ಕನ್ನಡ ಸಾಹಿತ್ಯದ ದಿಗ್ಗಜರು ಮಾಲಿಕೆಯಲ್ಲಿ ಇವತ್ತು 3ನೇ ದಿನ. ಈ 3 ದಿನಗಳು ಕೂಡ ಕನ್ನಡ ಸಾಹಿತ್ಯದ ದಿಗ್ಗಜರನ್ನು ಒಂದಷ್ಟು ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಗೋಖಲೆ ಸಾರ್ವಜನಿಕ ಸಂಸ್ಥೆಯ ರಾಮಸ್ವಾಮಿಯವರಿಗೂ, ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೂ ಕೂಡ ನನ್ನ ಕೃತಜ್ಞತೆಯನ್ನು ಮೊಟ್ಟ ಮೊದಲಿಗೆ ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಹೇಳಿಬಿಟ್ರು KV ಅಯ್ಯರ್ ಅಂತ. ಪ್ರಾಯಶಃ ಕನ್ನಡ ಸಾಹಿತ್ಯದಲ್ಲಿ ಯಾವುದೇ ಒಂದು ಸಾಹಿತ್ಯ ಅಂತ ಅಂದ್ಕೊಳ್ಳೋದಾದರೆ ಅವರ ಹಿನ್ನೆಲೆ ತಗೊಂಡ್ರೆ ಅವರ ಕನ್ನಡ ಸಾಹಿತ್ಯವನ್ನು ಓದಿದವರು, ಇಲ್ಲ ಕನ್ನಡ ಮೇಷ್ಟ್ರಾಗಿದ್ದವರು, ಪ್ರಾಧ್ಯಾಪಕರಾಗಿದ್ದವರು, MA ಪದವಿ ತಗೊಂಡವರು, ಅಥವಾ ಬೇರೆ ಯಾವುದೇ ರೀತಿ ಒಳಗಾದರೂ ಕೂಡ ಕನ್ನಡ ಸಾಹಿತ್ಯವನ್ನು ಓದಿ ಅದರ ಬಗ್ಗೆ ಚಿಂತನೆ ಮಾಡಿ ನಾನು ಒಬ್ಬ ಸಾಹಿತಿ ಆಗಬೇಕು ಅಂತ ಇದ್ದವರನ್ನೇ ಭಾಳಷ್ಟು ಜನ. ನಾವು ಮೊನ್ನೆ ಜ್ಞಾಪಿಸ್ಕೊಂಡಾಗೆ VC ಅವರು ಕೂಡ ಪ್ರಾಧ್ಯಾಪಕರಾಗಿದ್ದವರೇ, ಬೇಂದ್ರೆಯವರು ಪ್ರಾಧ್ಯಾಪಕರಾಗಿದ್ದಾರೆ. ಕನ್ನಡ ಸಾಹಿತ್ಯದ ಅನೇಕ ಸಾಹಿತಿಗಳನ್ನು ನೋಡಿದ್ರೆ ಒಂದಲ್ಲ ಒಂದು ರೀತಿ ಒಳಗಡೆ ಅವರು ಅಧ್ಯಯನ ಮಾಡಿ ಅಥವಾ ಡಿಗ್ರಿನ ತಗೊಂಡು ಅವರು ಸಾಹಿತಿಗಳಾಗಿದ್ದಾರೆ. ಆದರೆ ಯಾವುದೇ ಪದವಿಯನ್ನು, ಕನ್ನಡದ ಡಿಗ್ರಿಯನ್ನು ತೆಗೆದುಕೊಳ್ಳದೆ ಕನ್ನಡ ಸಾಹಿತ್ಯಕ್ಕೆ ಒಂದು ಗಟ್ಟಿ ಸಾಹಿತ್ಯವನ್ನು ಕೊಟ್ಟವರು ಅಂತಂದರೆ ಮಹಾನ್ ವ್ಯಕ್ತಿ ಅಂದರೆ KV ಅಯ್ಯರು. ಪ್ರಾಯಶಃ ಭಾಳಷ್ಟು ಜನಕ್ಕೆ ತಮಗೆ ಗೊತ್ತಿದೆ KV ಅಯ್ಯರವರು ಎಂಥ ದೊಡ್ಡ ವ್ಯಕ್ತಿ ಅಂತ. ಹಾಗಾಗಿ ಒಬ್ಬ ಮರೆಯಲಾಗದ ಮಹಾನುಭಾವರು ಅಂತ ಹೇಳಿದ್ರೆ ಸಾಹಿತ್ಯ ಮಲ್ಲ KV ಅಯ್ಯರವರು. ಏಕೆಂದರೆ ಅವರು ಮಲ್ಲ ಅಂತ ಯಾಕೆ ಹೇಳೋದೆ ಅಂದರೆ ಅಂಥ ಒಳ್ಳೆಯ ವ್ಯಾಯಾಮ ಪಟು. ಬಹಳಷ್ಟು ಜನಕ್ಕೆ ಗೊತ್ತಿದೆ, ಭಾರತ್ ಥಿಯೇಟ್ರ್ ಪಕ್ಕದಲ್ಲೇ KV ಅಯ್ಯರ್ ಇನ್ಸ್ಟಿಟ್ಯೂಟ್ ಇತ್ತು. ಈಗ ಭಾರತ್ ಥಿಯೇಟ್ರು ಇಲ್ಲ, KV ಅಯ್ಯರ್ ಇನ್ಸ್ಟಿಟ್ಯೂಟು ಇಲ್ಲ. ಆದರೆ ಹೋಗ್ತಿದ್ದಾಗ ಹಳಬರಿಗೆ ಈಗಲೂ ನೆನಪು ಬರೋದು ಆ ಭಾರತ್ ಥಿಯೇಟ್ರು. ಹೆಚ್ಚು ಕಡಿಮೆ ಕನ್ನಡ ಚಿತ್ರವನ್ನು ಅಲ್ಲಿ ಯಾವುದೇ ಬೇರೆ ಭಾಷೆ ಚಿತ್ರ ಇಲ್ದಿರ ಕನ್ನಡವನ್ನೇ ಹಾಕ್ತಾ ಇದ್ದಿದ್ದು ಅಂದರೆ ಭಾರತ್ ಥಿಯೇಟ್ರು. ಅದಾದಮೇಲೆ ಪಕ್ಕದಲ್ಲೇ ಇದ್ದಿದ್ದು ಅಂದರೆ KV ಅಯ್ಯರ್ ಅವರ ಇನ್ಸ್ಟಿಟ್ಯೂಟು, ಅಯ್ಯರ್ ಇನ್ಸ್ಟಿಟ್ಯೂಟ್ ಅಂತಲೇ ಅದು ಪ್ರಾಮುಖ್ಯತೆ ಪಡ್ಕೊಂಡಿತ್ತು. ಹಾಗಾಗಿ ಒಬ್ಬ ಮರೆಯಲಾಗದ ಸಾಹಿತಿ ಅಂತಂದರೆ ನಾನು ಹಾಗನ್ಕೊಂಡೆ. ಎಲ್ಲರ ಬಗ್ಗೆ ಅನೇಕ ಜನ ದಿಗ್ಗಜರಿದ್ದಾರೆ, ಆದರೆ ಸಾಹಿತ್ಯ ಮಲ್ಲ KV ಅಯ್ಯರ್ ಅವ್ರ ಬಗ್ಗೆ ಯಾಕೊಂದಷ್ಟು ಮಾತಾಡಬಾರ್ದು ಅಂತ ಅಂದ್ಕೊಂಡು, ಇನ್ನೊಂದೇನು ಅಂದರೆ ಅವರು ಸಾಹಿತ್ಯ ಕ್ಷೇತ್ರ, ವ್ಯಾಯಾಮ ಕ್ಷೇತ್ರ ಎರಡರಲ್ಲೂ ಕೂಡ ಗಟ್ಟಿಯಾಗಿದ್ದವರು ಅಂದರೆ ಅವರನ್ನೇ. ಮೊನ್ನೆ DV ಗುಂಡಪ್ಪನವರು ಭಾಳ ಚೆನ್ನಾಗಿ ಬರೀತಾರೆ, ಗದೆಯನ್ನು ಹೇಗೆ ನೀನು ತಿರುಗಿಸ್ತೀಯೋ ಹಾಗೆ ಲೇಖನಿಯನ್ನು ತಿರುಗಿಸಬಲ್ಲ ಒಬ್ಬ ಮಹಾನ್ ಸಾಹಿತಿ ಅಂದರೆ KV ಅಯ್ಯರ್ ಅಂತ ಹೇಳ್ತಾರೆ. ಕೈಲಾಸಂ ಸ್ಮರಣೆ ಒಳಗಡೆ ಮೊಟ್ಟ ಮೊದಲ ಅವರ ಮುನ್ನುಡಿ ಒಳಗೆ DV ಗುಂಡಪ್ಪನವರು ಆ ಥರ ಬರ್ಕೊಂಡು ಹೋಗ್ತಾರೆ. ಹಾಗಾಗಿ ಕೋಲಾರದ ವೆಂಕಟೇಶ ಅಯ್ಯರ್, KV ಅಯ್ಯರ್ ಅವರ ಬಗ್ಗೆ ಒಂದಷ್ಟು ಚಿಂತನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಹೇಳ್ತಾ, ನಾವು ಒಂದನ್ಸುತ್ತೆ ಬಹಳ ವಿರಳ ಪಂಕ್ತಿಗೆ ಸೇರಿದವರು ಅಂತಂದರೆ KV ಅಯ್ಯರ್ ಅವರು. ಏಕೆಂತಂದರೆ ಅವರ ಮುಜುಗರ, ಅವರ ದೇಹ ಎಷ್ಟು ಬಲವಾಗಿತ್ತೋ ಅದರ ಹೃದಯ ಅಷ್ಟೇ ಸರಳವಾಗಿತ್ತು. KV ಅಯ್ಯರ್ ಅವರು ಅಷ್ಟಗ್ರಾಮದ ದೇವರಾಯ ಸಮುದ್ರದಲ್ಲಿ 8/1/1898 ಅವರು ಜನಿಸಿದರು. ಅವರ ತಂದೆ ಅಪ್ಪಾಜ ನಾರಾಯಣ ಅಯ್ಯರ್ ಅಂತ, ಅವರ ತಾಯಿ ಸುಬ್ಬಮ್ಮ. ಅಡಿಗೆಗೆ ಪ್ರವೀಣರು. ಪ್ರಾಯಶಃ ಕೋಲಾರದ ಅಷ್ಟಗ್ರಾಮದಲ್ಲಿ ಶೆಳ್ಳಂಗೆರೆ ಆಗ್ಬೋದು ಅಥವಾ ಬೇರೆ ಬೇರೆ ಯಾವುದೇ ಊರುಗಳು ತಗೊಂಡ್ರು ಕೂಡ ಇವತ್ತು ಕೋಲಾರದ ಸುತ್ತಮುತ್ತಲೂ ಎಲ್ಲಿ ನಡೆದರೂ ಕೂಡ ಯಾವುದೇ ಫಂಕ್ಷನ್ನಲ್ಲಿ ಬರೋರು ಅಂತಂದರೆ ಆ ಅಷ್ಟಗ್ರಾಮದ ಅಯ್ಯರ್ಗಳೇನು. ಯಾಕೆಂದರೆ ನಾನು ಕೋಲಾರದಲ್ಲಿ 8 ವರ್ಷ ಕೆಲಸ ಮಾಡಿ ಅಲ್ಲೇ ಇದ್ದೋನು ನಾನು. ಹಾಗಾಗಿ ಅದರ ಪರಿಚಯ ಇದ್ದಿದ್ದರಿಂದ ಹೇಳ್ತಾ ಇದ್ದೀನಿ. ಮತ್ತು ಒಂದೇನು ಅಂತಂದರೆ 8ನೇ ವಯಸ್ಸಿಗೆ KV ಅಯ್ಯರ್ ಅವರ ತಾಯಿಯವರು ತೀರ್ಕೊಳ್ತಾರೆ. ಅದಾದಮೇಲೆ ಬೆಂಗಳೂರಿಗೆ ವಾಪಸ್ ಬರ್ತಾರೆ. ಬೆಂಗಳೂರಿಗೆ ವಾಪಸ್ ಬಂದಾಗ ಇಂಟರ್ಮೀಡಿಯೇಟ್ ಓದ್ತಾರೆ. ನಾನು ಮೊನ್ನೆನೇ ಹೇಳಿದಾಗೆ ಅವರ ಸಹಪಾಠಿಗಳು ಬೇರೆ ಯಾರೂ ಆಗಿರಲ್ಲ, ವಿ ಸೀತಾರಾಮಯ್ಯನವರಾಗಿದ್ದರು, KV ಕೈಲಾಸಂರವರ ತಮ್ಮ ಕೃಷ್ಣಸ್ವಾಮಿಯವರಾಗಿದ್ದರು, ಇನ್ನೂ ಅನೇಕ ಮಂದಿ ಅವರಿಗೆ ಸಹಪಾಠಿಗಳಾಗಿದ್ದರು. ಹೈಸ್ಕೂಲ್ನಲ್ಲಿ ಓದ್ತಿದ್ದಾಗ ಜೊತೆ ಒಳಗಡೆ ಅವರ ತಂದೆಯವರೊಂದು ಉಪಹಾರ ಗೃಹವನ್ನು ಸ್ಥಾಪಿಸಿದರು. ಉಪಹಾರ ಗೃಹದಲ್ಲಿ ಇಡ್ಲಿ ರುಬ್ಬೋದು KV ಅಯ್ಯರ್ ಅವ್ರದ್ದು. ಸೊ ಉದ್ದಿನ ಬೇಳೆ ರುಬ್ಬಿ ನೂರಾರು ಬಿಂದಿಗೆಗಳನ್ನ ಬಾವಿನಲ್ಲಿ ನೀರು ಸೇರ್ತಾ ಅವರು ಮೈಕೈ ಗಟ್ಟಿ ಆಗೋದ್ರಲ್ಲಿ ಏನೂ ಆಶ್ಚರ್ಯ ಇಲ್ಲ. ಅವರು ವ್ಯಾಯಾಮ ಪಟು ಆಗೋದಕ್ಕೆ ಮೂಲ ಕಾರಣನೇ ಅಲ್ಲಿಂದನೇ ಅಂತಂದರೆ ತಪ್ಪಾಗಲಾರ್ದು. ಏಕೆಂದರೆ
ಬಾವಿಯಿಂದ 100 ಬಿಂದಿಗೆ ನೀರು ಸೇದಿ ದಿನ ಅದೊಂದು ಪ್ರತೀತಿ ಆಗ್ತಾ ಇತ್ತು ಅಯ್ಯರವ್ರಿಗೆ. ಹಾಗಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ದೈಹಿಕ ಶಿಕ್ಷಣಕ್ಕೆ ಅವರು ಕೊಟ್ಟಿರತಕ್ಕಂಥ ಕೊಡುಗೆ ಅಪಾರ, ಅದನ್ನು ಹೇಳೋದಕ್ಕೆ ಅಸಾಧ್ಯ. ಬೆಂಗಳೂರಿನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅಲ್ಲಿ ಸ್ಕೌಟ್ ಹೆಡ್ ಕ್ವಾರ್ಟರ್ಸ್ ಹತ್ರ ಮೊಟ್ಟ ಮೊದಲು ಅವರು ವ್ಯಾಯಾಮ ಶಾಲೆ ಶುರು ಮಾಡ್ತಾರೆ. ಆ ವ್ಯಾಯಾಮ ಶಾಲೆ ಶುರು ಮಾಡಿದಾಗ ಕೈಲಾಸಂರವ್ರ ಮನೆ ಅಲ್ಲೇ ಹತ್ತಿರ ಇದ್ದಿದ್ದು. ಮಿಂಟೋ ಹಾಸ್ಪಿಟಲ್ನ ಎದುರುಗಡೆನೆ ಕೈಲಾಸಂರವ್ರ ಮನೆ. ಈಗ ಏನು ಹೋಟ್ಲ್ ಮಧುವನ್ ಅಂತ ಆಗಿದೆಯಲ್ಲ, ಅದು ಪೂರ್ತಿ ಜಾಗ ಕೈಲಾಸಂರವ್ರದ್ದಾಗಿತ್ತು. ಮಿಂಟೋ ಹಾಸ್ಪಿಟ್ಲ್ ಅಲ್ಲೇನೇನೆ ಕೈಲಾಸಂ ವೃತ್ತ ಅಂತ ಈಗಲೂ ಬೋರ್ಡ್ ಹಾಕಿದ್ದಾರೆ. ಸೊ ಅವ್ರಿಗೂ ಭಾಳ ಹತ್ತಿರ ಆಗಿತ್ತು. ಕೈಲಾಸಂರವ್ರನ್ನ ಯಾಕೆ ನಾನು ಮೊಟ್ಟ ಮೊದಲೇ ಜ್ಞಾಪಿಸ್ಕೊಳ್ತಾ ಇದ್ದೀನಿ ಅಂದರೆ, ನಿಜವಾದ ದೃಷ್ಟಿ ಒಳಗೆ ಕೈಲಾಸಂರವರೇ ಗುರು ಆಗಿದ್ದವರು. ಕೆ ವಿ ಅಯ್ಯರವರ ಗಟ್ಟಿ ಸಾಹಿತ್ಯಕ್ಕೇನಾದ್ರೂ ಮೊಟ್ಟ ಮೊದಲು ಬೆಂಬಲ ಕೊಟ್ಟು ನೀನು ಓದಬೇಕು, ನೀನು ಉದ್ಧಾರ ಆಗಬೇಕು ಅಂತ ಹೇಳಿದವರು ಅಂತಂದರೆ ಕೈಲಾಸಂ. ಹಾಗಾಗಿ ಕೈಲಾಸಂ ಬಗ್ಗೆ ಬರೆದಿರ್ತಕ್ಕಂಥ ಕೈಲಾಸಂ ಸ್ಮರಣೆ 1952ರಲ್ಲಿ ಪ್ರಕಟ ಆಯಿತು. ಕೈಲಾಸಂರವ್ರಿಗೂ ಮತ್ತು ಅಯ್ಯರವರಿಗೆ ಇದ್ದ ಒಡನಾಟ ಮತ್ತು ಅವರನ್ನು ನೋಡಿದ್ದು, ಅವರ ಪ್ರೇರಣೆ ಏನು ಅನ್ನೋದಕ್ಕೆ ಕೈಲಾಸಂ ಸ್ಮರಣೆ ಪುಸ್ತಕ ಬಹಳ ಸೂಕ್ತವಾಯಿತು. ಹಾಗಾಗಿ ಅವರು ನಿಜವಾದ ಸಾಹಿತ್ಯ ಆಗೋದಕ್ಕೆ ಹೇಗೆ ಬಂದರು ಅಂತ ಹೇಳೋದಕ್ಕೋಸ್ಕರ ಅದನ್ನೇ ನಾನು ಮೊದಲು ತಗೊಳ್ತಾ ಇದ್ದೀನಿ. ಆದರೆ ನಿಜವಾಗ್ಲೂ ಹೇಳೋದಾದರೆ ಅಯ್ಯರವರ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಕಡಿಮೆ ಇರ್ಬೋದು, ಆದರೆ ಇವತ್ತು ಕೂಡ ಶಾಂತಲ, ರೂಪದರ್ಶಿ ಅಂತ ಕಾದಂಬರಿ ಪ್ರಾಯಶಃ ಕನ್ನಡ ಸಾಹಿತ್ಯದಲ್ಲಿ ಮರೆಯಲಾಗದ ಒಂದು ಕಾದಂಬರಿಗಳು ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರ್ದು. ಯಾರನ್ನಾದರೂ ಹೇಳಿದ್ರೆ ಇವತ್ತು ಕೂಡ ನೀವು ಸಾಹಿತ್ಯ ಕಾದಂಬರಿ ಬಗ್ಗೆ ನಿಮ್ಗೇನಾದರೂ ಆಸಕ್ತಿ ಹುಟ್ಟಬೇಕು ಅಂತಂದರೆ ಅನಾ ಕೃಷ್ಣರಾಯರ ಸಂಧ್ಯಾರಾಗ ಕಾದಂಬರಿ ಓದಿ, ಇಲ್ಲ ಕೆ ವಿ ಅಯ್ಯರವರ ಶಾಂತಲ ಅಥವಾ ರೂಪದರ್ಶಿ ಕಾದಂಬರಿ ಓದಿ ಅಂತ ಹೇಳ್ತೀನಿ. ಆ 2-3 ಕಾದಂಬರಿ ಓದಿದ್ರೆ ಕನ್ನಡ ಸಾಹಿತ್ಯದ ಬಗ್ಗೆ ಅಭಿವೃದ್ಧಿ ಹುಟ್ಟೋದ್ರಲ್ಲಿ ನಾವು ಯಾವುದೂ ಅದರ ಬಗ್ಗೆ ಹೇಳೋದು ಅವಶ್ಯಕತೆಯೇ ಇಲ್ಲ. ಮುಂದೆ ಅದರ ಪಾಡ್ಗದು ಹೋಗುತ್ತೆ. ಹಾಗಾಗಿ ಕೈಲಾಸಂರವರ ಪರಿಚಯ ಆಗಿದ್ದು ಹೇಗೆ, ಅದು ಒಂದೇನು ಹೇಳೋದಾದರೆ ಮುತ್ಯಾಲಘಟ್ಟ ಅಂತಿತ್ತು. ಆ ಮುತ್ಯಾಲಘಟ್ಟ ಅಂತ ಬಂಗಾರಪೇಟೆ ಹತ್ರ, ಅಲ್ಲಿ ಸೀಸದ ಗಣಿ ಒಳಗಡೆ ಕೆಲಸ ಮಾಡ್ತಾಯಿದ್ರು ಕೈಲಾಸಂ. ಆ ಕಾಲದಲ್ಲಿ ಇಂಗ್ಲೆಂಡ್ನಲ್ಲಿ ಅವರು ವಿದ್ಯಾಭ್ಯಾಸ ಮುಗಿಸ್ಕೊಂಡ್ಬಂದು ಮಹಾರಾಜರ ಆಶ್ರಯ ಇದ್ದು ಇಷ್ಟೆಲ್ಲ ಪದವಿ ತಗೊಂಡಾದ್ಮೇಲೆ 300 ರೂಪಾಯಿಗೆ ಅಲ್ಲಿ ಕೆಲಸಕ್ಕಿದ್ರು, ಸೀಸ ತೆಗೆಯೋ ಗಣಿ ಒಳಗಡೆ. ಆಗ ಅಲ್ಲಿ ಇದ್ದ ಅನೇಕ ಜನಗಳಿಗೆ ಬಹಳ ಒಡನಾಟ ಆಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಕಾರ್ಮಿಕರ ಜೊತೆ ಒಳಗಡೆ ತಾವು ಒಬ್ಬರು ಒಳ್ಳೆ ಕಾರ್ಮಿಕರ ಥರ ಅವರು ಕಾಕಿ ಹಾಫ್ ಪ್ಯಾಂಟ್ ಹಾಕ್ಕೊಂಡು ಅವ್ರ ಜೊತೆ ಒಳಗೆ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಕೈಲಾಸಂರವ್ರನ್ನ ಅವರು ಮೊಟ್ಟ ಮೊದಲು ನೋಡಿದ್ದು ಅಂದರೆ ಮುತ್ಯಾಲಘಟ್ಟ ಒಳಗೆ. ಮುತ್ಯಾಲಘಟ್ಟ ಒಳಗೆ ಬರಬೇಕಾದ್ರೆ ಅವರು ಆ ದೇವರಾಯ ಸಮುದ್ರದಿಂದ ಅಲ್ಲೆಲ್ಲೋ ಬರಬೇಕಾದ್ರೆ ಮೋಟ್ರ್ ಸೈಕಲ್ನಲ್ಲಿ ಬರ್ತಾಯಿದ್ರು ಕೈಲಾಸಂ. ಆವಾಗ ಅಲ್ಲಿ ಒಬ್ರು ಯಾರೋ ಕೋಳಿ ಕುರಿ ಎಲ್ಲನೂ ಹೊಡ್ಕೊಂಡು ಬರ್ತಾಯಿದ್ರು ಒಬ್ಬಳು ಹೆಂಗಸು. ಅದು ಜೋರಾಗಿ ಬರ್ತಿದ್ದಾಗ ಅವತ್ತು ವಿಧಿ ಇಲ್ದಿರ ಆ ಮೋಟ್ರ್ ಸೈಕಲ್ಗೆ ಒಂದು ಕೋಳಿ ಸತ್ತೋಯ್ತು. ಅದು ಸತ್ತೋದ್ಮೇಲೆ ಅವಳು ಕಿರ್ಚಾಡ್ತಿಯಾಳೆ, ನನ್ನ ಕೋಳಿ ಹೊರಟೋಯ್ತು ಅಂತನ್ಬಿಟ್ಟು. ಸರಿ, ಇವರು ಅಯ್ಯರವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಇದ್ದರು. ಅದಕ್ಕೆ ಅವ್ರು ಹೇಳಿದ್ರು, ಏನಪ್ಪ ಇವತ್ತೇಂದ್ರೆ ಅಷ್ಟಮಿನಾ ಅಂತಂದರು. ಇಲ್ಲ ಸರ್, ಇವತ್ತು ನವಮಿ, ನಾಳೆ ದುರ್ಗಾಷ್ಟಮಿ ಅಂತಂದರು. ಪೂರ್ ಚಿಕನ್, ಒಂದಿನ ಮೊದಲೇ ತೀರೋಯ್ತು ಅಂತಂದರು. ಆ ಮೋಟ್ರ್ ಸೈಕಲ್ಗೆಲ್ಲ ರಕ್ತ ಇದಾಗಿತ್ತು. ಅವಳು ಭಾಳ ಕಿರ್ಚ್ಕೊಂಡು ನನಗೇನಾದರೂ ಸಹಾಯ ಮಾಡಿ ನನ್ನ ಕೋಳಿ ಹೋಗ್ಬಿಡ್ತು ಅಂತ ಕಿರ್ಚ್ಕೊಂಡಾಗ ತೀಸ್ಕೋ ₹1 ಅಂತ ಅಂದ್ಬಿಟ್ಟು ₹1 ಕೊಟ್ಟರು. ತೊಗೊಂಡು ನೀನು ಯಾರು ಬೇಕೋ ತಗೋ ಹೋಗು ಅಂತ. ಅದಾದಮೇಲೆ ಆ ಮೋಟ್ರ್ ಸೈಕಲ್ಗೆ ಇದೆಲ್ಲ ಲೈಟ್ ಫ್ಯೂಸ್ ಹೋಗಿತ್ತು. ಸರ್, ಇದೆಲ್ಲ ತೊಳೆದ್ಬಿಟ್ಟು ಇದು ಮಾಡ್ತೀವಿ ಅಂತ ಅವ್ರು ಬೇರೆ ಒಂದು ಯಾವುದೋ ಮನೆಗೆ ಕರ್ಕೊಂಡೋದ್ರು. ಆ ಮನೆಗೆ ಕರ್ಕೊಂಡು ಹೋದಾಗ ಅವರು ಕಥೆಯೆಲ್ಲ ಹೇಳಿ ಇವ್ರ ಜೊತೆ ಒಳಗೆ ಹರಟೆ ಎಡಿತಾ ಇದ್ದಾಗ ಯಥಾ ಪ್ರಕಾರ ಸಿಗರೇಟ್ ಸೇದೋದು, ರಾತ್ರಿ ಇಡೀ ಕಲ್ಯಾಣ ಅಂತ ಇದ್ದಾಗ ಯಾರೋ ಬಂದು ಹೇಳಿದ್ರು, ಸರ್ ನೀವೇನೋ ₹1 ಕೊಟ್ರಿ, ಆದರೆ ₹1 ಅವಳು ಕೋಳಿನೂ ತೊಗೊಳ್ಳಿಲ್ಲ, ಏನೂ ತೊಗೊಳ್ಳಿಲ್ಲ, ಹೋಗಿ ಆರಾಮಾಗಿ ಕುಡಿದ್ಬಿಟ್ಟು ಆರಾಮಾಗಿದ್ದಾಳಲ್ಲಿ ಅಂತನ್ಬಿಟ್ಟು. ಸರಿ, ಕೈಲಾಸಂರವರು ಭಾಳ ಅಲ್ಲೇನೇ ಹೇಳಿದ್ರಂತೆ, ₹1 ಕೊಟ್ಟೇನೋ ಕೊಟ್ಟೆ, ಆದರೆ ಅವಳು ಮಾಡಿದ ಕೆಲಸಕ್ಕೆ ಅವರೇ ಹೇಳ್ತಾರೆ, ఆకలమ్మే లక్ష్మి పోగల్ ఆకమ్మే లక్ష్మి, ఆకలమ్మిన రూకలంతా ఏమి చేస్తే లక్ష్మి, భాగ్యలక్ష్మి, ప్రాణలక్ష్మి. కోడి తెస్తానంటివి, కోడి పిల్ల తెస్తానంటివి,
ಕೋಡಿ ಕಿಚ್ಚಿ ನೊಕ್ಕ ರೂಪಾಯಿ ಕಲ್ಲು ತಾಗಿ ವಸ್ತಿವೆ ಅಂತ ಅಲ್ಲೇ ಹಾಡಕ್ಕೆ ಶುರು ಮಾಡಿದ್ರಂತೆ. ಯಾಕೆಂದರೆ ಅವ್ರಿಗೆ ಒಳ್ಳೆ ಹಾಡುಗಾರರು, ಹಾರ್ಮೋನಿಯಂ ನುಡಿಸ್ಕೊಂಡು ಇದು ಮಾಡ್ತಾಯಿದ್ರು. ಇದಾದಮೇಲೆ ಅವರ ಬೆಂಗಳೂರಿನಲ್ಲಿ ಇವರು ಪರಿಚಯ ಆಯಿತು. ಅದನ್ನು ಆವಾಗ ಅವ್ರು ಮರ್ತೋಗಿದ್ರು, ಯಾರೋ ಅಯ್ಯರ್ ಅವರು, ಆದರೆ ಕೈಲಾಸಂ ಮರ್ತಿಲ್ಲ. ಸುಮ್ಮನಾಗ್ಬಿಟ್ರು ಅಂತ ಅಂದ್ಕೊಂಡಾಗ ಒಂದು ಸಾರಿ ಇದ್ದಕ್ಕಿದ್ದಾಗೇ ಅವರ ವ್ಯಾಯಾಮ ಶಾಲೆ ಹತ್ರ ಕಿಟಕಿ ಹತ್ರ ಬಂದು ನಿಂತ್ಕೊಂಡ್ರಂತೆ. ಯಾರೋ ಬಂದು ಹೇಳಿದ್ರಂತೆ, ಸರ್ ಕೈಲಾಸಂ ಬಂದಿಯಾರಂತ. ಯಾರಿ ಇವರು ಹೋಗಿ ಕರ್ಕೊಂಡು ಬಂದರು. ಕರ್ಕೊಂಡ್ಬಂದಾಗ ಅಲ್ಲಿನ ವ್ಯಾಯಾಮ ಎಲ್ಲ ನೋಡಿದ್ರು. ಸರಿ, ನೋಡಿದ ತಕ್ಷಣ ಅವರು ಹೇಳಿದ್ರು, ಅಷ್ಟೊತ್ತಿಗಾಗಲೇ ಅವರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಕೈ ಅಂತ ದೊಡ್ಡದಾಗಿ ಸಿಗ್ನೇಚರ್ ಮಾಡಿ ಕೈಲಾಸಂ ಅಂತ, ಅದಾಗಲೇ ತಾಪೇದಾರಿ ಕೆಲಸ ಬೇಡ ಅಂತ ಕೈಲಾಸಂ ರಾಜೀನಾಮೆ ಕೊಟ್ಟಿದ್ರು. ಅವರು ಬಂದ ತಕ್ಷಣ ಇವರಾಗಲೇ ಅಯ್ಯರ್ ಅವರು ಒಂದೇನಾಗಿದ್ರು ಅಂದರೆ, ರಾಜೀನಾಮೆ ಕೊಟ್ಟಿದ್ರು ಕೂಡ ಕೈಲಾಸಂ ADA ರಂಗಭೂಮಿಯೊಳಗೆ ಅಮೆಚೂರ್ ಡ್ರಾಮೆಟಿಸ್ಟ್ ಅಸೋಸಿಯೇಷನ್ನಲ್ಲಿ ಇವರ ಅನೇಕ ನಾಟಕಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ವಹಿಸ್ತಾ ಇದ್ರು. ಬಳ್ಳಾರಿ ರಾಘವಾಚಾರ್ಯರ ಭದ್ರಾಚಲ ರಾಮದಾಸರ ನಾಟಕದಲ್ಲಿ ಇವರ ಸಣ್ಣ ಪುಟ್ಟ ಪಾತ್ರವನ್ನು ಕೈಲಾಸಂ ವಹಿಸಿದ್ದನ್ನು ಇವರು ನೋಡಿದ್ರು. ಸರಿ, ಕೈಲಾಸಂ ಬಂದ ತಕ್ಷಣ ಒಳಗೆ ಬನ್ನಿ ಅಂತ ಕರ್ಕೊಂಬಂದರು. ಅಲ್ಲಿನ ವ್ಯಾಯಾಮ ಎಲ್ಲ ನೋಡಿದ್ರು. ಎಲ್ಲ ನೋಡಿದ್ಮೇಲೆ ಬನ್ನಿ ಸರ್ ಒಳಗೆ ಅಂತ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರಂತೆ, ಇದು ಸ್ಯಾಂಡೋ ಸಿಸ್ಟಮ್ ಅಲ್ವಾ ನೀನು ಹೇಳ್ಕೊಡ್ತಾ ಇರೋದು ಅಂತ. ಹೌದು ಸರ್ ಅಂತೇಳಿ. ಅದರ ಬಗ್ಗೆ ದೊಡ್ಡ ವ್ಯಾಖ್ಯಾನ, ಅದರ ಬಗ್ಗೆ ಎಷ್ಟು ಡೀಟೈಲ್ ಆಗಿ ಹೇಳಿದ್ರು ಅಂದರೆ ಅಯ್ಯರ್ ಅವ್ರಿಗೆ ಆಶ್ಚರ್ಯ ಆಯಿತು. ಮೊದಲು, ಅಯ್ಯೋ ಈ ಮನುಷ್ಯಂಗೆ ಎಷ್ಟೆಲ್ಲ ಗೊತ್ತಿದೆ ಅಂತ. ಅದಾದಮೇಲೆ ಅವರ ಜ್ಞಾಪಕ ಶಕ್ತಿ ಎಷ್ಟಿತ್ತು ಅಂತಂದರೆ, ಇಫ್ ಯು ಡೋಂಟ್ ಮೈಂಡ್, ನಿನಗೇನು ಇದಿಲ್ಲದೆ ಇದ್ರೆ ಬಾ ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ಆ ಮನೆಗೆ ಹೋಗುವಾಗ ಹೇಳ್ತಾರೆ, ಏನು ನಿನ್ನ ಹೆಸರು ಅಂತ. ಸರ್ ನಾನು ಕೋಲಾರದ ವೆಂಕಟೇಶ್ ಅಯ್ಯರ್ ಅಂದ ತಕ್ಷಣವೇ, ಓಹೋ ಅಷ್ಟಗ್ರಾಮದವರು, ದೇವರಾಯ ಸಮುದ್ರದವನು, ಓ ಸಪ್ತಮಿ ದಿನ ಮೋಟ್ರ್ ಸೈಕಲ್ ಹೋಯ್ತಲ್ಲ ನೀನೇ ಅಲ್ವಾ ಇದ್ದಿದ್ದು ಅಂತ ಶುರು ಮಾಡಿದ್ರಂತೆ. ಅದಾದಮೇಲೆ ಕರ್ಕೊಂಡೋದ್ರು ಅವ್ರ ಮನೆಗೆ. ಸರಿ, ಮನೆಗೆ ಹೋದಾಗ ಅವರ ಜ್ಞಾಪಕ ಶಕ್ತಿ ಎಷ್ಟಿತ್ತು ಅಂತಂದರೆ, ಅಯ್ಯರ್ KV ಅಯ್ಯರ್ ಬೇಡ, ನಾನು ನಿನ್ನ ವೆಂಕಟೇಶ್ ಅಂತ ಕರಿತೀನಿ ಅಂತಂದರು. ಅವನು ಕರೀತಾ ಇದ್ದರೆ ಕೋಲಾರದ ವೆಂಕಟೇಶ್ ಅಂತ ಕರೀತಾ ಇದ್ರು. ಅದಾದಮೇಲೆ ಕರ್ಕೊಂಡೋದ್ರು. ಆ ಮನೆ ಒಳಗಡೆ, ಅಯ್ಯರ್ ಅವರ ಮನೆ ಒಳಗೆ ರುದ್ರಾಕ್ಷಿ ಗಿಡಗಳಿತ್ತು. ಅದರ ಬಗ್ಗೆ ವ್ಯಾಖ್ಯಾನ, ಏಕಮುಖಿ, ದ್ವಿಮುಖಿ, ಪಂಚಮುಖಿ ಅಂತ ಅದರ ಬಗ್ಗೆ ಎಲ್ಲ ಹೇಳ್ಕೊಂಡು ಬಂದರು. ಕರ್ಕೊಂಡೋದ್ರು ಮೇಲ್ಗಡೆ. ಅಷ್ಟೊತ್ತಿಗಾಗಲೇ ಅವ್ರ ತಂದೆಯವರು ಮಲಗಿರ್ತಾರೆ ಅಂತ ಗೊತ್ತು. ನಿಧಾನವಾಗಿ ಮೇಲಕ್ಕೆ ಕರ್ಕೊಂಡೋದ್ರು. ಮೈ ಫಾದರ್ ಈಸ್ ಆಲ್ವೇಸ್ ವೆರಿ ಸ್ಟ್ರಿಕ್ಟ್. ಅವರ ಟೈಮ್ ಅಂದರೆ ಟೈಮ್ ಮಲ್ಕೊಳ್ಳೋದು, ಹೇಳೋದು ಅಂತೆಲ್ಲ ಹೇಳಿದ್ರು. ಅಷ್ಟರೊಳಗೆ ಆ ಕೃಷ್ಣ ಅನ್ನೋನು ಬರ್ತಾನೆ, ಯಾರೋ ಅಡುಗೆವನು. ಇವರಿಗೆ ಮುಜುಗರ, ಏನಪ್ಪ ಇವ್ರು ಮನುಷ್ಯ ಕೈಲಾಸಂ, ಯಾಕೆಂದರೆ ಇವ್ರದ್ದೊಂಥರ ಅಯ್ಯರ್ ಅವ್ರದ್ದು. ಅವ್ರು ಬಂದ ತಕ್ಷಣ ಏನಡ ಆ ಮ್ಯಾನ್ ಆ್ಯಂಡ್ ಸೂಪರ್ಮನ್ ಇರ್ಕದ ತೊಗೊಂಬ ಅಂತಂದ್ರಂತೆ. ಇವ್ರಿಗೆ ಆಶ್ಚರ್ಯ, ಇದೇನಪ್ಪ ಇದು ಮ್ಯಾನ್ ಆ್ಯಂಡ್ ಸೂಪರ್ಮನ್ ಹೇಳ್ತಿದ್ದಾರೆ ಅಂತ. ಅದಂತ ಇಲ್ಲ, ಅದು ನಾನು ನಿನ್ನೆ ಮನೆಗೆ ತೊಗೊಂಡೋಗಿದ್ದೆ, ತಂದಿಟ್ಟಿದ್ದೀನಿ ಅಂತಾನೆ. ಕೈಲಾಸಂ ಕೇಳಿದ್ರಂತೆ, ಬೇರೆ 2-3 ಕಾದಂಬರಿಗಳ ಹೆಸರು ಹೇಳಿದ್ರಂತೆ, ಓದಿದ್ದೀಯಾ ಅಂತ. ಇಲ್ಲ ಸರ್ ನಾನು ಓದಿಲ್ಲ ಅಂತ. ವಾಟ್ ಎ ಗ್ರೇಟ್ ಲಾಸ್. ನೀನು ಇವತ್ತಿಂದ ರಾತ್ರಿ ಮಲಗೋಕೆ ಮುಂಚೆ 2 ಗಂಟೆ ಓದದೆ ಹೋದರೆ ನಿನಗೆ ಇಡ್ಲಿ ರುಬ್ಬೋದು ಕಾಯಂ ಅಂತ ಹೇಳಿದ್ರು. ದ ಬ್ರೈನ್ ಆ್ಯಂಡ್ ಬ್ರಾನ್ ಕ್ಯಾನ್ ಗೋ ಟುಗೆದರ್ ಅನ್ನೋದನ್ನ ಪ್ರೂವ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಇನ್ನೊಂದು ಹೇಳೋರು, ಆ ವ್ಯಾಯಾಮ ಮಾಡೋವಾಗ ಆ ಡಂಬಲ್ಸ್ನೆಲ್ಲ ಎತ್ತೋವಾಗ ಮುಖ ವಿಕಾರ ಮಾಡ್ಕೊತಾರೆ ಮಿಸ್ಟ್ರೆ ವೆಂಕಟೇಶ್. ಮೈಯೇನು ಮಾರುತಿ ಆಗಬೇಕು ನಿಜ, ಆದರೆ ಮೂತಿಯಾಗಿ ಮಾರುತಿರ ಆಗಬೇಕು. ನೀನು ಡಂಬಲ್ಸ್ ಎತ್ತೋವಾಗ ವಿಕಾರ ಮಾಡ್ಕೋಬೇಡ ಅಂತ ಅವ್ರಿಗೆಲ್ಲ ಹೇಳು ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ಹೇಳಿದ್ರು, ಇವತ್ತಿಂದ ನೀನು ಓದಕ್ಕೆ ಶುರು ಮಾಡು ಅಂತ. ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಅಯ್ಯರ್ರವರಿಗೆ ನಿಜವಾದ ದೃಷ್ಟಿ ಒಳಗೆ ಗುರು ಆಗಿದ್ದು ಅಂತಂದರೆ ಕೈಲಾಸಂ. ಆಗ ಅಂದ್ಕೊಂಡ್ರಂತೆ, ಒಬ್ಬ ಅಡುಗೆಯವನಿಗೆ ಗೊತ್ತಿರುವಷ್ಟು ನನಗೆ ಗೊತ್ತಿಲ್ವಲ್ಲ ಅಂತ. ಅವತ್ತಿಂದ ಹೇಳಿದ್ರಂತೆ, ನೀನು ಏನೇ ಆದರೂ ಕೂಡ ಓದಬೇಕು ಅಂತ. ಅದಾದಮೇಲೆ ಪ್ರತಿದಿನ ಹೆಚ್ಚು ಕಡಿಮೆ ಅವರ ವ್ಯಾಯಾಮ ಶಾಲೆಗೆ ಬರ್ತಾಯಿದ್ರು ಚಾಮರಾಜಪೇಟೆಯಲ್ಲಿ. ಒಂದಿನ ಹಾರ್ಟ್ ಬಗ್ಗೆ ಗೊತ್ತಾ ಮಗು ಅಂತ ಕೇಳಿದ್ರಂತೆ. ಇವ್ರಿಗೇನೋ ಅಲ್ಪ ಸ್ವಲ್ಪ ಗೊತ್ತಿರೋದು ಹೇಳಿದ್ರೆ, ಅದೆಲ್ಲ ಮಗು ಆ ಇದ್ದಿಲ್ ತೊಗೊಂಬ ಅಂಥೇಳಿ ಅಲ್ಲೇನೇನೆ ಮಾರ್ಕ್ ಮಾಡಿ ವೇಯಿನ್ ಹೇಗೆ ಬರುತ್ತೆ, ಇದು ಹೇಗೆ ಬರುತ್ತೆ ಎಲ್ಲ ಡೀಟೇಲ್ಸ್ ಹೇಳಿದ್ರಂತೆ. ನೀನು ವ್ಯಾಯಾಮ ಮಾಡೋದೊಂದಲ್ಲ, ವ್ಯಾಯಾಮದ ಬಗ್ಗೆ ಅನೇಕ ಏನೇನು ತಿಳ್ಕೋಬೇಕಲ್ಲ ಆ ಪುಸ್ತಕಗಳನ್ನ ಓದಬೇಕು ನಿನ್ನ ಮಗು ಅಂತ ಹೇಳಿದ್ರಂತೆ. ಅಂದರೆ ಕೇವಲ ವ್ಯಾಯಾಮ ಒಂದೇ ಹೇಳ್ದಿರ ಬೇರೆ ಎಷ್ಟು ಓದಬೇಕು ಅನ್ನೋದನ್ನು ಹೇಳ್ಕೊಟ್ಟವರು ಅಂತಂದರೆ ಕೈಲಾಸಂ. ಅದಾದಮೇಲೆ ಅವ್ರು ಹೇಳ್ತಾರೆ, ಆಗಲೇನೇ ಪ್ರಾಯಶಃ ಅವರ ಜೊತೆ ಒಳಗಿದ್ದ ಸಂಬಂಧದಲ್ಲೇ ರಾತ್ರಿ ಬರೀ 4 ಗಂಟೆ ನಿದ್ದೆ ಮಾಡೋದು ಅಭ್ಯಾಸ ಆಗೋಗಿತ್ತು. ಅಯ್ಯರ್ರವರ ದಿನಚರಿ ನೋಡಿದ್ರೆ 24 ಗಂಟೆ ಒಳಗೆ 20 ಗಂಟೆ ದುಡಿತಾ 4 ಗಂಟೆ ನಿದ್ದೆ. ಅದು ಕೈಲಾಸಂಬರವರಿಂದ ಪ್ರಾರಂಭ ಆಯಿತು ಅಂತಂದರೆ ತಪ್ಪಾಗಲಾರ್ದು.
ಅದಾದಮೇಲೆ ಅವ್ರು ಹೇಳ್ತಾ ಇದ್ರು ಕಾನ್ಸಂಟ್ರೇಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಇನ್ನೊಂದು ಅಂದರೆ ಒಂದು ಸಾರಿ ಹೀಗೆ ಅವರ ಜೊತೆ ಒಳಗಡೆ ಹೋಗ್ತಿದ್ದಾಗ BRV ಥಿಯೇಟ್ರಿಗೆ ಹೋಗಿ ಯಾವುದೋ ನಾಟಕ ನೋಡ್ಕೊಂಡು ಬರ್ತಿದ್ದಾರೆ. ಚಳಿ ಅಂದರೆ ಚಳಿ. ಆ ಬರ್ತಿದ್ದಾಗ BRV ಥಿಯೇಟ್ರ್, ಈಗ BRV ಥಿಯೇಟ್ರ್ ಕೂಡ ಮರ್ತೋಗಿದ್ದೀವಿ ನಾವು. ಆ BRV ಥಿಯೇಟ್ರಿಂದ ಬರಬೇಕಾದ್ರೆ ಅವತ್ತು ಹೇಳಿದ್ರಂತೆ, ನಾವು ದಿ ಕರ್ಣ, ಅವರು ಬರೀತಾ ಇದ್ದ ಕರ್ಣ ಬಗ್ಗೆ, ಈಗ ಕರ್ಣನ ಸೇನಾಧಿಪತ್ಯ ಆಗ್ತಾ ಇದೆ, ಲುಕ್ ಅಟ್ ದಿಸ್ ಅಂತ ಅಂದ್ಬಿಟ್ಟು ಇಡೀ ಕರ್ಣನ ಮಾನೋ ಆ್ಯಕ್ಟ್ ಮಾಡಿದ್ರಂತೆ. ಇವರಿಗೆ ಚಳಿಯೆಲ್ಲ ಹೊರಟೋಯ್ತು, ಈ ಮನುಷ್ಯ ಎಷ್ಟು ತಿಳ್ಕೊಂಡಿಯಾನೆ ಅಂತ ಅನ್ನಿಸ್ತು. ಅದಾದಮೇಲೆ ಅವ್ರು ಹೇಳ್ತಾರೆ, ಕೈಲಾಸಂ ಹೇಳ್ತಾರೆ, ದುರ್ಯೋಧನ ಅಂದರೆ KV ಅಯ್ಯರ್ ಅಂತ. ಯಾಕೆಂದರೆ ಅವ್ರು ಎದೆ ಸುತ್ತಳತೆ, ಈ ಕುತ್ತಿಗೆ ಸುತ್ತಳತೆ ಹೇಗಿತ್ತು ಅಂದರೆ ದುರ್ಯೋಧನದಿದ್ದಾಗಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಒಂದು ಸಾರಿ ಭಾಳ ತಮಾಷೆ ಅಂದರೆ, ಈ ತುಳಸಿ ತೋಟದ ನಾಟಕದ ಒಂದು ಯಾವುದೋ ನಾಟಕ ನಡೀತಾ ಇತ್ತು. ಅದರ ಹೆಸರು ರಾಮಾಂಜನೇಯ ಯುದ್ಧ ಅಂತ. ನಾಟಕ ಶುರುವಾಗಿತ್ತು. ಸರಿ, ಇವರು ಅಯ್ಯರ್ ಹೇಳಿದ್ರಂತೆ, ಸರ್ ನಾಳೆ ಪೂರ್ತಿ ನಾಟಕ ನೋಡಿದ್ರಾಯ್ತು, ಬೇಡ ಸರ್ ಅಂತಂದ್ರೆ. ಬೇಡ ಕಣೋ ಮಗು, ಯಾರೋ ಇದರಲ್ಲಿ ಒಬ್ಬ ತುಂಬ ಚೆನ್ನಾಗಿ ಮಾಡ್ತಾನಂತೆ, ಒಳ್ಳೆ ಹಾಡು ಹೇಳ್ತಾನಂತೆ, ಕಮಾನ್ ವಿಲ್ ಗೋ ಅಂತಂದ್ಬಿಟ್ಟು ಗೆಟ್ ಮೀ 2 ಟಿಕೆಟ್ಸ್ ಅಂತ 8 ಆಣಿಗೆ 4 ಆಣಿ 2 ಟಿಕೆಟ್ ತಗೊಂಬಂದ್ರಂತೆ. ಅಯ್ಯರ್ರಿಗೆ ಮುಜುಗರ. ಯಾಕೆಂದರೆ ಗಂಜಲ ಕೂಡ ಹಾಕಿ ಸಾರ್ತಿಲ್ಲ, ಧೂಳೋ ಧೂಳು. ಇವರೇನಿಲ್ಲ, ಆರಾಮಾಗಿ ಕೂತ್ಕೊಂಡ್ರು, ಸಿಗರೇಟ್ ಎತ್ಕೊಂಡು ಕೂತ್ಕೊಂಡ್ರು. ಅವರಿಗೆ ನಿಜಕ್ಕೂ ಒಂದು ಹೇಳೋದಂದರೆ, ಆ ಕಾಲದಲ್ಲಿ ಲಂಡನ್ನಲ್ಲಿ ಅಟಿ ಸ್ಕಿನ್ನರ್ ಅಂತಂದ್ಬಿಟ್ಟು ಒಬ್ಬ ಮಹಾನ್ ನಟ ಕಿಸ್ಮಟ್ ಅನ್ನೋ ಉರ್ದು ಪದನ ಸರಿಯಾಗಿ ಉಚ್ಚಾರಣೆ ಮಾಡ್ತಿಲ್ವಂತೆ. ಅದಕ್ಕೆ ಕೈಲಾಸಂ ಹೇಳಿದ್ರಂತೆ, ಅದರ ಬಗ್ಗೆ ನನಗೆ ಗೊತ್ತಿದೆ, ನಾನು ಹೇಳ್ಕೊಡ್ತೀನಿ ಅಂತ. ಅವ್ರನ್ನ ಕರೆಸ್ಕೊಂಡು ಬೇಕಾದಷ್ಟು ಅವ್ರ ಬಗ್ಗೆ ತಿಳ್ಕೊಂಡು ಕೊನೆ ಒಳಗೆ ನೆಕ್ಸ್ಟ್ ಕಿಂಗ್ಸ್ ಬಾಕ್ಸ್ ಅಂತ, ಅಂದರೆ ನಾಟಕ ನೋಡೋದಕ್ಕೆ ಕಿಂಗ್ ಎಲ್ಲಿ ಕೂತ್ಕೊಂತಾರಲ್ಲ ಪಕ್ಕದಾಗ ಒಂದು ಜಾಗ ಇದೆಯಲ್ಲ, ಅಲ್ಲಿ ಕೂಡ್ಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂದರೆ ಕೈಲಾಸಂಗೆ. ಅಂಥ ಮನುಷ್ಯ 4 ಆಣೆ ಟಿಕೆಟ್ ಕೂತ್ಕೊಂಡ್ರು. ನಾಟಕ ಶುರುವಾಗ್ತೆ, ಮೇಲ್ಗಡೆಯಿಂದ ಕಂಬಳಿ ಹುಳುಗಳು ಉದುರ್ತಾಯಿದ್ವು. ಯಾರೋ ಒಬ್ಬನು ಏನು ಗಲಾಟೆ ಮಾಡಿದ್ರು ಮಾಡ್ತಾ ಇಲ್ಲ, ಮಧ್ಯದಲ್ಲಿ ನಿಂತ್ಕೊಂಡಿಯಾನೆ. ಕೊನೆ ಕೈಲಾಸಂ ಹೇಳಿದ್ರಂತೆ, ಕಂಬಳಿಗಳು ಕೂತ್ಕೊಳ್ಳೇ ಅಂದ್ರಂತೆ. ಆ ಪಕ್ಕದ ಇದ್ದವರು ಚೆನ್ನಾಗಿ ಹೇಳಿದ್ರಂತೆ, ಸರಿಯಾಗಿ ಹೇಳಿದ್ರೆ ಬುದ್ಧಿ, ಚಂಬಾರ್ಕ ದೇವರು ಚಪ್ಪಲ್ಕ ಪೂಜಾ, ಸರಿಯಾಗಿ ಹೇಳಿದ್ರಿ ಅಂತಂತೆ. ಇವರಿಗೆ ಮುಜುಗರ. ಸರಿ, ನಾಟಕ ಶುರುವಾಯಿತು. ಯಾರೋ ಒಂದೆರಡು ಹಾಡು ಚೆನ್ನಾಗಿ ಹೇಳಿದ್ರು. ಕಡೆ ಒಳಗೆ ಆರ್ಯ ದೇವತೆಗಳು ಹೇಳಿದ್ರಂತೆ, ಆರ್ಯಪುತ್ರ, ನಮ್ಮನ್ನು ಹರಿಸೋಕ್ಕೋಸ್ಕರ ಆರ್ಯ ದೇವತೆಗಳು, ಮೇಲ್ಗಡೆಯಿಂದ ದೇವತೆಗಳು ಪುಷ್ಪವೃಷ್ಟಿ ಹರಿಸ್ತಾ ಇದ್ದಾರೆ ಅಂತ. ಆ ಮುಂದ್ಗಡೆ ಹಿಂದೆ ಕೂತಿದ್ದವನು ಹೇಳಿದ್ರಂತೆ, ಕೂತ್ಕೊಳ್ಳವ, ಪುಷ್ಪ ಅಂತೆ, ಪುಷ್ಪ ಮೇಲ್ಗಡೆಯಿಂದ ಉದುರ್ತಿರೋದು ಕಂಬಳಿ ಹುಳುಗಳು, ತಪ್ಪ ಕೂತ್ಕೋ ಅಂದ್ರಂತೆ. ನಾಟಕ ಕುಳ್ಗೆಟ್ಟೋಯ್ತು. ಕೈಲಾಸಂ ಹೇಳಿದ್ರಂತೆ, ಈ ಎಂಜಾಯ್ಮೆಂಟು 4 ಆಣೆ ಒಳಗೆ ಸಿಗೋಟ್ಟು ಇನ್ನೆಲ್ಲೂ ಸಿಗಲ್ಲ. ನಿಜವಾದ ನಾಟಕದ ವಿಮರ್ಶೆ ಮಾಡೋರು ಯಾರು ಅಂದರೆ 4 ಆಣೆಯವರೇ. ಅವರು ಮೆಚ್ಚಿದ್ರೆ ನಾಟಕ ಮುಂದುವರಿಯುತ್ತೆ, ಇಲ್ದಿದ್ರೆ ಏನೂ ಇಲ್ಲ ಅಂತಂದ್ಬಿಟ್ಟು. ಬಳ್ಳಾರಿ ರಾಘವಾಚಾರ್ಯರು ಬಹಳ ದೊಡ್ಡ ಪ್ರಸಿದ್ಧ ತೆಲುಗುವಿನ ಆ್ಯಕ್ಟರು, ಹಲವಾರು ಒಳ್ಳೆಯ ನಾಟಕಗಳನ್ನ ಮಾಡಿದವರು. ಒಂದು ಸಾರಿ ಬಳ್ಳಾರಿ ರಾಘವಾಚಾರ್ಯರು ಹೀಗೆ ನಾಟಕ ಮಾಡ್ತಿದ್ದಾರೆ. ಅವತ್ತು ನಾಟಕದ ಹೆಸರು ತಪ್ಪೆ ವರದಿ ಅಂತ. ಸರಿ, ಇವರು ಜೊತೆಗೆ ಹೋಗಿದ್ದಾರೆ. ಅವರೇನೋ ಮನೋಲಾಗ್ ಭಾಳ ಚೆನ್ನಾಗಿ ಹೇಳ್ತಿದ್ದಾರೆ, ಬೇರೆಯವರು ಯಾರು ಅಷ್ಟು ಚೆನ್ನಾಗಿ ಮಾಡಲ್ವಂತೆ. ತಪ್ಪೆ ವರದಿ, ತಪ್ಪೆ ವರದಿ, ತಪ್ಪೆ ವರದಿ ಅಂದ್ರಂತೆ. ಮುಂದೆ ಕೂತ್ಕೊಂಡವರು, ಮಾದಿರಾ ಡಬ್ಬಿಚ್ಚಿ ಒಚ್ಚಿತ ಮೇ ಮಾದ್ರ ರಾಘವ, ಡಬ್ಬಿಚ್ಚಿ ಒಚ್ಚಿತ ಮೇ ವಾಳದ್ರ ಅಂದಂತೆ. ನಾಟಕ ಕುಳ್ಗೆಟ್ಟೋಯ್ತು ಅವತ್ತು. ಅದರ ಕೈಲಾಸ ಅಯ್ಯರ್ ಬರೀತಾರೆ, ಒಂದು ನಾಟಕಕ್ಕೆ ನಿಜವಾದ ಅರ್ಥ ಕೊಡಬೇಕು, ವಿಮರ್ಶೆ ಮಾಡಬೇಕು ಅಂದರೆ 4 ಆಣೆವರೆಗೆ ಸರಿ ಅಂತಂದ್ಬಿಟ್ಟು. ಇದಾದಮೇಲೆ ಅವರಿಗೆ ಬರೆಯೋ ಅಭ್ಯಾಸ ಶುರುವಾಗುತ್ತೆ. ಚಾಮರಾಜಪೇಟೆಯ ಡಾಕ್ಟರ್ ನಂಜಪ್ಪ ಅಂತ 5ನೇ ಮೇನ್ ರೋಡ್ನಲ್ಲಿ, ಅಲ್ಲಿ ಮತ್ತೆ ಇವರು ವ್ಯಾಯಾಮ ಶಿಕ್ಷಣ ಶುರು ಮಾಡ್ತಾರೆ. ಅಲ್ಲೇ ಒಂದು ಕುದುರೆ ಲಾಯ, ಅದು ಕೆಲಸಕ್ಕೆ ಬಾರದೊಂದು ರೂಮ್ನಲ್ಲಿ ನೂಕ್ ಅಂತ ಹೆಸರಿಟ್ಟು ಅಲ್ಲಿ ಬರವಣಿಗೆ ಶುರು ಮಾಡ್ತಾರೆ. ಯಾರು? ಕೈಲಾಸಂ. ಬರವಣಿಗೆ ಅಲ್ಲ, ಬರೆಸ್ತಾ ಇದ್ರು. ಅವ್ರು ಹೇಳಿದ್ರು, ಇದೇ ನಾನು ಸರಿಯಾದ್ದು ಅಂತ ಹೇಳ್ಬಿಟ್ಟು ಅಲ್ಲಿದ್ದು ಅನೇಕ ನಾಟಕಗಳನ್ನ ಬೇರೆಯವನ್ನ KV ಅಯ್ಯರ್ ಕೂಡ ಬರ್ಕೊಂಡಿದ್ದಾರೆ. ಇದಾದಮೇಲೆ ಅವ್ರನ್ನ ಕೈಲಾಸಂರವ್ರನ್ನ ಪಾಪಣ್ಣಿ ಅಂತ ಕರೀತಾ ಇದ್ರು ಅವರ ಮಕ್ಕಳೆಲ್ಲರೂ ಕೂಡ. ಇದು ಯಾಕೆ ಹೇಳಿದೆ ನಾನು ಮುಖ್ಯವಾಗಿ ಮೊದಲೇ ಅದನ್ನ ಯಾಕೆ ತಗೊಂಡೆ ಅಂತಂದರೆ, ಕೈಲಾಸಂರವರು ನಿಜವಾದ ಗುರುಗಳಾಗಿ ಅಯ್ಯರ್ರವರು ಸಾಹಿತ್ಯ ಕ್ಷೇತ್ರಕ್ಕೆ ಬರೋದು ಅಲ್ದಿರ ಅನೇಕ ಪುಸ್ತಕಗಳನ್ನ ಓದೋ ಅಂತ ಒಂದು ಅವಕಾಶ ಮಾಡಿಕೊಟ್ಟವರು ಅಂದರೆ ಕೈಲಾಸಂ. ಅದಕ್ಕೇ ಅಯ್ಯರ್ ಬರೀತಾರೆ, ನನ್ನ ಜೀವನ ದೃಷ್ಟಿ ಒಳಗೆ ನನ್ನ ಸರಿಯಾದ ಗುರು ಅಂತಂದರೆ ಕೈಲಾಸಂ ಅಂತಂದ್ಬಿಟ್ಟು. ಇದಾದಮೇಲೆ ನಾವು ನೋಡಿದ್ರೆ KV ಅಯ್ಯರವರು ಕೊಟ್ಟ ಸಾಹಿತ್ಯದ ಕೊಡುಗೆ ಕಡಿಮೆನೆ, ಆದರೆ ಕೊಟ್ಟಿರೋದೆಲ್ಲ ಗಟ್ಟಿ ಸಾಹಿತ್ಯ.
ಅವರ ಬರೆದಿರ್ತಕ್ಕಂಥ ರೂಪದರ್ಶಿ, ಶಾಂತಲ, ಲೀನಾ ಈ 3 ಕಾದಂಬರಿ. ಲೀನಾ ರೂಪದರ್ಶಿ, ಇನ್ನೊಂದು ರೂಪಾಂತರ, ಸಣ್ಣದೊಂದು ಕಾದಂಬರಿ. ಸಣ್ಣ ಕಥೆಗಳನ್ನ ಬರೀತಾರೆ. ಪ್ರಾಯಶಃ ಕಥೆಗಳೇ ಹೇಳೋದರಲ್ಲಿ ಅಯ್ಯರ್ ಅವರು ಬಹಳ ಎತ್ತಿದ ಕೈ ಅಂತ ಹೇಳ್ತಾರೆ. ಮತ್ತು ಸಮುದ್ಯತ ಅಂತ ಸಣ್ಣ ಕಥೆಗಳು ಬರ್ಕೊಂಬರ್ತಾರೆ, ನಾಟಕ ಬರ್ಕೊಂಬರ್ತಾರೆ. ಮೃಚ್ಛಕಟಿಕ, ಪತ್ನಿಯೋ ಪತಿಯ ಕೈಗೊಂಬೆಯೋ, ಮಹಾಶಿಲ್ಪಿ, ವರಪರೀಕ್ಷೆ ಅಂತ. ಇಂಗ್ಲೀಷ್ನಲ್ಲಿ ವ್ಯಾಯಾಮ ಶಿಕ್ಷಣಕ್ಕೆ ಅನೇಕ ಕೃತಿಗಳನ್ನು ಅವರು ಬರೆದು, ಯಾಕೆಂದರೆ ಅದು ಎಷ್ಟು ಪ್ರಸಿದ್ಧಿಯಾಗಿತ್ತು ಅಂದರೆ, ನನಗೆ ಗೊತ್ತಿರೋ ಹಾಗೆ ನಾನು ಮರಿಯಪ್ಪ ಹಾಸ್ಟೆಲ್ನಲ್ಲಿ ಓದ್ತಿದ್ದಾಗ ಅಯ್ಯರ್ ಅವರ ಸೂರ್ಯ ನಮಸ್ಕಾರ ಪೂರ್ತಿ ಅಲ್ಲೇ ಹಾಕಿದ್ರು. ಆ ಸೂರ್ಯ ನಮಸ್ಕಾರ ಹೇಗೆ ಮಾಡೋದು ಅನ್ನೋದನ್ನ ಒಂದು 10-12 ಫೋಟೋ ಹಾಕಿದ್ದು ಇನ್ನೂ ನನಗೆ ನೆನಪಿನಲ್ಲಿದೆ. ಹಾಗಾಗಿ ಅವರು ಕೊಟ್ಟಿದ್ದು ಸಾಹಿತ್ಯಕ್ಕೆ ಕಡಿಮೆ ಆದರೂ ಕೂಡ ಗಟ್ಟಿ ಸಾಹಿತ್ಯ. ಇವತ್ತು ಬಹಳಷ್ಟು ಜನ ತಾವುಗಳೆಲ್ಲ ಓದಿರೋವಂಥದ್ದೇ, ಶಾಂತಲ ಆಗಲಿ, ರೂಪದರ್ಶಿ ಆಗಲಿ, ಕಾದಂಬರಿನ ಇವತ್ತು ಓದಿರೋರೆ. ಆದರೆ ಇವತ್ತು ಆ ಕಾದಂಬರಿನ ಇಟ್ಕೊಂಡ್ರೆ ಪೂರ್ತಿ ಮುಗಿಸೋ ತನಕ ಅದನ್ನು ಮುಚ್ಚೋದಕ್ಕೆ ಮನಸ್ಸು ಬರೋಲ್ಲ. ಕಡೆ ಒಳಗೆ ಒಂದು ಹನಿ ನೀರಂತೂ ಯಾರಿಗಾದರೂ ಬರುತ್ತೆ ಅನ್ನೋದರಲ್ಲಿ ತಪ್ಪಿಲ್ಲ. ಅದು ಅಂಥ ಪ್ರಸಿದ್ಧವಾದ ಕಾದಂಬರಿ ರೂಪದರ್ಶಿ. ರೂಪದರ್ಶಿ ಬರೆದಿರೋದಕ್ಕೆ ಒಂದು ಬಹಳ ವಿಶೇಷ. ರಾಜರತ್ನಂರವ್ರ ಹತ್ರ ಭಾಳಷ್ಟು ಸಾರಿ ಒಂದು ಸಾರಿ ನೋಟ್ಬುಕ್ನಲ್ಲಿ ಯಾವುದೋ ಒಂದು ಕೊಟ್ಬಿಟ್ಟು, ಸರ್ ಇದೊಂದು ಕಥೆ ಬರೆದಿದ್ದೀನಿ ಓದಿ ಅಂದ್ರಂತೆ. ಈ ರಾಜರತ್ನಂ ಅಂದ್ಕೊಂಡ್ರಂತೆ, ಈ ಅಯ್ಯರಿಗೆ ಇದ್ಯಾಕೆ ಹುಚ್ಚಿಡೀತು ಅಂತನ್ಬಿಟ್ಟು ಅದೇನೂ ಇರಲ್ಲ, ತೆಪ್ಪಗಾಗೆ ಇಟ್ಬಿಟ್ಟಿದ್ರಂತೆ. ಸುಮಾರು ದಿವಸ ಅದ್ರ ಬಗ್ಗೆ ಇವರು ಮಾತಾಡಿಲ್ಲ, ಅವರು ಮಾತಾಡಿಲ್ಲ. ಇನ್ನೊಂದು ಸಾರಿ ರಾಜರತ್ನಂರವರು ಎಲ್ಲೋ ಬೇರೆ ಕಡೆ ಭಾಷಣ ಕೊಟ್ಟಾಗ ಬನ್ನಿ ಮನೆಗೆ ಅಂತ ಕರ್ಕೊಂಡೋದ್ರಂತೆ. ಮನೆಗೆ ಕರ್ಕೊಂಡೋದಾಗ ಅವರು ಅದ್ರ ಬಗ್ಗೆ ಅವರು ಮಾತಾಡಿಲ್ಲ, ಇವರು ಮಾತಾಡಿಲ್ಲ. ಅದಾದಮೇಲೆ ಅವ್ರು ಹೇಳಿದ್ರಂತೆ, ನನಗೆ ಇನ್ನೊಂದು ಯಾವುದೋ ಒಂದು ಕಥೆ ಜ್ಞಾಪಕ ಬರ್ತಾ ಇದೆ, ಹೇಳ್ತೀನಿ ಅಂತಂದ್ರಂತೆ. ಆ ಕಥೆ ಹೇಳಿದ್ರು, ಅದಾದಮೇಲೆ ಹೇಳ್ತೀನಿ. ಆ ಕಥೆ ಹೇಳಿದಾಗ ರಾಜರತ್ನಂ ಅಂದ್ಕೊಂಡ್ರಂತೆ, ಈ ಕಥೆ ನನ್ನಿಂದ ಬರೆಯೋಕ್ಕೆ ಸಾಧ್ಯವ ಅಂತ. ಅಂದರೆ ಎಷ್ಟು ಪಳಗಿದ್ರು ಅಯ್ಯರ್ ಅವರು ಈಗಾಗಲೇ ಅಂತ. ರೂಪದರ್ಶಿ 1942ರಲ್ಲಿ ಏಪ್ರಿಲ್ನ ಅಮೆರಿಕದ ರೀಡರ್ಸ್ ಡೈಜೆಸ್ಟ್ ಮಾಸ ಪುಸ್ತಕದಲ್ಲಿ ಒಂದೇ ಒಂದು ಲೈನ್ ಇತ್ತು, ದ ಫೇಸ್ ಆಫ್ ಜುದೋಸ್ ಈಸ್ ಕ್ಯಾರಿಯಟ್ ಅಂತ. 3/4 ಪೇಜಿನ ಒಂದೇ ಒಂದು ಪ್ಯಾರಾಗ್ರಾಫ್, 3/4 ಪೇಜಿನ ಒಂದು ಕಥೆ ಇತ್ತು. ಅದನ್ನು ಪ್ರಾಯಶಃ ಅಯ್ಯರ್ರವರ ಬುದ್ಧಿಶಕ್ತಿ, ಅವರ ಆಲೋಚನೆ, ಅವರ ಪಾತ್ರ ವಿವರಣೆಯಿಂದಾಗಿ 340 ಪುಟದ ಅತ್ಯುತ್ತಮವಾದ ಒಂದು ಕಾದಂಬರಿ ರೂಪದರ್ಶಿ ಹೊರಬಂತು. ಪ್ರಾಯಶಃ ಆ ರೂಪದರ್ಶಿ ಒಂದೇನು ಅಂತಂದರೆ, ಆ ಪಾತ್ರಗಳ ಚಿತ್ರಣವನ್ನು ನೋಡ್ತಾ ಹೋದರೆ ನಾವೇ ಅಲ್ಲಿದ್ದೀವೇನೋ ಅನ್ನೋಷ್ಟು ಮಟ್ಟಿಗೆ ಅದು ಚೆನ್ನಾಗಿ ಬರೆದಿದ್ದಾರೆ. ಫ್ಲಾರೆನ್ಸ್ ನಗರದಲ್ಲಿ ಒಂದು ಚರ್ಚಿನಲ್ಲಿ ಯೇಸುವಿನ ಬಗ್ಗೆ ಜೀವನ ಚರಿತ್ರೆಯನ್ನು ಬರೀಬೇಕು ಅಂತ ಹೇಳಿ ಅಲ್ಲಿನ ಎಲ್ಲ ಪೋಪ್ ಮತ್ತು ಬೇರೆಯವರೆಲ್ಲ ಅಂದ್ಕೊಂಡಾದ್ಮೇಲೆ ಮೈಕಲ್ ಆಂಜಲೋನ ನಿರ್ಮಿಸ್ತಾರೆ. ಆದರೆ ಒಂದೇನು ಅಂದರೆ, ಯಾವ ಕಾಲ ನಿರ್ಬಂಧವೂ ಇಲ್ಲ. ಎಷ್ಟು ದಿವಸ ಬೇಕಾದರೂ ತಗೋಬೋದು, ಮಧ್ಯ ನಿಲ್ಲಿಸ್ಬೋದು, ಅಥವಾ ಯಾವಾಗ ಬೇಕಾದರೂ ಮುಂದುವರ್ಸ್ಕೋಬೋದು ಅನ್ನೋದು ಅವ್ರಿಗೆ ಹಾಕಿ ಮೈಕಲ್ ಆಂಜಲೋ ಅದನ್ನು ಬರೆಯೋದಕ್ಕೆ ಶುರು ಮಾಡ್ತಾನೆ. ಯೇಸುವಿನ ಜನನದಿಂದ ಅದನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ. 3 ಚಿತ್ರ ಬರೀತಾನೆ. ಆ ಜನನ ಆಗೋ ತನಕ ಬರೆದಾದ್ಮೇಲೆ ಬಹಳಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ, ಎಂಥ ಒಳ್ಳೆ ಚಿತ್ರ ಇದು ಅಂತ. ಅದಾದಮೇಲೆ ಬಾಲ ಯೇಸು ಬೇಕಾಗುತ್ತೆ. ಆ ಬಾಲ ಯೇಸು ಬೇಕು ಅಂದ ತಕ್ಷಣ ಆ ಚಿತ್ರಗಳು ನಿಂತೋಗುತ್ತೆ. ಬಾಲ ಯೇಸುನು ಹುಡ್ಕೋಕೆ ಹೋಗ್ತಾನೆ. ಅವನು ಕೊನೆಗೆ ಪೀಸಾ ನಗರಕ್ಕೆ ಬರ್ತಾನೆ. ಅಲ್ಲಿ ಅವರಿಗೆ ಬೇಕಾಗಿತ್ತ ಬೆನೆಟ್ಟೋ ಹತ್ರ ಬರ್ತಾನೆ. ಆ ಬೆನೆಟ್ಟೋ ಹತ್ರ ಹುಡುಕೊಂಡು ಸುಮಾರು ದಿವಸ ಅಲ್ದಾಡ್ತಾನೆ. ಅವನಿಗೆ ಬೇಕಾದ ಒಬ್ಬ ಹುಡುಗ ಸಿಗಲ್ಲ. ಕಡೆ ಒಳಗೆ ಒಂದು ಕಡೆಗಿದ್ದಾಗ ಯಾರೋ ಒಬ್ಬ ಚಿಕ್ಕ ಮಗು ಬಂದು, ಅಂಕಲ್ ನನಗೊಂದು ದೋಣಿ ಮಾಡಿಕೊಡಿ ಈ ಕಾಗದದಲ್ಲಿ ಅಂತ ಹೇಳ್ತಾನೆ. ಆ ನೀರಿನಲ್ಲಿ ಬಿಡೋದಕ್ಕೆ ನನಗೊಂದು ಕಾಗದ ದೋಣಿ ಮಾಡಿಕೊಡಿ ಅಂತ. ಆಗ ಮೈಕಲ್ ಆಂಜಲೋ ಅಂದ್ಕೊಳ್ತಾನೆ, ಇವನೇ ನಿಜವಾದ ನನಗೆ ಬೇಕಾದವನು ಅಂತಂದ್ಬಿಟ್ಟು. ಯಾಕೆಂದರೆ ಬಾಲ ಯೇಸುವಿನ ಎಲ್ಲ ಮುಖ ಎಷ್ಟು ಚೆನ್ನಾಗಿದೆಯೋ ನಾನು ಬರೀಬಹುದು ಅಂತಂದ್ಬಿಟ್ಟು ಅವನು ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದಾಗ ಅವರ ಅಜ್ಜಿ ಒಬ್ಬರು ಸಾಕ್ಕೊಂಡಿರ್ತಾರೆ ಆ ಇವನ್ನ. ಅವನ ಹೆಸರನ್ನೇ ಅರ್ನೆಸ್ಟೋ ಅಂತಂದ್ಬಿಟ್ಟು. ಕಡೆ ಒಳಗೆ ಆ ಹುಡುಗನ ಅಜ್ಜಿ ಹತ್ರ ಹೋಗಿ, ನಿನಗೆ ಬೇಕಾದ ಎಲ್ಲ ಸೌಕರ್ಯಗಳನ್ನು ನಾನು ಮಾಡಿಕೊಡ್ತೀನಿ, ನೀನು ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ಪೋಪ್ಗೆ ಹೇಳಿ ಎಲ್ಲ ಸೌಕರ್ಯ ಮಾಡಿಕೊಡ್ತಾರೆ. ಅದಾದಮೇಲೆ ಮೈಕಲ್ ಆಂಜಲೋ ಕಂಡ್ರೆ ಬಹಳ ಪ್ರೀತಿ ಇರುತ್ತೆ ಆ ಅರ್ನೆಸ್ಟೋಗೆ. ಮತ್ತಿನ್ನೊಂದು ಅಂದರೆ, ಈ ಹುಡುಗನಿಗೆ ಒಂದೇನು ಒಂದು ಚಿತ್ರ ಬರೀಬೇಕು ಅಂತಿದ್ದಾಗ ಇನ್ನೊಬ್ಬ ಅರ್ನೆಸ್ಟೋಗೆ ಬೆನೆಟ್ಟೋ ಅವರ ಮಗಳು ಲೀನಾ ಅಂತಿರ್ತಾರೆ.
ಅವಳನ್ನ ಕಂಡ್ರೆ ತುಂಬ ಇಷ್ಟ ಈ ಮೈಕೆಲ್ ಆಂಜೆಲೋಗೆ. ಆದರೆ ಲೀನಾ ಟೊಯೋಟೋ ಅಂತ ಒಬ್ಬ ಕ್ರೂರಿ ಅಂತ ಹೇಳ್ಬೋದು, ಅವನು ಮದುವೆ ಆಗಿರ್ತಾರೆ. ಮುಂದೆ ನಡೆದ ಘಟನೆಗಳು ಬಹಳ ಚೆನ್ನಾಗಿದೆ. ಆ ಮಗುನ ಕರ್ಕೊಂಡು ಹೋಗ್ತಾರೆ, ಬಾಲ ಯೇಸುವಿನ ಎಲ್ಲ ಚಿತ್ರಗಳನ್ನ ಬರೀತಾರೆ. ಪ್ರಾಯಶಃ ಅಲ್ಲಿ ಇರ್ತಕ್ಕಂಥವರು ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಎಂಥ ಚಿತ್ರ! ಆ ಬಾಲ ಯೇಸುವಿನ ಮುಗ್ಧ ಮುಖ ಈ ಹುಡುಗನಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಇದಾದ ಮೇಲೆ ಅನೇಕ ಚಿತ್ರಗಳನ್ನ ಅವರು ಬರ್ಕೊಂಡು ಹೋಗ್ತಾರೆ. ಸಂಪರ್ಕ ಕಳೆದೋಗುತ್ತೆ. ಮುಂದೆ ನಡೆದ ಘಟನೆಗಳೇ ರೂಪದರ್ಶಿಯ ನಿಜವಾದ ಕಾದಂಬರಿಯ ಸಾರಾಂಶ ಅನಿಸುತ್ತೆ. ಇದಾದಮೇಲೆ ಅನೇಕ ಚಿತ್ರಗಳನ್ನ ಬರೆದಾದ್ಮೇಲೆ ಇನ್ನೊಂದೇನು ಅಂದರೆ ಮೈಕೆಲ್ ಆಂಜೆಲೋ ಕೂಡ ಬಿಟ್ಬಿಟ್ಟು ಬರ್ತಾನೆ. ಸದ್ಯಕ್ಕೆ ಅದು ನಿಂತೋಗಿರುತ್ತೆ. ಇದಾದಮೇಲೆ ದಿನ ಬೆಳಗಾದರೆ ಲೀನಾ ಮತ್ತು ಟೊಯೋಟೋ ಇಬ್ಬರದು ಜಗಳ ಇರುತ್ತೆ. ಮೈಕೆಲ್ ಆಂಜೆಲೋ ಬೇಜಾರಾಗ್ಬಿಟ್ಟು ಬಿಟ್ಟು ಹೋಗ್ತಾನೆ. ಇದಾದಮೇಲೆ ಮತ್ತೆ ಫ್ಲಾರೆನ್ಸೋ ನಗರಕ್ಕೆ ಬರ್ತಾನೆ. ವಾಪಸ್ ಬಂದಮೇಲೆ ಪೋಪ್ ಮತ್ತೆ ಕರೆಸ್ಕೊಳ್ತಾರೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಮೃತ ಶಿಲೆಯ ಸಮಾಧಿನ ಮಾಡ್ಕೊಳ್ತಾರೆ. ಯೇಸು ದೇವರಿಗೆ ಬೇಕಾಗಿರ್ತಕ್ಕಂಥ ಅನೇಕ ಚಿತ್ರಗಳನ್ನ ಬಿಡಿಸ್ಕೊಳ್ತಾರೆ. ಕಡೆಗೆ ಬರುತ್ತೆ ಯೇಸುವಿನ ಹಿಡ್ಕೊಟ್ಟ ಜುದಾಸನ ಚಿತ್ರ ಬೇಕಾಗುತ್ತೆ. ಗರಿಬಾಲ್ಡಿ ಜುದಾಸನ ಚಿತ್ರ. ಮೈಕೆಲ್ ಆಂಜೆಲೋ ಎಲ್ಲ ಬರೆದಾದ್ಮೇಲೆ ಅಲ್ಲಿಗೆ ನಿಂತೋಗುತ್ತೆ. ಮತ್ತೆ ಆ ಜುದಾಸನ ಚಿತ್ರನ ಹುಡ್ಕೊಂಡು ಹೋಗ್ತಾನೆ. ಯಾಕೆಂದರೆ ಅಂಥ ಚಿತ್ರ ನನಗೆಲ್ಲೂ ಸಿಗಲ್ವಲ್ಲ ಅಂತ. ಅದು ಹುಡ್ಕೊಂಡು ಹೋಗ್ತಾ ಮತ್ತೆ ಲೀನಾ ಭೇಟಿ ಆಗ್ತಾರೆ. ಆ ಗಂಡ ಕ್ರೂರಿ ಅದು. ಕೊನೆಗೆ ಮತ್ತೆ ಇದಾದಮೇಲೆ ಹುಡ್ಕೊಂಡು ಬರ್ತಾ ಒಂದು ಸೈತಾನದ ಊರಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಒಂದು ಹೆಂಡದ ಪಡಕಾನೆ ಒಳಗೆ ಕುಡುಕರು ಗುಂಪಿರುತ್ತೆ. ಆ ಕುಡುಕರು ಗುಂಪಿನಲ್ಲಿ ಒಬ್ಬನ್ನು ನೋಡ್ತಾನೆ, ನಿಜವಾದ ಗರಿಬಾಲ್ಡಿ ಅವನು. ಅವನೇ ಬೇಕಾಗಿದ್ದವನು ಅವನಿಗೆ. ಅಂಥ ಕ್ರೂರ ಮುಖ ಇರೋವಂಥದ್ದು, ಅಂಥ ವ್ಯಕ್ತಿತ್ವ ಇರೋವಂಥದ್ದು ಬೇಕು ಅಂತ ಹೇಳಿಬಿಟ್ಟು ಅವನನ್ನು ಮತ್ತೆ ಕರ್ಕೊಂಡು ಹೋಗ್ತಾನೆ. ನೀನು ಬಾ, ನಿನಗೇನು ಬೇಕೋ ಎಲ್ಲ ಸೌಕರ್ಯ ಮಾಡಿಕೊಡ್ತೀನಿ, ಹಣದ ಆಸೆ, ಹೆಂಡದ ಆಸೆ ಎಲ್ಲ ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇವನಿಗೊಂದು ಅನ್ನಿಸ್ತೆ, ಇನ್ನು ದಿನ ಚೇಂಜ್ ಮಾಡೋಕ್ಕಾಗಲ್ಲ, ಆದಷ್ಟು ಬೇಗ ಇದನ್ನು ಮುಗಿಸ್ಬಿಡ್ಬೇಕು ಅಂತೇಳ್ಬಿಟ್ಟು ಮಾರನೇ ದಿವಸದಿಂದ ಪ್ರಾರಂಭ ಮಾಡ್ತಾನೆ. ಇವನ ಕರ್ಕೊಂಡೋಗಲ್ಲಿ ಕೂಡಿಸಿದ ತಕ್ಷಣ ಆ ಗರಿಬಾಲ್ಡಿ ಆ ಹಳೆಯ ಫೋಟೋಗಳನ್ನ ಎಲ್ಲ ನೋಡ್ತಾನೆ. ಎಲ್ಲ ನೋಡಾದ್ಮೇಲೆ ಇನ್ನೇನು ಚಿತ್ರ ಶುರು ಮಾಡಬೇಕು, ಎಲ್ಲ ಆಗತ್ತೆ ಅಂತಂದಾಗ ಏಕಾಗ್ರತೆ ಅಂತ ಅದನ್ನೆಲ್ಲ ನೋಡ್ತಾದ್ಮೇಲೆ ಕಡೆ ಒಳಗವನು ಚಿಕ್ಕಪ್ಪ ಅಂತ ಕೂಗ್ತಾನೆ. ಮೈಕೆಲ್ ಆಂಜೆಲಿಗೆ ಆಶ್ಚರ್ಯ ಆಗುತ್ತೆ. ನನ್ನನ್ನು ಚಿಕ್ಕಪ್ಪ ಅಂತ ಕರೀತಾ ಇದ್ದವನು ಒಬ್ಬನೇನೆ ಅವನ ಅರ್ನೆಸ್ಟು. ಆ ಬಾಲ ಯೇಸು ಏನಿದಾನಲ್ಲ ಅವನು ಕರೀತಾ ಇದ್ದವನು, ಇದೇನು ಇವನು ಕರೀತಾನಲ್ಲ ಅಂತ ಅವನ ಮೇಲಿನಿಂದ ದಪ್ಪಂತ ಕೆಳಗೆ ಬೀಳ್ತಾನೆ. ಆದರೆ ಆವಾಗನ್ಸುತ್ತೆ ಮೈಕೆಲ್ಗೆ ಆಶ್ಚರ್ಯ ಆಗುತ್ತೆ, ಅರ್ನೆಸ್ಟೋ ಗರಿಬಾಲ್ಡಿ ಆಗಿದ್ದು ಹೇಗೆ ಅಂತ. ಬಹಳ ಒಳ್ಳೆ ಸೊಗಸಾದ ಚಿತ್ರಣವನ್ನು ಬರ್ಕೊಂಡ್ಬರ್ತಾರೆ ಅಯ್ಯರು. ಅವಾಗ ಕೇಳ್ತಾರೆ, ಇದ್ಯಾಕಿದು ಹೀಗಾಯಿತು ಅಂತ. ಆಗ ಅವನು ಹೇಳ್ತಾನೆ, ನಾನು ಪಿಸಾ ನಗರಕ್ಕೆ ವಾಪಸ್ ಬಂದಮೇಲೆ ನಮ್ಮ ಅಜ್ಜಿ ತೀರ್ಕೊಳ್ತಾರೆ. ನಮ್ಮ ಅಜ್ಜಿ ತೀರ್ಕೊಂಡ್ಮೇಲೆ ನಾನು ಜಿಯೋವೆನಿ ಬಳಿ ಅಲ್ಲಿ ಹೋಗಿ ಕೆಲಸಕ್ಕಿರ್ತೀನಿ. ಆದರೆ ಅವನು ಮನೆ ಬಿಡಿಸ್ತಾನೆ. ಅದಾದಮೇಲೆ ತೋಟದ ಕೆಲಸಕ್ಕೆ ಹೋಗ್ತೀನಿ. ಆ ತೋಟದ ಕೆಲಸ ಮಾಡಬೇಕಾದ್ರೆ ನನ್ನ ದುರಾದೃಷ್ಟ ಆ ತೋಟನೇ ಬೇರೆಯವ್ರಿಗೆ ಮಾರಾಕ್ಬಿಡ್ತಾರೆ, ಅಲ್ಲೂ ಕೆಲಸ ಇರಲ್ಲ. ಮತ್ತೆ ಕರಾರ ನಗರಕ್ಕೆ ಬರ್ತೀನಿ. ಟೊಯೋಟಾ ಮತ್ತು ಲೀನಾನ ಭೇಟಿ ಆಗ್ತೀನಿ. ಆದರೆ ಟೊಯೋಟಾಗೆ ಒಂದೇ ಒಂದಿತ್ತು ಅಂದರೆ ಈ ಮೈಕೆಲ್ ಆಂಜೆಲಿಗೆ ಲೀನಾನ್ ಕಂಡ್ರೆ ಇಷ್ಟ ಅಂತ ಹೇಳ್ಬಿಟ್ಟು ಅವನನ್ನು ಒಂದು ದೊಡ್ಡ ಕಲ್ಲು ತಗೊಂಡು ಹಣೆಗೆ ಹೊಡಿತಾರೆ. ಮುಖ ವಿಕಾರ ಆಗುತ್ತೆ. ಅದಾದಮೇಲೆ ಬೇಜಾರಾಗಿ ತಿರ್ಗಾ ಬರ್ತಾನೆ. ಇಲ್ಲ, ಈ ಟೊಯೋಟನ್ಗೆ ಏನಾದರೂ ಮಾಡಿ ಕೊಲ್ಲಬೇಕು ಅಂತ ಯೋಚನೆ ಮಾಡ್ತಾನೆ. ಇದೇ ಮೈಕೆಲ್ ಆಂಜೆಲೋ, ಸಾರಿ ಈ ಅರ್ನೆಸ್ಟೋ. ಅದಾದಮೇಲೆ ಒಂದು ದಿವಸ ಸೈಂಟ್ ಪೀಟರ್ ಜಾತ್ರೆ ನಡೆಯುತ್ತೆ. ಅದಕ್ಕೋಸ್ಕರ ಕಾಯ್ತಾನೆ. ಈ ಜಾತ್ರೆ ಗ್ಯಾರಂಟಿ ಬಂದೇ ಬರ್ತಾನೆ. ಇವನು ಏನಾದರೂ ಮಾಡಿ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ. ಆದರೆ ಒಂದೇನು ಅಂದರೆ ವಿಧಿ ಬೇರೆ ಆಗುತ್ತೆ. ಟೊಯೋಟೇನೆ ಇವನು ಹೊಡೆದ್ಬಿಟ್ಟು ಒಂದು ತೊಗೊಂಡೋಗಿ ನೀರಿನಲ್ಲಿ ಹಾಕ್ತಾನೆ. ಇವನ ಬುದ್ಧಿಶಕ್ತಿ ಮರ್ತೋಗುತ್ತೆ, ನೆನಪು ಹೊರಟೋಗುತ್ತೆ. ಆ ನೆನಪು ಬಂದಿದ್ದು ಯಾವಾಗ ಅಂತಂದರೆ ಮತ್ತೆ ಇಲ್ಲಿ ಕೂತ್ಕೊಂಡು ಆ ಬಾಲ ಯೇಸುವಿನ ಫೋಟೋ ನೋಡ್ದಾದ್ಮೇಲೆ ಅವನಿಗೆ ಮತ್ತೆ ನೆನಪು ಬರುತ್ತೆ. ಅದುವರ ತನಕ ಅವನ ನೆನಪು ಕೂಡ ಇರಲ್ಲ. ಅದಾದಮೇಲೆ ಮೇಲ್ಗಡೆಯಿಂದ ದಪ್ಪಂತ ಬಿದ್ದು ಕಡೆಗೆ ತೀರೋಗ್ತಾನೆ. ಪೋಪ್ಗೆ ಹೇಳಿ ಅವನಿಗೆ ಬೇಕಾಗಿರ್ತಕ್ಕಂಥ ಅಂತ್ಯ ಸಂಸ್ಕಾರವನ್ನು ಎಲ್ಲವನ್ನ ಅವನು ಮಾಡ್ತಾನೆ. ಅವನಿಗೋಸ್ಕರ ಒಂದು ಅಮೃತ ಶಿಲೆಯ ಒಂದು ಸಮಾಧಿ ಕೂಡ ಮಾಡ್ತಾನೆ. ನಿಜವಾಗ್ಲೂ ಒಂದೇನು ಅಂದರೆ ಈ ರೂಪದರ್ಶಿ ಕಡೆ ಒಳಗೆ ಓದ್ತಿದ್ದಾಗ ಇವತ್ತು ಕೂಡ ಯಾರಿಗಾದರೂ ಒಂದೆರಡು ಕಣ್ಣೀರು ಬರೋದು ಗ್ಯಾರಂಟಿ. ಯಾಕೆಂದರೆ ಒಬ್ಬ ಮುಗ್ಧ ಬಾಲ ಯೇಸು ಆಗಿದ್ದ ಅರ್ನೆಸ್ಟೋ
ಕಡೆ ಒಳಗೆ ಜುದಾಸನ ಪಾತ್ರವನ್ನು ಅವನೇ ನಿರ್ವಹಿಸಬೇಕಲ್ಲ ಅನ್ನೋದು ವಿಚಿತ್ರ ಅನಿಸುತ್ತೆ. ಹಾಗಾಗಿ ಕನ್ನಡ ಸಾಹಿತ್ಯದಲ್ಲಿ ಪ್ರಾಯಶಃ ಒಂದು ಅಪೂರ್ವವಾದ ಕಾದಂಬರಿ ಅಂತಂದರೆ ರೂಪದರ್ಶಿ. ಇದನ್ನು ಹಲವಾರು ಭಾಷೆಗಳಲ್ಲಿ ತರ್ಜಮೆ ಮಾಡಿದ್ದಾರೆ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದನ್ನು ಆಕಾಶವಾಣಿಯೊಳಗೆ ಕೂಡ ಡಾಕ್ಟರ್ ಎಚ್ ಕೆ ರಂಗನಾಥ್ರವರು ಆಕಾಶವಾಣಿಯೊಳಗೆ ನಾಟಕವನ್ನು ಕೂಡ ಮಾಡಿಸಿದ್ದಾರೆ. ಮತ್ತು ಇನ್ನೊಂದೇನು ಅಂದರೆ ಇದನ್ನು ಅನೇಕ ವಿಶ್ವವಿದ್ಯಾಲಯರು ಕೂಡ ಅದನ್ನು ನಾನ್ ಡಿಟೈಲ್ ಆಗಿ ಅದನ್ನು ಬೇಕಾಷ್ಟು ಕಡೆ ಅದನ್ನು ಇಟ್ಟಿದ್ದಾರೆ. ಹಾಗಾಗಿ ಈ ರೂಪದರ್ಶಿ ಇಷ್ಟೆಲ್ಲ ಆಚಲ್ಲ ಅಂತಂದರೆ ಅವರು ವಸಂತಕರಣ ಒಂದು ಕಡೆ ಬರೀತಾರೆ. ಅಯ್ಯರ್ ಅವರಿಗೆ ಲೈಫ್ ಆಫ್ಟರ್ ಡೆತ್ ಅನ್ನೋದ್ರ ಬಗ್ಗೆ ಬಹಳ ನಂಬಿಕೆ ಇರುತ್ತೆ. ಅವರು ಹೇಳ್ತಾರೆ, ವಸಂತ, ನಾನು ಹಿಂದೆ ಇಟಲಿ ಒಳಗೆ ಹುಟ್ಟಿದ್ದೆ ಅಂತ. ನನಗೆ ಇಟಲಿಯ ಎಲ್ಲ ನನಗೆ ಜಾಗಗಳು ಗೊತ್ತಿದೆ. ನೀನು ಹೋಗ್ತಾ ಇದೆಯಲ್ಲ, ನೋಡ್ಕೊಂಡು ಬಾ, ನಾನು ಅಡ್ರೆಸ್ ಕೂಡ ಕೊಡ್ತೀನಿ ಅಂತ. ಆದರೆ ಅಯ್ಯರ್ ಅವರು ಭಾರತ ಬಿಟ್ಟು ಎಲ್ಲೂ ಹೋಗಿರಲ್ಲ. ಆದರೆ ಇಟಲಿಯ ಎಲ್ಲ ಪ್ರದೇಶದ ಎಲ್ಲ ವಿಚಾರಗಳು ಅವ್ರಿಗೆ ಗೊತ್ತಿರುತ್ತೆ. ಅದಾದಮೇಲೆ ಅವ್ರು ಹೇಳ್ತಾರೆ, ಎಷ್ಟೋ ಸಾರಿ ಆಮಂತ್ರಣ ಬಂದರೂ ಕೂಡ ಅದು ಹೋಗಿಲ್ಲ ಅಂತ. ನನಗೊಂದು ಆಶ್ಚರ್ಯ ಅಂತಂದರೆ, ನಾವು ಯುರೋಪ್ ಟೂರ್ ಮಾಡಿದಾಗ ಆ ಚಿತ್ರಗಳನ್ನ ನೋಡಿದಾಗ ನಮಗೆ ಮತ್ತೆ ಜ್ಞಾಪಕ ಬರ್ತಾಯಿತ್ತು ನನಗೆ ರೂಪದರ್ಶಿ. ಮೈಕೆಲ್ ಆಂಜಲೋ ಅವರ ಒಂದು ದೊಡ್ಡ ವಿಗ್ರಹ ಕೂಡ ಅಲ್ಲಿದೆ. ಆಮೇಲೆ ವ್ಯಾಟಿಕಾ ಇದರಲ್ಲಿ ಚರ್ಚಿನಲ್ಲಿ ನೋಡಿದ್ರೆ ಇಡೀ ಪೂರ್ತಿ ಆ ಮೈಕೆಲ್ ಆಂಜಲೋ ಚಿತ್ರಗಳು ಇವತ್ತು ಕೂಡ ಹಾಗೇ ಇದೆ. ಆ ಮೈಕೆಲ್ ಆಂಜಲೋ ಚಿತ್ರಕ್ಕೆ ಅಲ್ಲಿರ್ತಕ್ಕಂಥ ಪ್ರಾಮುಖ್ಯತೆ ಬೇರೆ ಎಲ್ಲೂ ಸಿಗಲಾರ್ದು. ಅಂಥ ಒಳ್ಳೆ ಮೈಕೆಲ್ ಆಂಜಲೋ ಜೀವನ ಚರಿತ್ರೆಯನ್ನು ಬರೆದತ್ತ ಅಂತ ಹೋದರೆ KVR. ಹಾಗಾಗಿ ಅವರ ಬರೆದ ಒಂದು ರೂಪದರ್ಶಿ ಇಡೀ ಸಾಹಿತ್ಯ ಲೋಕಕ್ಕೆ ಒಂದು ಅತ್ಯುತ್ತಮ ಕಾದಂಬರಿಯನ್ನು ಕೊಡುವಂಥ ಪ್ರೇರಣೆ ಕೊಡ್ತು. ಇದಕ್ಕೆ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಅಂತ ಹೇಳಿದ್ರೆ ತಪ್ಪಾಗಲಾರ್ದಲ್ಲಿ. ಇದಾದಮೇಲೆ ಅವರು ಬರೆದಿದ್ದು ಅಂದರೆ ಲೀನಾ ಅಂತಂದ್ಬಿಟ್ಟು, ಅದರಲ್ಲೇ ಬರೋ ಒಂದು ಪಾತ್ರ ಲೀನಾ. ಅದು ಬಹಳ ಚಿಕ್ಕ ಒಂದು ಕಾದಂಬರಿ, ರೂಪದರ್ಶಿಯ ಮತ್ತೊಂದು ರೂಪ ಅಷ್ಟೇ. ಅದರಲ್ಲಿ ಒಂದೇನು ಅಂತಂದರೆ ರೂಪದರ್ಶಿಯ ಮುಂದುವರೆದ ಭಾಗ ಅನಿಸುತ್ತೆ. ಕೇವಲ 130 ಪೇಜು. ಗರಿಬಾಲ್ಡಿ ಆಗೋದಕ್ಕೆ ಕಾರಣ ಆಗಿದ್ದ ಟೊಯೋಟೋ ಮತ್ತೆ ಫಾದರ್ ಆಗಿ ಮಾರ್ಪಾಟಾಗ್ತಾನೆ. ಇದು ಕೆಡುಕಿನಿಂದ ಒಳಿತಿಗೆ ಬಂದ ಟೊಯೋಟೋ ಅಂತ. ಯಾಕೆಂದರೆ ಹಲವಾರು ರೂಪದರ್ಶಿದನ್ನೇ ಬರ್ಕೊಂಡು ಹೋಗಿ ಕಡೆ ಒಳಗೆ ಒಂದಷ್ಟು ಪೇಜನ್ನು ಬರ್ಕೊಂಡು ಹೋಗ್ತಾರೆ ಅಯ್ಯರ್ ಅವರು. ವ್ಯಾಯಾಮ ಶಿಕ್ಷಣಕ್ಕೆ ಪ್ರಾಯಶಃ ಇವರ ಕೊಟ್ಟ ಕೊಡುಗೆ ಅಪಾರ. ನಾನೀಗಾಗಲೇ ಹೇಳಿದಾಗೆ ಒಳ್ಳೆಯ ವ್ಯಾಯಾಮಗಾರರಾಗಿದ್ದರು. 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವ್ಯಾಯಾಮ ಶಿಕ್ಷಣವನ್ನು ಕೊಟ್ಟ ಅತ್ಯುತ್ತಮ ವ್ಯಾಯಾಮ ಪಟು ಅಂತಂದರೆ KVR. ಯಾಕೆ ಅಂತಂದರೆ ಇನ್ನೂ ಒಂದೇನು ಅಂತಂದರೆ ಇಡೀ ವರ್ಲ್ಡ್ನಲ್ಲಿ ಮಾಂಸಖಂಡವನ್ನು ನಿಯಂತ್ರಿಸುವಂಥವರು 3ನೇವರು ಅಯ್ಯರ್ ಆಗಿದ್ರಂತೆ. ಅವರು 80 ವರ್ಷ ಆದರೂ ಕೂಡ ಅವರ ಮಾಂಸಖಂಡ ಆಗಿತ್ತು ಅಂತ ಭಾಳಷ್ಟು ಕಡೆ ಬರ್ಕೊಂಬರ್ತಾರೆ. ಹಾಗೆ ಇನ್ನೊಂದೇನು ಅಂದರೆ ಅಯ್ಯರ್ ಇನ್ಸ್ಟಿಟ್ಯೂಟ್ ಭಾಳಷ್ಟು ಜನ ನೋಡಿದ್ದೀರಿ, ಅಲ್ಲಿ ಕೂಡ ಅನೇಕ ವ್ಯಾಯಾಮ ಶಿಕ್ಷಣವನ್ನು ಮಾಡ್ಕೊಂಬಂದರು. ಅವರು ಬರೆದಿರ್ತಕ್ಕಂಥ ಒಂದು 4-5 ಇಂಗ್ಲೀಷ್ನ ವ್ಯಾಯಾಮ ಸಂಬಂಧಪಟ್ಟಿದ್ದು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ಪರ್ಫೆಕ್ಟ್ ಫಿಸಿಕ್ ಅಂತ ಒಂದು ಬರೀತಾರೆ, ಸೂರ್ಯ ನಮಸ್ಕಾರ ಅಂತ ಬರೀತಾರೆ, ಫಿಸಿಕ್ ಆ್ಯಂಡ್ ಫಿಗರ್ ಅಂತ ಬರೀತಾರೆ, ಕೆಮಿಕಲ್ ಚೇಂಜಸ್ ಇನ್ ಫಿಸಿಕಲ್ ಎಕ್ಸಸೈಸಸ್ ಅಂತ ಬರೀತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಂಚೆಯ ಮೂಲಕ ಕಲಿಸೋದಕ್ಕೆ, ವ್ಯಾಯಾಮ ಶಿಕ್ಷಣ ಕಲಿಸೋದಕ್ಕೆ ಭಾಳ ಸೊಗಸಾದ ಪುಸ್ತಕ ಅಂದರೆ ಫಿಸಿಕಲ್ ಟ್ರೈನಿಂಗ್ ಥ್ರೂ ಕರೆಸ್ಪಾಂಡೆನ್ಸ್ ಅಂತ ಅದೊಂದು ಪುಸ್ತಕ ಬರೀತಾರೆ. ಈ ಸೂರ್ಯ ನಮಸ್ಕಾರ ಅನ್ನೋದು ಕೇವಲ 36 ಪುಟದ ಒಂದು ಪುಸ್ತಕ. ಇದರಲ್ಲಿ ಅದರ ಬರವಣಿಗೆ 18 ಪುಟ ಬೇಕಾಷ್ಟು ಬರವಣಿಗೆ ಇದೆ, 14 ಚಿತ್ರಗಳಿದೆ. ಒಂದೇನು ಅಂದರೆ ಒಂದೊಂದು ವ್ಯಾಯಾಮವನ್ನು ಸೂರ್ಯ ನಮಸ್ಕಾರ ಮಾಡಿದಾಗ ಅದು ಹೇಗೆ ಮಾಡಬೇಕು, ಅದು ಮಾಡಿದಾಗ ಅಂಗಾಂಗಗಳಲ್ಲಿ ಪರಿಣಾಮ ಬೀರುತ್ತೆ, ಇದರ ಬಗ್ಗೆ ವಿಶ್ಲೇಷಣೆ ಕೊಟ್ಕೊಂಡು ತುಂಬ ಚೆನ್ನಾಗಿ ಬರ್ಕೊಂಡ್ಬರ್ತಾರೆ. ಕಾರಂತರು ಹೇಳ್ತಾರೆ, ಶಿವರಾಮ್ ಕಾರಂತರು, ಇವರು ಬರೆದಿರ್ತಕ್ಕಂಥ ಜೊತೆ ಒಳಗಡೆ ನಾವೇನಾದರೂ 5 ಸಾರಿ ವ್ಯಾಯಾಮ ಮಾಡಿದ್ರೆ, ಸೂರ್ಯ ನಮಸ್ಕಾರ ಮಾಡಿದ್ರೆ ಏದುಸಿರು ಬರುತ್ತೆ ಅಂತ. ಬೇರೆಯವರು ಸಾರಿ 200 ಆಯ್ತು ಸರ್, 300 ಆಯಿತು ಅಂತ ಹೇಳ್ತಾರೆ. ಅದು ಹೇಗಾಗುತ್ತೋ ಅವ್ರಿಗೆ ಗೊತ್ತಷ್ಟೇ. ಆದರೆ ಅಯ್ಯರ್ರವರು ಹೇಳಿದ ರೀತಿ ಒಳಗಡೆ 5 ಸಾರಿ ನಾವೇನಾದರೂ ಸೂರ್ಯ ನಮಸ್ಕಾರ ಮಾಡಿದ್ರೆ ದಮ್ ಬರೋದು ಗ್ಯಾರಂಟಿ ಅಂತ ಹೇಳ್ತಾರೆ ಕಾರಂತರು. ಯಾಕೆಂದರೆ ಕಾರಂತರಿಗೂ ಅಯ್ಯರ್ರವ್ರಿಗೂ ಅಷ್ಟೊಂದು ಭಾಳ ಸ್ನೇಹ ಇದ್ದಿದ್ದದು. ಮತ್ತು ಇನ್ನೊಂದು ಕೇಳ್ತಾರೆ, ಪರ್ಫೆಕ್ಟ್ ಫಿಸಿಕ್ ಅಂತ ಬರೀತಾರೆ. ಇದು ಒಂದೇನು ಅಂದರೆ ಅಂಚೆ ವಿದ್ಯಾರ್ಥಿಗಳಿಗೋಸ್ಕರನೇ ಬರೆದಂಥ ಒಂದು ಪೀಠಿಕೆ ಅದು. ಮತ್ತು ಫಿಸಿಕಲ್ ಟ್ರೈನಿಂಗ್ ಇನ್ ಥ್ರೂ ಕರೆಸ್ಪಾಂಡೆನ್ಸ್ ಅಂತ 6 ಕಂತಿನ ಪಾಠವನ್ನು ಬರೀತಾರೆ. ಎಲ್ಲ ಪಾಠಗಳಲ್ಲಿ ಸ್ಫುಟವಾದ ಒಂದು ಚಿತ್ರಣ ಇದೆ, ಉಪಯುಕ್ತವಾಗಿದೆ.
ಎಲ್ಲಕ್ಕಿಂತ ಸೈದ್ಧಾಂತಿಕ ವಿವರಣೆ ಇದೆ, ಚಿತ್ರ ಸಮೇತ ವ್ಯಾಯಾಮ ವಿವರಣೆ ಇದೆ, ಅಂಗಾಂಗಗಳ ಮೇಲೆ ಬೀರುವ ಪರಿಣಾಮ ಇದೆ. ಎಷ್ಟೋ ಸಾರಿ ವ್ಯಾಯಾಮ ಶಿಕ್ಷಣವನ್ನು ಕರೆಸ್ಪಾಂಡೆನ್ಸ್ ಮೂಲಕ ಕೊಡ್ತಿದ್ದಾಗ ಅನೇಕ ಜನ ಪ್ರಶ್ನೆಗಳು ಹಾಕ್ತಾಯಿದ್ರು. ಆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದವರು ಬೇರೆ ಯಾರೂ ಅಲ್ಲ, BS ರಾಮರಾಯರು. ಪ್ರಾಯಶಃ ಭಾಳಷ್ಟು ಜನಕ್ಕೆ ಗೊತ್ತಿದೆ, ಕೈಲಾಸಂರವರ ಅನೇಕ ಬರವಣಿಗೆಗಳನ್ನು ಬರ್ಕೊಂಡು, ನೀವು ಚಲನಚಿತ್ರ ಒಬ್ಬ ಅತ್ಯುತ್ತಮ ನಟ ನೋಡಿದ್ದೀರಿ BR ಜಯರಾಮ್ ಅಂತ, ಅವರ ತಂದೆಯೇ BS ರಾಮರಾಯರು. ನ್ಯಾಷನಲ್ ಕಾಲೇಜ್ನಲ್ಲಿ ಇದ್ದವರು, ಅವರಲ್ಲಿ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಇದ್ದವರು. ಅವರು ಅನೇಕ ಸಾರಿ ಅಯ್ಯರ್ ಅವರ ಜೊತೆ ಒಳಗೆ ಕೂತ್ಕೊಂಡು ಅಲ್ಲಿ ಬಂದಿರತಕ್ಕಂಥ ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದವರು BS ರಾಮರಾಯರು. ಮತ್ತು ಇನ್ನೊಂದೇನು ಅಂತಂದರೆ, ಅವರ ವ್ಯಾಯಾಮ ಶಿಕ್ಷಣಕ್ಕೆ ಕೊಟ್ಟ ಕೊಡುಗೆ ಜೊತೆ ಒಳಗಡೆ ಅವರ ಮಾಂಸಖಂಡವನ್ನು ನಿಯಂತ್ರಿಸ್ತಾ ಇದ್ರು, ಕೈಯಿಂದ ಮಸಾಜ್ ಮಾಡ್ತಾಯಿದ್ರು. ಮತ್ತು ಅಯ್ಯರ್ ಇನ್ಸ್ಟಿಟ್ಯೂಟ್ ಒಳಗೆ ಸ್ಟೀಮ್ ಬಾತ್ ಇತ್ತು, ಮತ್ತು ಸ್ಟಮಕ್ ವಾಶ್ ಇತ್ತು, ಅಲ್ಟ್ರಾ ವೈಲೆಟ್ ಕೂಡ ಇತ್ತು, ವೈಬ್ರೇಟರ್ ಫಾರ್ ಮ್ಯಾಸೇಜ್ ಇತ್ತು, ಎಲೆಕ್ಟ್ರಿಕ್ ಕರೆಂಟ್ ಇಂಡ್ಯೂಸರ್ ಇತ್ತು, ಆಮೇಲೆ ಅಲ್ಟ್ರಾಸೋನಿಕ್ ಇತ್ತು. ಹಲವಾರು ಉಪಕರಣಗಳನ್ನು ಅಲ್ಲಿ ರೂಢಿಸ್ಕೊಂಡಿದ್ರು. ಯಾರ್ಯಾರಿಗೆ ಯಾವುದು ಬೇಕೋ ಎಲ್ಲ ಮಾಡ್ತಾಯಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಸಂವಹನ ಕ್ರಿಯೆ ಅದು ಭಾಳ ವಿಶೇಷ. VC ಅವರಿಗೆ ಬೆನ್ನಿನಲ್ಲಿ ಒಂದು ಸ್ವಲ್ಪ ತೊಂದರೆ ಕಾಣಿಸ್ಕೊಂಡಾಗ ಅವರ ಸಂವಹನ ಕ್ರಿಯೆ ನಡೆಸ್ತಾ ಇದ್ರು. ನನ್ನ ಅದೃಷ್ಟ, ಒಂದು 2-3 ಸಾರಿ V ಸೀತಾರಾಮಯ್ಯನವ್ರನ್ನ ನಾನು KVR ಇನ್ಸ್ಟಿಟ್ಯೂಟ್ಗೆ ನಾನು ರಿಕ್ಷಾದೊಳಗೆ ಕರ್ಕೊಂಡು ಹೋಗಿದ್ದ ನೆನಪು ಇನ್ನೂ ನನಗಿದೆ. BC ಅವ್ರಿಗೆ ಒಂದೇ ಅಲ್ಲ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ತೊಂದರೆ ಆದಾಗ ಪ್ರತಿದಿನ ಹೋಗಿ ಅಯ್ಯರ್ ಅವರು ಮಸಾಜ್ ಮಾಡ್ತಾ ಇದ್ರಂತೆ. ಅವರ ಇನ್ಸ್ಟಿಟ್ಯೂಟ್ ಇನ್ನೂ ಪೂರ್ತಿ ಆಗಿರಲಿಲ್ಲ. ಆದರೆ ಯಾವತ್ತೂ, ಈಗಾಗಲೇ ರಾಮು ಅವರು ಹೇಳಿದಾಗೆ, ಯಾವತ್ತೂ ಯಾರತ್ರ ಕೈ ಚಾಚಿದವರಲ್ಲ. ಆದರೆ ಈ ವಿಷಯ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕೂಡ ಗೊತ್ತಾಗಿ ಒಂದು ಲಕೋಟೆ ಕೊಟ್ರಂತೆ. ಲಕೋಟೆ ಚಿಕ್ಕದಾಗಿತ್ತು, ಆದರೆ ಹಣ ದೊಡ್ಡದಾಗಿತ್ತು. ಪ್ರಾಯಶಃ ಅದರಿಂದ ಆ ಇಡೀ ಬಿಲ್ಡಿಂಗ್ ಮತ್ತೆ ಪೂರ್ಣ ಆಯ್ತಂತೆ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಅವರು ಇನ್ನೊಂದೇನು ಅಂತಂದರೆ, ನನಗಿನ್ನೂ ಜ್ಞಾಪಕ ಇದೆ, BC ಅವ್ರನ್ನ ಅಂಗಾತ ಮಲಗಿಸಿ ಆ ಕೈ ಬೆರಳಿನಲ್ಲಿ ಅವರು ಪೂರ್ತಿ ಮಸಾಜ್ ಮಾಡ್ತಾಯಿದ್ದು. BC ಅವ್ರನ್ನ ಅಯ್ಯ ಅಂತ ಕರೀತಾ ಇದ್ರು. ಅಯ್ಯ ನೋವಾಗುತ್ತಾ, ಅಯ್ಯ ಹೇಗಿದೆ ಅಂತನ್ನೋರಂಥವ್ರು. ಸೊ ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಇವ್ರು ಮಾಡಬೇಕು ಅಂತಂದರೆ ಇವ್ರ ಶಕ್ತಿ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದೇನೆಂದರೆ, ಅಯ್ಯರ್ ಅವರು ಅನೇಕ ಕಡೆ ವ್ಯಾಯಾಮ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಡಾಕ್ಟರ್ HK ರಂಗನಾಥ್ ಹೇಳ್ತಾರೆ, ಅವರು ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಓದಬೇಕಾದ್ರೆ ಅಯ್ಯರ್ ಅವ್ರನ್ನ ಕೇಳ್ಕೊಂಡ್ರಂತೆ, ನಮ್ಮ ಕಾಲೇಜಿಗೆ ಬಂದು ಒಂದು ಶೋ ಕೊಡಿ ಅಂತ. ಆಯಿತು ಅಂತ ಹೇಳಿ ಸರಿಯಾದ ಟೈಮಿಗೆ ಬಂದ್ರಂತೆ ಕಾರ್ನಲ್ಲಿ. ಅಲ್ಲಿರೋ ಲೈಟ್, ಸೌಂಡ್, ಬೇರೆ ಸ್ಟೇಜು ಎಲ್ಲ ನೋಡಿದ್ರಂತೆ. ಸುಮಾರು 1.5 ಗಂಟೆ ಕಾರ್ಯಕ್ರಮ ಕೊಟ್ರಂತೆ. HK ರಂಗನಾಥ್ರವರು ಒಂದು ಕವರ್ ಕೊಟ್ರಂತೆ. ಇಲ್ಲಪ್ಪ, ವಿದ್ಯಾರ್ಥಿಗಳಿಂದ ನಾನು ದುಡ್ಡು ತೊಗೊಂಡು ಮಾಡೋದಲ್ಲ, ಇಟ್ಕೋ ಅಂತ ಹೇಳಿ ನಮಸ್ಕಾರ ಹಾಕ್ಬಿಟ್ಟು ಕಾರ್ನಲ್ಲಿ ಹೊರಟೋದ್ರಂತೆ. ರಂಗನಾಥ್ ಅವರು ಬರೀತಾರೆ, ಇದಕ್ಕಿಂತ ಇನ್ನೇನು ಬೇಕು. ಮತ್ತು ಇನ್ನೊಂದೇನು ಅಂದರೆ, ಅವರು ನಾನೀಗ ಹಾಗೆ ಹೇಳಿದಾಗೆ 80 ವರ್ಷ ಆದರೂ ಕೂಡ ಆ ಮಾಂಸಖಂಡಗಳು ಅಷ್ಟು ಜೋರಾಗಿತ್ತು ಅಂತ. ಅವರ ಅನೇಕ ವ್ಯಾಯಾಮ ಪ್ರದರ್ಶನದಲ್ಲಿ ಕಬ್ಬಿಣದ ಸಲಾಕೆನ ಮುರಿದಾಗ್ತಾ ಇದ್ರಂತೆ. ಮತ್ತು ಕಬ್ಬಿಣದ ಮೊಳೆಗಳು ಏನಿರುತ್ತಲ್ಲ ಅದನ್ನು ಮುರಿದಾಗ್ತಾ ಇದ್ರಂತೆ. ಎದೆಗೆ ಕಬ್ಬಿಣದ ಸರಪಳಿಗಳನ್ನ ಜೋರಾಗಿ ಕಟ್ಕೊಂಡು ಒಂದು ಸಾರಿ ಉಸಿರು ಬಿಟ್ಟರೆ ಆ ಸರಪಳಿ ಎಲ್ಲ ಮುರಿದೋಗ್ತಾ ಇತ್ತಂತೆ. ಮತ್ತೆಲ್ಲಕ್ಕಿಂತ ಹೆಚ್ಚಾಗಿ ವ್ಯಾಯಾಮ ಹೇಗೆ ಮಾಡಬೇಕು, ನಮ್ಮ ಹತ್ರ ಕೈಲಾಸಂ ಸ್ಮರಣೆ ಮತ್ತು ಇನ್ನೊಂದು ಪುಸ್ತಕ VC ಸಂಪದ ಒಳಗಾಗಿದೆ. ಅಯ್ಯರ್ ಅವರ ವ್ಯಾಯಾಮ ಚೆನ್ನಾಗಿದೆ, ಅವರ ಭಂಗಿಗಳಾಗಿದೆ ಅಂತ ಅದನ್ನ ಫೋಟೋಸ್ ಇದೆ. ಹಾಗಾಗಿ ಇಂಥ ಅನೇಕ ಕಡೆ ವ್ಯಾಯಾಮ ಪ್ರದರ್ಶನವನ್ನು ಮಾಡಿದವರು. ಮತ್ತು ಇನ್ನೊಂದೇನೆಂದರೆ, ಅವರು ಎಷ್ಟು ಗಟ್ಟಿ ಇದ್ರು ಅನ್ನೋದಕ್ಕೆ 1-2 ಉದಾಹರಣೆ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಶಂಕರಪುರಂನಲ್ಲಿ ಬರಬೇಕಾದ್ರಾಗ ಒಂದು ಗಾಡಿ ಬರ್ತಿದ್ದಾಗ ಒಂದು ಒಂಟಿ ಎತ್ತು, ಅಲ್ಲಿ ದೊಡ್ಡ ಒಂದು ಕಲ್ಲು, ಒಂದು ಚರಂಡಿ ಇತ್ತಂತೆ, ಕೆಳಗೆ ಬಿದ್ದೋಗಿದೆ. ಏನು ಮಾಡಿದ್ರೂ ಎತ್ತಕ್ಕಾಗ್ತಾ ಇಲ್ವಂತೆ. ಕಡೆಗೆ ಇವರು ಅಯ್ಯರ್ ಅವರು ಒಂದು ಹಗ್ಗ ತಂದ್ಕೊಡಿ ಅಂತೇಳಿ, ಈಗಾಗಲೇ ನೊರೆ ಬರ್ತಾ ಇದೆ, ಅದೆಲ್ಲ ತುಂಬ ಕಷ್ಟಪಡ್ತಾ ಇದೆ ಆ ಒಂಟಿ ಎತ್ತು. ಅದನ್ನು ಕ್ಲೀನಾಗಿ ಇದರಲ್ಲಿ ದೊಡ್ಡ ಹಗ್ಗದಲ್ಲಿ ಇಟ್ಕೊಂಡು ಕೆಳಗಿಳಿದ್ಬಿಟ್ಟು ಒಂದೇ ಸಮೇತ ಮೇಲಕ್ಕೆ ಎತ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೊರಟೋದ್ರಂಥವ್ರಿಗೆ. ಇನ್ನೊಂದು ಸಾರಿ ಒಂದು ಟಿಕೆಟಿಗೆ ನಿಂತ್ಕೊಂಡಿದ್ದಂತೆ, ಪಿಕ್ಚರ್ಗೆ ಟಿಕೆಟಿಗೆ ನಿಂತ್ಕೊಂಡಿದ್ರೆ ಯಾರೋ ಒಬ್ಬ ಏನು ಮಾಡಿ ಅಂದರೆ ಮುಂದಕ್ಕೆ ಹೋಗೋದಂತೆ. 2-3 ಸಾರಿ ಹೇಳಿದ್ರಂತೆ ಬೇಡ ಹೋಗಬೇಡ ಅಂತ. ಇವನು ನಾನು ಬೇಗ ತೊಗೋಬೇಕು ಅಂತ ಮುಂದಕ್ಕೆ ಹೋಗಿ ನಿಂತ್ಕೊಂಡಂತೆ. ಅಯ್ಯರ್ ಏನಿಲ್ಲ,
ಹೋದರು, ಕುತ್ತಿಗೆ ಪಟ್ಟಿ ಇಟ್ಕೊಂಡಿದ್ರು, ಮೇಲೆ ಕೆತ್ತಿದ್ರು, ಅವನು ಎಲ್ಲಿ ನಿಂತ್ಕೊಂಡು ಬಂದ ಅಲ್ಲಿ ಮಿಟ್ರಂತೆ, ಬರೀ ಒಂದು ಕೈನಲ್ಲಿ. ಇನ್ನೊಂದು ಸರಿ ಯಾರೋ ಒಂದು ಸರಿ ನ್ಯಾಯಾಧೀಶ ಹತ್ರ ಕಂಪ್ಲೇಂಟ್ ಕೊಟ್ಟಂತೆ, ಸಾರ್ ನನಗೆ ಇವ್ರು ಏಟು ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ಸುಳ್ಳು ಆಪಾದನೆ ಇಟ್ಟರಂತೆ. ಅಯ್ಯರ್ ಅವ್ರು ಕಟ್ಕಟ್ಟೆ ನಿಂತ್ಕೊಂಡು ನ್ಯಾಯಾಧೀಶರಿಗೆ ಹೇಳಿದ್ರಂತೆ, ಮಹಾಸ್ವಾಮಿ ಇವನು ನನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿಯಾನೆ, ನಾನು ಏನೂ ಮಾಡಲ್ಲ, ಇವಾಗ ನಾನೊಂದು ಏಟು ಕೊಡ್ತೀನಿ, ಆ ಏಟು ಇವನು ತಡೆದ್ರೆ ನಾನು ಒಪ್ಕೊತೀನಿ ನಾನೇ ಹೊಡೆದಿದ್ದೀನಿ ಅಂತ. ಅವ್ರ ಕೈ ಎತ್ತೋ ಅಷ್ಟೊತ್ತಿಗೆ ಅವನು ಹೇಳಿದಂತೆ, ತಪ್ಪಾಯಿತು ನಂಗೆ ಕ್ಷಮಿಸಿ ಅಂತ ವಾಪಸ್ ಹೊರಟೋದಂತೆ. ಅಂದರೆ ಅಂಥ ದೊಡ್ಡ ಗಟ್ಟಿತನ ಇದ್ದವರು ಅಂದ್ರೆ ಅವರು. ಅವರ ಇನ್ನೊಂದು ಬಹಳ, ನಾನೀಗಾಗಲೇ ಹೇಳಿದಾಗೆ ರಾಜರತ್ನಂರವರ ಇನ್ನೊಂದು ಸರಿ ಹೋದಾಗ ಅವರ ಕಥೆ ಹೇಳಿದ್ದಾಗೇ ದಯ್ಯನ ಮನೆ ಅಂತ ಹೇಳಿದ್ರು. ಅದೇನು ಮನೆ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸರಿ ರಾಜರತ್ನಂರ ಹೋದಾಗ ಅವ್ರು ಹೇಳಿದ್ರಂತೆ, ನನಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ಬಾಹುಬಲಿ ಗೊಮ್ಮಟೇಶ್ವರ 2 ನಂದಿನ ಬೇಲೂರು ಹಳೇಬೀಡಿಗೆ ಕರ್ಕೊಂಬರ್ತಾನೆ, ನಡೆಸ್ಕೊಂಬರ್ತಾನೆ ಅಂತ. ಇದನ್ನು ಕೇಳಿಬಿಟ್ಟು ರಾಜರತ್ನಂರವ್ರಿಗೆ ಆಶ್ಚರ್ಯ ಆಯ್ತಂತೆ, ಇದೆಂಥ ಕಲ್ಪನೆ ಅಂತಂದ್ಬಿಟ್ಟು. ಮಹಾಬಲಿ ಯಾರು ಗೊಮ್ಮಟೇಶ್ವರ 2 ನಂದಿಗಳನ್ನು ನಡೆಸ್ಕೊಂಬಂದಿಯಾನೆ ಅಂತಂದ್ಬಿಟ್ಟು. ಇದರ ಮುಂದುವರೆದ ಭಾಗವೇನೇ ಅದೇನೇನೆ ಕನ್ನಡದ ಇನ್ನೊಂದು ಅತ್ಯುತ್ತಮ ಕಾದಂಬರಿ ಶಾಂತಲ. ಪ್ರಾಯಶಃ ಶಾಂತಲ ಸಿ.ಕೆ. ನಾಗರಾಜರಾಯರು ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಶಾಂತಲ ಬರೆದಿದ್ದಾರೆ. ಆದರೆ ಶಾಂತಲ ಕಾದಂಬರಿ ಮೊಟ್ಟ ಮೊದಲಿಗೆ ಪರಿಚಯ ಆಗಿದ್ದು ಅಂತಂದರೆ KVR ಅವರ ಶಾಂತಲ. ಒಂದೇನು ಅಂತಂದರೆ ಶಾಂತಲ ಕಾದಂಬರಿಗೆ ಅನೇಕ ಜನ ಭಾಳಷ್ಟು ಸಹಾಯ ಮಾಡಿರ್ಬೋದು, ಆದರೆ ಅಯ್ಯರವರು ಭಾಳ ನೆನೆಸ್ಕೊಳ್ತಾ ಇದ್ರು VC ಅವ್ರನ್ನ ಮತ್ತು ರಾಜರತ್ನಂರವ್ರನ್ನ. ಇದಾದಮೇಲೆ ಅವರು ಕೊಟ್ಟ ಹಸ್ತಪ್ರತಿನ ಮತ್ತೆ ಕೊಟ್ಟು ಇದನ್ನು ಮತ್ತೆ ಇನ್ನೊಂದು ಸಾರಿ ಬರೆದ್ಬಿಟ್ಟು ಕೊಡಿ ಸಾರ್ ಅಂತ ಹೇಳಿದ್ರಂತೆ. ಅದು ಮುಂದುವರೆದ ಭಾಗವೇನೆ ರೂಪದರ್ಶಿ. ಇದು ಒಂಥರ ಏನು ಅಂದರೆ ಶಾಂತಲ ಕಾದಂಬರಿ, ಅದೇನೇ ಶಾಂತಲ ಒಂದು ರೀತಿ ಒಳಗೆ ಐತಿಹಾಸಿಕ ಕಾದಂಬರಿ. ಆದರೆ ಒಂದು ಕನಸಿನ ಲೋಕ ಇದೆ. ಇಡೀ ಶಾಂತಲ ಕಾದಂಬರಿ ಒಳಗೆ ನಾವು ನೋಡೋದಾದರೆ ಬರೀ ಕನಸಿನ ಬಗ್ಗೆನೇ ಜಾಸ್ತಿ ಇದೆ. ಒಂದೇನು ಅಂದರೆ ಇದು ಮುಖ್ಯವಾಗಿ ಬಂದಿರೋದು ಅಂತಂದರೆ ವಿಷ್ಣುವರ್ಧನ ಶಾಂತಲೆಯನ್ನು ಕುರಿತಾದದ್ದೇನೆ ಈ ಕಾದಂಬರಿ. ಆದರೆ ಶಾಂತಲೆ ಕಂಡ ದೇವಲೋಕದ ಕನಸು, ಗಂಗರಾಜರ ಕನಸು, ಸಹಜ ದೇವಿಯರ ಕನಸು, ಕುವರ ವಿಷ್ಣುವಿನ ಕನಸು, ಕಲ್ಲು ನಂದಿಗಳನ್ನು ನಡ್ಕೊಂಡು ಬರೋ ರೋಚಕ ಕನಸು, ಈ ಎಲ್ಲ ಕನಸು ಇದರಲ್ಲಿದೆ. ಇದರ ಮುಖ್ಯವಾಗಿ ಒಂದೇನು ಅಂತಂದರೆ ಆ ಕಾದಂಬರಿ ಓದ್ತಿದ್ದಾಗೇ ನಮಗೆ ವಿಷ್ಣುವರ್ಧನ, ಲಕ್ಷ್ಮಿ ಹಾಗೂ ಶಾಂತಲೆಯರ ಮದುವೆಯ ದೃಶ್ಯಗಳು, ಐತಿಹಾಸಿಕ ಘಟನೆಗಳು ನಮ್ಮ ಕಣ್ಮುಂದೆ ಬರುತ್ತೆ. ನಾನೀಗಾಗಲೇ ಹೇಳಿದಾಗೆ ರೂಪದರ್ಶಿ ಆಗ್ಬೋದು, ಶಾಂತಲೆ ಆಗ್ಬೋದು, ಈ 2 ಕಾದಂಬರಿ ನಿಜವಾಗ್ಲೂ ಓದುವಂಥವ್ರು ಇಟ್ಕೊಂಡ್ರೆ ಊಟ ಬೇಡ ತಿಂಡಿ ಬೇಡ ಪೂರ್ತಿ ಮುಗಿಸೋಣ ಅಂತ ಆಸೆ ಆಗುತ್ತೆ. ಇತ್ತೀಚೆಗಷ್ಟೇ ನಾನು ಮತ್ತೆ ರೂಪದರ್ಶಿ ಓದಿದಾಗ ಅದೇ ಅನುಭವ ಆಯಿತು. ಮತ್ತೆ ಬಿಡಬಾರ್ದು, ಪೂರ್ತಿ ಓದಬೇಕು ಅನ್ನೋ ಒಂದು ಆಸೆ ಹುಟ್ಕೊಂತಲ್ಲಿ. ಇದರ ಒಂದೇನು ಅಂತಂದರೆ ಸೂಕ್ಷ್ಮವಾಗಿ ಹೇಳೋದಾದರೆ ಪ್ರಾರಂಭದಲ್ಲಿ ರಾಜಮಾತೆ ಕನ್ಯೆ ಶಾಂತಲೆಯನ್ನು ಕುರಿತುಕೊಂಡು ಸಂಪೋದಿಸ್ತಾಳೆ. ಅವರು ಸಿಕ್ತಾಗ ಇವಳನ್ನು ಏನಾದರೂ ಮಾಡಿ ವಿಷ್ಣುವರ್ಧನಿಗೆ ಮದುವೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆದರೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ, ಅದಕ್ಕೆ ಅವಳ ಬಗ್ಗೆ ವಿವರ ಎಲ್ಲ ತಿಳ್ಕೊಂಡಾದ್ಮೇಲೆ ವಿಷ್ಣುವರ್ಧನಿಗೆ ಮದುವೆ ಬಗ್ಗೆ ಆಸೆನೇ ಇರೋಲ್ಲ. ಆದರೆ ಒಂದೇನು ಮಾಡ್ತಾರೆ, ಇವನ ಅವಿವಾಹಿತ ಆದರೆ ರಾಜವಂಶ ಉಳಿಯೋದಿಲ್ವಲ್ಲ ಅಂತ ಅಂದ್ಕೊಂಡು ಮಾಚಿಕಬ್ಬೆ ಕುವರ ವಿಷ್ಣುವಿನ ಉಪನಯನ ಮಹೋತ್ಸವ ಏರ್ಪಡಿಸ್ತಾರೆ. ಆ ಉಪನಯನ ಮಹೋತ್ಸವದಲ್ಲಿ ಶಾಂತಲೆ ವೀಣೆ ನುಡಿಸ್ತಾಳೆ, ಅವರ ಪ್ರಾಣ ಗೆಳತಿ ಲಕ್ಷ್ಮಿ ಗಾಯನ ಹಾಡ್ತಾಳೆ. ರಾಜ್ಕುಮಾರ ಇವರಿಬ್ಬರನ್ನೂ ನೋಡ್ತಾನೆ, ಆದರೆ ನಿಜವಾಗ್ಲೂ ಇಷ್ಟಪಡೋದು ಲಕ್ಷ್ಮೀನ. ಶಾಂತಲೆಯನ್ನು ಇಷ್ಟಪಡಲ್ಲ, ಲಕ್ಷ್ಮಿ ಇಷ್ಟಪಡ್ತಾನೆ. ಆದರೆ ಲಕ್ಷ್ಮಿ ಒಂದೇನು ಅಂತಂದರೆ ಬ್ರಾಹ್ಮಣರ ಹುಡುಗಿನ ಹೇಗೆ ಮದುವೆ ಮಾಡಿಕೊಡೋಕ್ಕಾಗತ್ತೆ ಅನ್ನೋ ಒಂದು ಕಾರಣ ಬರುತ್ತೆ. ಆದರೆ ಕಡೆ ಒಳಗೆ ಇಬ್ಬರೇ ಹೆಣ್ಣು, ಶಾಂತಲೆ ಮತ್ತು ಲಕ್ಷ್ಮಿ ಇಬ್ಬರನ್ನೂ ಮದುವೆ ಆಗ್ತಾನೆ ವಿಷ್ಣುವರ್ಧನ. ಆದರೆ ಪಟ್ಟದರ್ಶಿ ಬೇರೆ ಯಾರೂ ಆಗಲ್ಲ, ಶಾಂತಲೆನೇ ಆಗಿರ್ತಾರೆ. ಶಾಂತಲೆ ಪಟ್ಟದರ್ಶಿ ಆಗಿದ್ದಾಗ ಅವಳಿಗೆ ಒಂದಷ್ಟು ಮತ್ಸರ ಆಗಿತ್ತೆ, ಆದರೆ ಲಕ್ಷ್ಮಿ ಅಷ್ಟೇ ಒಳ್ಳೆಯವಳು, ಅವಳಿಗೆ ಯಾವ ಮತ್ಸರನೂ ಇರಲ್ಲ. ಕಡೆ ಒಳಗೆ ಭಾಳಷ್ಟು ದಿನ ಆದಮೇಲೆ ಅವರಿಬ್ಬರೂ ಆತ್ಮೀಯರೇ. ಶಾಂತಲೆ ಲಕ್ಷ್ಮಿ ಇಬ್ಬರನ್ನೂ ಕೂಡ ಅಷ್ಟೇ ಆತ್ಮೀಯರಾಗಿ ನೋಡ್ಕೊತಾ ಇದ್ದು ಅಂದರೆ ವಿಷ್ಣುವರ್ಧನ. ಮತ್ತು ಒಂದೇನು ಅಂತಂದರೆ ಆ ಕುವರ ವಿಷ್ಣು ಇರ್ತಾನೆ, ಶಾಂತಲೆಗೆ ತಮ್ಮನೆಂದೇ ಆಕೆಗೆ ಭಾಸವಾಗಿ ಭಾಳಷ್ಟು ಪ್ರೀತಿಸ್ತಾ ಇರ್ತಾಳೆ. ಒಂದೇನು ಅಂತಂದರೆ ಒಂದು ಸಾರಿ
ಈ ಕುವರ ವಿಷ್ಣುಗೆ ಲಕ್ಕಣ್ಣ ಅನ್ನೋನು ಒಂದು ಒಂದು ಗುಳಿಗೆ ಕೊಡ್ತಾನೆ. ಆ ಗುಳಿಗೆ ಕಟ್ಟಾಗ ಅವನ ಮರವಿಗೆ ಹೋಗ್ತಿ ಅಲ್ಲೊಂದು ಕನಸು ಕಾಣ್ತಾನೆ. ಆ ಕನಸೇನೇನೆ ಭಾಳ ಇಂಪಾರ್ಟೆಂಟು. ಹೊಯ್ಸಳೇಶ್ವರ, ಶಾಂತರೇಶ್ವರ ಗುಡಿಗಳಿಗೆ ಬೃಹತ್ ನಂದಿಗಳನ್ನು ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಜ್ಞೆ ಆಗಿರುತ್ತೆ. ಇನ್ನು 5 ದಿವಸ ಇದ್ದಾಗ ಇದನ್ನು ಕರೆಸ್ಕೊಳ್ಳೋದು ಅಂತಂದ್ಬಿಟ್ಟು ಪರಶಿವನೇನೇ ಅದಕ್ಕೆ ಕನಸಿನಲ್ಲಿ ಹೇಳಿರ್ತಾನೆ. ಆದರೆ ಹಿಂದಿನ ರಾತ್ರಿ ಇಡೀ ಕೆತ್ತನೆಯ ಮೂರ್ತಿಗಳಿಗೆ ಜೀವ ಬರುತ್ತೆ. ಶಾರದೆನೇ ನರ್ತಿಸ್ತಾಳೆ, ಗಂಧರ್ವರೆಲ್ಲರೂ ನೃತ್ಯ ಮಾಡ್ತಾರೆ, ಶಾಂತಲೆ ನೃತ್ಯ ಮಾಡ್ತಾಳೆ, ಲಕ್ಷ್ಮಿ ಗಾಯನ ಹಾಡ್ತಾಳೆ. ಆದರೆ ಇವರೆಲ್ಲರೂ ಕೂಡ ಮಳೆಗಾಲ ಕಾರಣ ಆಗಿದ್ದರಿಂದ ಆ ಗಾಲಿಗಳೆಲ್ಲ ಹೂತ್ಕೊಂಡು ಹೋಗಿರುತ್ತೆ. ಆ ಬಂಡೆಗಳ ಮೇಲಿದ್ದ ಕಲ್ಲು ನಂದಿ ನಡ್ಕೊಂಡು ಬರುತ್ತೆ. ಬಾಹುಬಲಿ ಆ ವಿಗ್ರಹಗಳ ನಂದಿನ ಅಟ್ಕೊಂಡು ಬರ್ತಾನೆ. ಎಲ್ಲರ ಉಸಿರಾಟ ತೊಂದರೆ ಆಗುತ್ತೆ. ಲಕ್ಷ್ಮಿ ಸಂಕಟ ಪಡ್ತಾಳೆ, ಶಾಂತಲೆ ನಿದ್ರಿಸ್ತಾಳೆ. ಎಚ್ಚರಗೊಂಡಾಗ ಮತ್ತೆ ಉಸಿರಾಟ ಆಗುತ್ತೆ. ಆ ಕಲ್ಲು ನಂದಿಗಳನ್ನ ನಡ್ಕೊಂಡು ಬರುತ್ತೆ. ಮಂಟಪದಲ್ಲಿ ಕಲ್ಲಾಗಿ ಕೂತ್ಕೊಳ್ಳುತ್ತೆ. ಬಾಹುಬಲಿ ಚಂದ್ರಗಿರಿ ವಾಪಸ್ ಹೋಗ್ತಾನೆ. ಯಾವುದಾದ್ರೂ ಕಲ್ಪನೆ ನೆನೆಸ್ಕೊಂಡ್ರೆ ಇದು ಸಾಧ್ಯವಾ ಅನ್ಸುತ್ತಾನೆ. ಅಯ್ಯರ್ರವರ ಕನಸಿನ ಲೋಕ ಅಂತಂದರೆ ಶಾಂತಲೆ ಕಾದಂಬರಿ. ಇದಾದಮೇಲೆ ಶಾಂತಲೆಗೆ ಮಕ್ಕಳಾಗಿರಲ್ಲ, ಅದೇ ಒಂದು ಕೊರಗು. ಆದರೆ ಒಂದನ್ಸುತ್ತೆ, ಲಕ್ಷ್ಮಿ ಪಟ್ಟಮಹರ್ಷಿ ಅಲ್ಲ, ಶಾಂತಲೆನೇ ಪಟ್ಟಮಹರ್ಷಿ. ಆದರೆ ಶಾಂತಲೆ ಪಟ್ಟಮಹರ್ಷಿ ಆಗೋ ತನಕ ಲಕ್ಷ್ಮಿಗೆ ಪಟ್ಟಮಹರ್ಷಿ ಬರೋಲ್ವಲ್ಲ ಅನ್ನೋದು ಅವಳಿಗೆ. ಕಡೆಯವಳಿಗೆ ಇದರಲ್ಲಿ ಬಹಳ ಚೆನ್ನಾಗಿದೆ ಅಂದರೆ ಸಂಬಂಧ ನೋಡಿ. ಶಾಂತಲೆ ಕುವರ ವಿಷ್ಣು, ವಿಷ್ಣು ಕುವರ ವಿಷ್ಣು, ರಾಜಮಾತೆ ಸೊಸೆ, ಶಾಂತಲೆ ಮಾರಸಿಂಗೆಯ ದಂಪತಿಗಳು, ಲಕ್ಷ್ಮೀ ಪಂಡಿತರು. ಹೀಗೆ ಒಂದೊಂದು ಸಂಬಂಧವನ್ನು ಎಳ್ಕೊಂಡು ಹೋಗಿ ಅದನ್ನು ಬಹಳ ಪ್ರೊಲಾಂಗ್ ಆಗಿ ಬರ್ಕೊಂಡು ಹೋಗ್ತಾರೆ ಅಯ್ಯರವರು. ಶಾಂತಲೆ ಒಂದು ಅಂದ್ಕೊಳ್ತಾಳೆ, ನಾನಿದ್ರೆ ಇವಳಿಗೆ ಪಟ್ಟ ಸಿಗಲ್ವಲ್ಲ, ಏನೇ ಆಗಿದ್ರೆ ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ನಿರ್ಧರಿಸ್ತಾಳೆ. ಆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟು ಅವಳು ಕುವರ ವಿಷ್ಣುಗೆ ಹೇಳ್ಬಿಟ್ಟು ಅವಳು ಅಟ್ಟೊತ್ತಿಗಾಗಲೇ ಈ ವಿಷ್ಣುವರ್ಧನ ಮತ್ತು ಲಕ್ಷ್ಮಿ ವೇಲಾಪುರಿಗೆ ಹೋಗಿರ್ತಾರೆ. ಅದನ್ನು ನೋಡಿಕೊಂಡು ಶಾಂತಲೆ ಕುವರ ವಿಷ್ಣು ಇಬ್ಬರು ಕೂಡ ಶಿವಗಂಗೆ ಬೆಟ್ಟಕ್ಕೆ ಹತ್ತಾರೆ. ಆ ಶಿವಗಂಗೆ ಬೆಟ್ಟಕ್ಕೆ ಹತ್ತಿ ಕಡೆ ಒಳಗೆ ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ ಒಳ್ಳೆಯದಾಗಲಿ, ವಿಷ್ಣುವರ್ಧನ್ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಮೇಲಿನಿಂದ ಹಾಡಿ ಪ್ರಾಣ ಬಿಟ್ಕೊಳ್ತಾಳೆ. ಕುವರ ವಿಷ್ಣು ಕೂಡ ಪ್ರಾಣ ಕಳ್ಕೊಳ್ತಾನೆ. ಆ ಗಳಿಗೆ ಒಳಗಡೆ ಆ ವೇಲಾಪುರಿ ಒಳಗೆ ಚನ್ನಕೇಶವನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಾಗ ಆ ಹೂವಿನ ತಟ್ಟೆ ಕೆಳಗೆ ಬೀಳುತ್ತೆ. ಆಗಲೇ ಗೊತ್ತಾಗುತ್ತೆ ವಿಷ್ಣುವರ್ಧನಿಗೆ ಏನೋ ಒಂದು ಅಪಚಾರ, ಒಂದೇನೋ ನಡೆದಿದೆ ಅಂತಂದ್ಬಿಟ್ಟು. ಅದಾದಮೇಲೆ ವಿಷಯ ಗೊತ್ತಾಗುತ್ತೆ. ವಿಷಯ ಗೊತ್ತಾಗ ಲಕ್ಷ್ಮಿಗೇನೋ ಆಗುತ್ತೆ ಅಂತಂದ್ಬಿಟ್ಟು ಲಕ್ಷ್ಮಿಗೆ ಪ್ರಜ್ಞೆ ತಪ್ಪುವಂಥ ಚೂರ್ಣ ಕೊಡ್ತಾರೆ. ಅದಾದಮೇಲೆ ಬರ್ತಾನೆ, ಶಾಂತಲೆಯ ಶವವನ್ನು ರಥದಲ್ಲಿ ಮಲಗಿರುತ್ತೆ. ಆ ಶಿವಗಂಗೆ ಬೆಟ್ಟಕ್ಕೆ ಇವನು ಭುಜದ ಮೇಲೆ ಹಾಕ್ಕೊಂಡು ಹತ್ಕೊಂಡು ಹೋಗ್ತಾನೆ. ಅದು ಪ್ರಾಯಶಃ ಒಂದು 24-30 ಪೇಜು ಅದನ್ನು ಬರ್ಕೊಂಡು ಹೋಗ್ತಾರೆ ಅಯ್ಯರವರು. ಇದನ್ನು ನೆನೆಸ್ಕೊಂಡಾಗ ದಾಕ್ಷಾಯಿಣಿಯನ್ನು ಅರೆಬಂದ ದಾಕ್ಷಾಯಿಣಿಯನ್ನು ಪರಮೇಶ್ವರ ಹೇಗೆ ಹೊತ್ಕೊಂಡು ಹೋದ್ನು ಕೈಲಾಸ ಪರ್ವತಕ್ಕೆ, ಅದಕ್ಕೆ ವರ್ಣಿಸ್ಬೋದು ಅಂದರೆ ಶಾಂತಲೆಯನ್ನು ಈ ವಿಷ್ಣುವರ್ಧನ ಕರ್ಕೊಂಡು ಹೋಗೋದಲ್ಲಿ. ಇದಾದ್ಮೇಲೆ ಹೋದ್ಮೇಲೆ ಇನ್ನೇನೆ ಅಟ್ಟೊತ್ತಿಗೆ ಲಕ್ಷ್ಮಿಗೆ ಪ್ರಜ್ಞೆ ಬರುತ್ತೆ, ಓಡ್ ಬರ್ತಾಳೆ. ಅವಳು ಕೂಡ ಇನ್ನೇನು ಸಾಯಬೇಕು ಅಂತಿದ್ದಾಗ ನಿಜವಾದ ಒಂದು ಶಕ್ತಿ ಹೊರಡುತ್ತೆ. ಯಾಕೆಂದರೆ ಅಯ್ಯರವರ ಕಲ್ಪನೆ ಅದು. ಶಾಂತಲೆಯ ಆತ್ಮ ಲಕ್ಷ್ಮಿಯ ದೇಹದಲ್ಲಿ ಹೋಗುತ್ತೆ. ಅದು ಆವಾಗ ಶಾಂತಲೆಯ ನಾನು ಬಂದಿದ್ದೀನಿ ಅಂತ ಕಿರ್ಚ್ಕೊತಾಳೆ. ಅದು ಕಿರ್ಚ್ಕೊಂಡಾಗ ಇವನು ವಿಷ್ಣುವರ್ಧನ ಗೊತ್ತಾಗುತ್ತೆ, ಇವಳು ಲಕ್ಷ್ಮಿ, ಶಾಂತಲೆಯ ರೂಪ ಇವಳು ಅಂತ. ಅದಾದಮೇಲೆ ಅವರು ಸುಖವಾಗಿ ಬಾಳ್ತಾರೆ. ಅದಾದಮೇಲೆ ಒಂದು ಗಂಡು ಮಗು ಹುಟ್ಟುತ್ತೆ, ಹೊಯ್ಸಳ ವಂಶೋದ್ಧಾರವಾಗುತ್ತೆ. ಇದು ಕೂಡ 390 ಪುಟದ ಒಂದು ಬೃಹತ್ ಕಾದಂಬರಿ. ಇದು ಕೂಡ ಹಲವಾರು ಬಾರಿ ಆಕಾಶವಾಣಿಯೊಳಗೆ ಪ್ರಸಾರ ಆಗಿದೆ, ಹಲವಾರು ಭಾಷೆಗಳಿಗೆ ತರ್ಜುಮೆ ಆಗಿದೆ. ಮತ್ತು ಇನ್ನೊಂದೇನು ಅಂತಂದರೆ ಹಲವಾರು ವಿಶ್ವವಿದ್ಯಾಲಯದವರು ಇದನ್ನು ಪಠ್ಯಪುಸ್ತಕವಾಗಿ ಮಾಡಿದ್ದಾರೆ, ಶಾಂತಲೆ ಮತ್ತು ರೂಪದರ್ಶಿ ಎರಡೂ ಕೂಡ. ಇನ್ನೊಂದೇನೆಂದರೆ VC ಅವರು ಈ ಶಾಂತಲೆಯ ಕೆಲವಾರು ಇದನ್ನು ಕರೆಕ್ಷನ್ ಮಾಡಿ ಅವರು ಕೊಟ್ಟಿದ್ದಕ್ಕೆ ಶಾಂತಲೆಯ ಒಂದು ಚಿತ್ರವನ್ನು ಫೋಟೋ ಕಟ್ಟಾಕಿ ಕೊಟ್ಟಿದ್ದರು. VC ಅವರ ಮನೆಯ ಅಂದರೆ ಅವರ ಏನು ರೂಮ್ ಇತ್ತಲ್ಲ, ಆ ರೂಮ್ ಮೇಲ್ಗಡೆ ಅದನ್ನು ಹಾಕಿದ್ರು. ಶಾಂತಲೆಯ ಆ ಫೋಟೋನ ಆ ರೂಮ್ ಮೇಲೆ ಹಾಕಿದ್ರು. ಇದು ಒಂದೇನು ಅಂತಂದರೆ ಇದು ರೋಮಾಂಚಕ ಕಥೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಐತಿಹಾಸಿಕ ಕಥೆ ಆಗಿದ್ರೂ ಕೂಡ ಅದರ ವರ್ಣನೆ ಮತ್ತು ಅವರು ನಡೆಸ್ಕೊಂಡತ್ತ ಅನೇಕ ದೃಶ್ಯಗಳು, ಅನೇಕ ಕಲ್ಪನೆಗಳು ಬರುತ್ತೆ.
ಇದನ್ನು ಹೆಚ್ಚು ಹೇಳೋಕ್ಕಿಂತ ಅದನ್ನು ಓದಿ ಸವಿಬೇಕು ಅಂತ ನಾನು ನಿಮ್ಮಲ್ಲಿ ವಿಜ್ಞಾಪಿಸ್ಕೊಳ್ತೀನಿ. ಇನ್ನೊಂದೇನು ಅಂತಂದರೆ, ಒಳ್ಳೆ ಕಥೆಗಾರರು ನಮ್ಮ KVAಯರು. ಕಥೆ ಬರೆಯೋದ್ರಲ್ಲಿ, ಕಥೆ ಹೇಳೋದ್ರಲ್ಲಿ ಭಾಳ ಜಾಣರು ಅಂತ ಹೇಳ್ಬೋದು. 14 ಕಥೆಗಳ ಸಮುದ್ಯತ ಒಂದು ಸಣ್ಣ ಕಥೆಗಳ ಸಂಗ್ರಹ 1968ರಲ್ಲಿ ಪ್ರಕಟ ಆಯಿತು. ಅದರಲ್ಲಿ ದೆಯ್ಯನ ಮನೆ ಅಥವಾ ಆಷಾಢ ಬಹುಳ ಅಮಾವಾಸ್ಯೆ, ಇನ್ಸ್ಪೆಕ್ಟರ್ ಗಧ, ಎದ್ದು ಬಂದ ಹೆಣ, ಸಮುದ್ಯತ, ಪೋನ್ವೆಯಲ್, ಜೆನ್ನಿ, ಬದಲು ಕೈದಿ ಮಾವ, ಕೇಳು ಅಜ್ಜ ಚೇಳ, ವಿಷ ಬೆಳೆಸು, ಅನಾಥೆ ಅಸೂಯ, ಮನೆಯ ಮುಂದೆ ಮಕ್ಕಳು, ಇಷ್ಟೂ ಕಥೆಗಳನ್ನ ಬರ್ಕೊಂಡು ಹೋಗ್ತಾರೆ. ಅದರಲ್ಲಿ ಭಾಳ ಸೊಗಸಾದ್ದು ಅಂದರೆ ದೆಯ್ಯನ ಮನೆ, ಅರ್ಥಾತ್ ಆಷಾಢ ಬಹುಳ ಅಮಾವಾಸ್ಯೆ. ಈ ಕಥೆ ಪ್ರಾಯಶಃ ಈಗ ಅದನ್ನ ಬೇಕಾದ ಸರಿ ಆಕಾಶವಾಣಿ ಒಳಗೆ ನಾಟಕವಾಗಿ ಪ್ರಸಾರ ಆಗಿದೆ. ಅದೇ ಹೇಳೋರು, KVAಯರು ಹೇಳೋರಂತೆ, ನನ್ನ ಯಾವುದೇ ಕಾದಂಬರಿ ಏನೇ ಮಾಡಬೇಕಾದ್ರೂ HK ರಂಗನಾಥ್ರವ್ರು ಪೂರ್ತಿ ಕೊಟ್ಟಿದ್ದೀನಿ, ಅವ್ರು ಏನು ಬೇಕಾದರೂ ಮಾರ್ಪಾಡಿಸ್ಕೊಂಡು ಮಾಡ್ಬೋದು ಅಂತ. ಯಾಕೆಂದರೆ ರಂಗನಾಥ್ರವರ ಶೈಲಿ ಅಷ್ಟೊಂದು ಸೊಗಸಾಗಿತ್ತು. ಆಕಾಶವಾಣಿ ಒಳಗೆ ಅನೇಕ ಅತ್ಯುತ್ತಮ ನಾಟಕಗಳನ್ನು ಕೊಟ್ಟವರು ಅಂತಂದರೆ ಡಾಕ್ಟರ್ HK ರಂಗನಾಥ್ರವರು. ಆ ಕಾಲದಲ್ಲಿ ನಾವು ಕೇಳೋದೇ ನಮಗೊಂದು ರೂಢಿಯಾಗಿತ್ತು. ಸೋಮವಾರ ಅರ್ಧ ಗಂಟೆ ಬರೋದು, ಗುರುವಾರ 1 hour ಕಾರ್ಯಕ್ರಮ ಬರೋದು ನಾಟಕಗಳವಾಗ. ಈ ದೆಯ್ಯನ ಮನೆ ಭಾಳ ಸೊಗಸಾದ್ದು. ಅದೊಂದು ಮಾತ್ರ ಹೇಳ್ತೀನಿ, ಮಿಕ್ಕಿದ್ದು ಯಾವುದು ಹೇಳಕ್ಕೆ ಹೋಗಲ್ಲ. ಅದು ಒಂದೊಂದು ರೀತಿ ಒಳಗಿದೆ. ಈ ದೆಯ್ಯನ ಮನೆ ಧರ್ಮಾಂಬುದಿ ಕೆರೆಯ ಪಕ್ಕದಲ್ಲೊಂದು ಬಂಗಲೆ ಇರುತ್ತೆ. ಆ ಬಂಗಲೆ ಒಳಗೆ ಬಹಳಷ್ಟು ಜನ ಕಳೆದ ಶತಮಾನದಲ್ಲಿ ಬೆಂಗಳೂರು ಹೇಗಿತ್ತು, ಅದರ ಹಿನ್ನೆಲೆ ಹೇಗಿತ್ತು, ಕಾಮನ ಹುಣ್ಣಿಮೆ ಹೇಗೆ ಆಚರಿಸ್ತಾ ಇದ್ರು, ಇದೆಲ್ಲ ವಿವರಗಳನ್ನ ಅಲ್ಲಿ ಬರ್ಕೊಂಡು ಹೋಗ್ತಾರೆ. ಅದನ್ನು ಶ್ರೀಮಂತ ಜೈನ ಒಬ್ಬ ಪದ್ಮಯ್ಯ ಅನ್ನೋರು ಅದನ್ನು ಕಟ್ಟಿಸ್ತಾರೆ. ಜೈನರ ಪದ್ಮಯ್ಯ ಅಂತ ಆ ಮನೆಗೆ ಕಟ್ಟಿಸ್ತಾನೆ. ಆದರೆ ಮನೆ ಆಗ ಬರೋಲ್ಲ. 3 ವರ್ಷ ಅಲ್ಲಿ ಬಾಳು ನಡೆಸಾದ್ಮೇಲೆ ಹೆಂಡತಿ ತೀರೋಗ್ತಾಳೆ. ಮತ್ತು ಇನ್ನೊಂದೇನು ಅಂದರೆ ಆ ಮಗು ಒಂದು ತೀರೋಗುತ್ತೆ, ಹೆಂಡತಿ ತೀರೋಗ್ತಾರೆ. ಹೆಂಡತಿ ತೀರೋದ್ಮೇಲೆ ಬೇಜಾರಾಗ್ಬಿಟ್ಟು ಶ್ರವಣ ಬೆಳಕು ಕೊಟ್ಟೋಗ್ತಾನೆ. ಶ್ರವಣ ಬೆಳಗೊಳಕ್ಕೆ ಹೋದಾದ್ಮೇಲೆ ಅದು ಹಾಗೇ ಇರುತ್ತೆ. ಆದರೆ ಅಲ್ಲಿ ಒಬ್ಬ ಮಲಯಾಳಿ ದಂಪತಿಗಳು ಬರ್ತಾರೆ, ಗಂಡ ಹೆಂಡತಿ ಮಗು. ಸ್ವಲ್ಪ ದಿನ ಇದ್ದಾದ್ಮೇಲೆ ಮಗುಗೆ ಜ್ವರ ಬಂತು ಅಂತ ತೀರ್ಕೊಳ್ಳುತ್ತೆ. ಗಂಡ ಯಾವುದೋ ಕಾರಣಕ್ಕೆ ನೇಣು ಹಾಕ್ಕೊತಾನೆ. ಆ ಹೆಂಡತಿ ಆ ಬಾವಿಯೊಳಗೆ ಬಿದ್ದೋಗ್ತಾಳೆ. ಪ್ರತಿ ಅಮಾವಾಸ್ಯೆ ದಿನ, ಆಷಾಢ ಬಹುಳ ಅಮಾವಾಸ್ಯೆ ಅವರು ಬರೆಯೋದು, ಪ್ರತಿ ಅಮಾವಾಸ್ಯೆ ದಿನ ಅಲ್ಲಿ ಮಗುವಿನ ರೋದನ ಕೇಳಿಸುತ್ತೆ, ಮಗು ಅಳೋದು ಕೇಳಿಸುತ್ತೆ. ಅಲ್ಲಿ ಯಾರೂ ಹತ್ತಿರ ಹೋಗಲ್ಲ. ಅದನ್ನು ದೆಯ್ಯನ ಮನೆ ಅಂತ ಇರುತ್ತೆ. ಆದರೆ ಒಂದೇನು ಅಂತಂದರೆ, ಆ ಮಗು ಅಳೋದನ್ನು ಕೇಳಿದ್ರಿಂದ ಭಾಳಷ್ಟು ಜನ ಬೇಜಾರಾಗಿರುತ್ತೆ, ಅಲ್ಲಿ ಯಾರೂ ಹೋಗೋದು ಬೇಡ ಅಂತ. ಆದರೆ ಅಲ್ಲಿ ಒಬ್ಬ ಪೈಲ್ವಾನ್ ಪುಟ್ಟಪ್ಪ ಅಂತಿರ್ತಾನೆ. ಆ ಪೈಲ್ವಾನ್ ಪುಟ್ಟಪ್ಪ ಅನ್ನೋನಿಗೆ ಆಗ್ತಾನೆ ಮದುವೆ ಆಗಿರುತ್ತೆ. ಆದರೆ ಅವನು ಈ ದೆವ್ವ ಭೂತ ಇದೆಲ್ಲ ಹೆದರಿರಲ್ಲ. ನಾನು ಅದಕ್ಕೆಲ್ಲ ಹೆದರೋನಲ್ಲ ಅಂತಾರೆ. ಆದರೆ ಅವನ ಸ್ನೇಹಿತರಿಬ್ಬರು ಇರ್ತಾರೆ, 3 ಜನ, ತಿಮ್ಮಪ್ಪ, ಸುಬ್ಬಯ್ಯ, ಚಿಕ್ಕರಂಗಪ್ಪ ಅಂತ. ಅವರು ಹೇಳ್ತಾರೆ, ನೋಡೋ ಪುಟ್ಟಮಲ್ಲ, ನೀನು ಆ ಆಷಾಢ ಬಹುಳ ಅಮಾವಾಸ್ಯೆ ದಿನ ಅಲ್ಲಿ ಹೋಗಿ 3 ಮಳೆ ಹೊಡ್ಕೊಂಬರ್ಬೇಕು. ಒಂದು ಮೊದಲು ಬಾಗಿಲಿನಲ್ಲಿ, ಪಡಸಾಲೆ ಒಳಗೆ, ಇನ್ನೊಂದು ಪಕ್ಕದ ರೂಮ್ನಲ್ಲಿ 3 ಕಡೆ ಮಳೆ ಹೊಡ್ಕೊಂಡು ಬಂದರೆ ನಿನಗೆ 100 300 ರೂಪಾಯಿನ ಒಂದು ಬಂಗಾರದ ಕಡಗನ ನಮ್ಮ ಪೈಲ್ವಾನ್ ಯಜಮಾನ್ರ ಕೈಲೇ ನೀನು ತೋಡಿಸ್ತೀನಿ ಅಂತ. ಈ ಆಸೆ ಹುಟ್ಟಿಸಿದ ಮೇಲೆ ಒಂದನ್ಸತ್ತೆ ಪುಟ್ಟಮಲ್ಲ, ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ಕಾಯಿ ಹೊಡಿಸಿ ನಮಸ್ಕಾರ ಮಾಡಿ ಹೊರಡ್ತಾನೆ. ಈ ವಿಚಾರ ಯಾರಿಗೂ ಗೊತ್ತಿರಲ್ಲ, ಕೇವಲ 3 ಜನ ಸ್ನೇಹಿತರಿಗೆ ಮತ್ತು ಪುಟ್ಟಮಲ್ಲ ಇಷ್ಟೇ ಜನಕ್ಕೆ ಗೊತ್ತಿರುತ್ತೆ. 12 ಗಂಟೆ ಆಗುತ್ತೆ, 3 ಮಳೆ ಹಿಡ್ಕೊಂಡು ಹೋಗ್ತಾನೆ. ನಿಜವಾಗ್ಲೂ ಅಯ್ಯರವರ ಸಸ್ಪೆನ್ಸ್ ನೋಡ್ಬೇಕದು ನಿಜಕ್ಕೂ. ಕಡೆಯೊಳಗೆ ಹೋಗ್ತಾನೆ, 12 ಗಂಟೆ ಆಯಿತು, ಒಳಗೆ ಹೋಗ್ತಾನೆ. ಸ್ವಲ್ಪ ಹೊತ್ತು ಆದ ತಕ್ಷಣವೇ ಅಯ್ಯೋ ಅಂತ ಕಿರ್ಚ್ಕೊಂಡು ಪ್ರಾಣ ಕಳ್ಕೊತಾನೆ. ಎಲ್ಲರೂ ಏನು ಅನ್ಕೊತಾರೆ, ಯಾವುದೋ ದೆವ್ವ ಬಂತು, ಏನೋ ಆಯಿತು ಅಂತನ್ಬಿಟ್ಟು. ಇಲ್ಲ, ಪೊಲೀಸ್ನವ್ರು ಹೋಗಿ ಅದನ್ನು ನೋಡಿದಾಗ ಒಂದು ಕಡೆ ಮಳೆ ಹೊಡೆದಿರ್ತಾನೆ, ಮೊದಲನೇ ಮಳೆ. 2ನೇ ಮಳೆ ಹೊಡಿತಾನೆ. 2ನೇ ಮಳೆ ಹೊಡೆದಾಗ ಅವನ ಶರ್ಟು ಗಾಳಿಗೆ ಮೇಲಕ್ಕೆ ಬಂದಿರುತ್ತೆ. 3ನೇ ಮಳೆ ಹೊಡಿತಾನೆ. ಆ 3ನೇ ಮಳೆ ಹೊಡೆಯುವಾಗ ಕತ್ಲಿತ್ತಲ್ಲ ಅಂತನ್ಬಿಟ್ಟು ಈ ಶರ್ಟನ್ನು ಸೇರಿಸ್ಬಿಟ್ಟು ಮಳೆ ಹೊಡೆದಿರ್ತಾನೆ. ಅದಾದಮೇಲೆ ವಾಪಸ್ ಬರಬೇಕು ಅಂತ ಬರೋವಾಗ ಏನು ಸಿಕ್ಕಾಕೊಂಡಾಗುತ್ತೆ. ನಿಜವಾಗ್ಲೂ ಆ ಮಳೆ ಸಿಕ್ಕಾಕೊಂಡಿರುತ್ತೆ. ಇವನಿಗೆ ಏನನ್ಸುತ್ತೆ, ಯಾರೋ ಹಿಡ್ಕೊಂಡಿದ್ದಾರೆ ಅಂತ ಆ ಭಯಕ್ಕೆ ಹೃದಯಾಘಾತ ಆಗಿ ತೀರೋಗಿರ್ತಾನೆ. ಆದರೆ ಅದು ನಿಜವಾದ ಕಥೆ ಗೊತ್ತಾಗೋದು. ಆ ದೆಯ್ಯನ ಮನೆ
ಭಾಳ ಸೊಗಸಾದದ್ದು. ಇವತ್ತು ಕೂಡ ಯಾರೋ ಓದಿದ್ರೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಅನೇಕ ಕಥೆಗಳು ಅದೇ ರೀತಿ ಒಳಗೆ ಬರೀತಾರೆ. ಅವರ ಚೇಳು ಅಜ್ಜ ಚೇಳು ಇದನ್ನು ಭಾಳ ಸಾರಿ ಪ್ರಸಾರ ಆಗಿದೆ. ನರಸೇಗೌಡ ಅಂತ ಒಬ್ಬ ಇರ್ತಾನೆ, ಅವನು ಕುರುಡ. ಮಗಳ ಮನೆಗೆ ಬರ್ತಾನೆ. ಮಗಳ ಮನೆಯೊಳಗೆ 4 ದಿನ ಇರಬೇಕು ಅಂತ ಬರ್ತಾನೆ. ಆ ಇರಬೇಕು ಅಂತ ಬಂದಾಗ ಅವನ ಮುದ್ದಿನ ಮೊಮ್ಮಗ ರಂಗು ಅಂತಿರ್ತಾನೆ. ಆ ರಂಗುಗೆ ಆ ನರಸೇಗೌಡಂಗೆ ಆಗಾಗ ಚೇಳು ಕಾಣಿಸ್ಕೊಳ್ತಾ ಇರುತ್ತೆ. ಈ ಮೊಮ್ಮಗ ಅದನ್ನೇ ಎನ್ಕ್ಯಾಶ್ ಮಾಡ್ಕೊತಾನೆ. ಅಂದರೆ ಅಜ್ಜ ಚೇಳು ಬಂತು, 1 ನಿಮಿಷ ತಾಳು, ಹೊಡಿತೀನಿ ಅಂತ ಹೊಡೆಯೋದು, ಅಜ್ಜ 4 ಆಣೆ ಕೊಡು, 8 ಆಣೆ ಕೊಡು, ಕಿತ್ಕೊಂಡು ಹೋಗ್ತಾ ಇರ್ತಾನೆ. ಇದನ್ನು ಭಾಳ ಸರಿ ಮಾಡ್ಕೊಂಡು ಹೋಗ್ತಾನೆ. ಅವ್ರ ಮಗಳು ಹೇಳ್ತಾಳೆ, ನೀನು ನನ್ನ ಮಗನ ಹಾಳು ಮಾಡ್ತಾ ಇದೆಯಾ ಅಪ್ಪ, ಅವನಿಗೆ ದುಡ್ಡು ಕೊಡಬೇಡ ಅಂತ. ಇದು ಅವನಿಗೂ ಗೊತ್ತಾಗ್ಬಿಡುತ್ತೆ. ಕಡೆ ಒಳಗೆ ಒಂದಿನ ಬರ್ತಾನೆ, ಕಡ್ಡಿ ಪೆಟ್ಟಿಗೆ ಒಳಗೊಂದು ಚೇಳು ಹಿಡ್ಕೊಂಡ್ಬರ್ತಾನೆ. ಎಲ್ಲ ಚೇಳುಗಳು ಸತ್ತೋಗಿರುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಕಡ್ಡಿ ಪಟ್ಟೆ ಒಳಗೆ ಚೇಳು ತಂದ್ಬಿಟ್ಟು ಅಲ್ಲಿ ಹೇಳ್ತಾನೆ, ನನಗೆ ದುಡ್ಡು ಕೊಡು ಅಂತ. ನಾನು ದುಡ್ಡು ಕೊಡಲ್ಲ ಅಂತಾನೆ. ನೋಡು ಚೇಳಿದೆ ಅಂತಾನೆ. ಕಡೆ ಒಳಗೆ ಆ ನರಸೇಗೌಡ ಕಣ್ಣು ಕಾಣಿಸ್ತಿದ್ರು ಹೋಗಿ ಬಾಗಿಲು ಹಾಕ್ಬಿಟ್ಟು ಆ ರಂಗುಗೆ ಚೆನ್ನಾಗಿ ಹೊಡಿತಾನೆ. ಇಷ್ಟು ಹೊಡಿತಾನೆ, ಆ ಕೋಲನ್ನು ಬೀಸ್ತಾನೆ. ಆ ರಂಗುಗೆ ಜೋರಾಗಿ ಏಟು ಬೀಳುತ್ತೆ. ಕಡೆ ಒಳಗೆ ಅಯ್ಯೋ ನನ್ನ ಮೊಮ್ಮಗನ ನಾನೇ ಸಾಧಿಸಿದ್ನಲ್ಲ ಅಂತ ತಾನು ಪ್ರಾಣ ಕಳ್ಕೊತಾನೆ. ಚೇಳು ಅಜ್ಜ ಚೇಳು ಅಂತ ಬರ್ಕೊಂಬರ್ತಾರೆ. ನಾಟಕಕ್ಕೆ ಇವರ ಕೊಡುಗೆ ಬಹಳ ಅಪಾರ. ಮೃಚ್ಛಕಟಿಕ ನಾಟಕ, ಶೂದ್ರಕನ ಸಂಸ್ಕೃತ ನಾಟಕ, 10 ಅಂಕಗಳ ನಾಟಕ. ಇದನ್ನು ಕೇವಲ 5 ಅಂಕಕ್ಕೆ ಇಳಿಸಿ ಭಾಳ ಸೊಗಸಾಗಿ ಬರೆದಿದ್ದಾರೆ ಅಯ್ಯರವರು. ಆಮೇಲೆ ಇನ್ನೊಂದೇ ಅಂದರೆ 3 ನಾಟಕಗಳನ್ನ ಅವರು ಒಂದೇನು ಅಂದರೆ ಇಂಗ್ಲೀಷ್ ನಾಟಕನ ತರ್ಜಮೆ ಮಾಡಿದ್ದಾರೆ. ಇಬ್ಸನ್ನ ಎ ಡಾಲ್ಸ್ ಹೌಸ್ ಅನ್ನೋದನ್ನ ಪತ್ನಿಯೋ ಪತಿಯ ಕೈಗೊಂಬೆಯೋ ಅಂತ ಬರೀತಾರೆ. ಮತ್ತಿನ್ನೊಂದು ದಿ ಮಾಸ್ಟರ್ ಬಿಲ್ಡರ್ ಅನ್ನೋದನ್ನ ಮಹಾಶಿಲ್ಪಿ ಅಂತ ಬರೀತಾರೆ. ಮತ್ತು ದ ಎನಿಮಿ ಆಫ್ ಪೀಪಲ್ ಅನ್ನೋದನ್ನ ಜನಶತ್ರು ಅಂತ ಬರೀತಾರೆ. ಆಲಿವರ್ ಗೋಲ್ಡ್ ಸ್ಮಿತ್ನ ನಾಟಕ ದ ಸ್ಟೂಪ್ಸ್ ಆಫ್ ಟು ಕಾಂಕರ್ ಅನ್ನೋದನ್ನ ವರ ಪರೀಕ್ಷೆ ಅಂತ ಬರೀತಾರೆ. ಅಂದರೆ ಈ 4 ನಾಟಕಗಳು ಇಂಗ್ಲೀಷ್ನ ರೂಪಾಂತರ ಆಗಿರುತ್ತೆ. KV ಅಯ್ಯರ್ ಅವರು ಒಂದೇನು ಅಂತಂದರೆ ಈ ಎಲ್ಲ ಅವರ ಬರವಣಿಗೆ ಜೊತೆ ಒಳಗಡೆ ಅವರ ಹವ್ಯಾಸನೇ ಬೇರೆ ಇತ್ತು. ಫೋಟೋಗ್ರಫಿ ಅವರ ದೊಡ್ಡ ಹವ್ಯಾಸ. ಅನೇಕ ಅತ್ಯುತ್ತಮ ಚಿತ್ರಗಳನ್ನು ತೆಗೆಯುವಂಥವರು ಅಂದರೆ KV ಅಯ್ಯರ್ ಅವರು. ಅವರ ಮನೆಯೊಳಗೆ ಒಂದು ಒಳ್ಳೆ ರೇಡಿಯೋ ಸೆಟ್ ಇತ್ತು. ವಿ ಸೀತಾರಾಮಯ್ಯನವರು ರಾತ್ರಿ 11:30 ಹೋಗಿ 12 ಗಂಟೆ BBC ನ್ಯೂಸ್ ಕೇಳ್ತಾಯಿದ್ರು. ಆದರೆ ಇವರು ಪ್ರತಿದಿನ ನಮ್ಮ ಮನೆಗೆ ಬಂದು ಕೇಳ್ತಾರಲ್ಲ ಅಂತ ಅಯ್ಯರ್ ಅವರನ್ನೇ ಒಂದು ಫಿಲ್ಕೋ ರೇಡಿಯೋ, ನಾವು ಕೂಡ ಅವ್ರ ರೂಮ್ನಲ್ಲಿ ನೋಡಿದ್ದೀವಿ, ಫಿಲ್ಕೋ ರೇಡಿಯೋ ಅಂತ ತೊಗೊಂಬಂದು ಇವರು ಇಲ್ದಿದ್ದಾಗ ಆ ರೂಮ್ನಲ್ಲಿ ಹಾಕ್ಬಿಟ್ಟು ಏರಿಯಲ್ಲಿ ಕಟ್ಬಿಟ್ಟು ಹೊರಟೋದ್ರಂತೆ. ಯಾಕೆಂದರೆ ಅಯ್ಯ ದಿನ ನಮ್ಮ ಮನೆಗೆ ರಾತ್ರಿ ಬರ್ತಾರೆ ಕೇಳೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಒಂದು ರೇಡಿಯೋ ಸೆಟ್ ಹಾಕ್ಬಿಟ್ಟು ಹೋಗಿದ್ರಂತೆ ಅಯ್ಯರ್ ಅವರು. ಮತ್ತಿನ್ನೊಂದು ಅಂದರೆ ಒಳ್ಳೆ ಅಡುಗೆ ಮಾಡ್ತಾಯಿದ್ರಂತೆ. VC ಅವರು ಹೇಳ್ತಾರೆ, ಆ ಅಡುಗೆ ರುಚಿ ನೋಡಬೇಕು ಅಂತ. ಟೊಮೆಟೊ ಸಾರು ಮಾಡೋದಿದೆಯಲ್ಲ ಎಲ್ಲರೂ ಮಾಡೋವಾಗ ಅಲ್ಲ ಅಂತ. ಮತ್ತು ಹಾಗಲಕಾಯಿ ಪಲ್ಯ, ಜಾಮೂನು, ಈರುಳ್ಳಿ ಸಾಂಬಾರು ಇದನ್ನು ತಿಂದವರೇ ಆ ರುಚಿ ನೋಡಬೇಕು ಅಂತ ಹೇಳ್ತಾರೆ VC ಅವರು. ಮತ್ತಿನ್ನೊಂದು ಅಂದರೆ ರೇಡಿಯೋ ಮತ್ತು ಟೇಪ್ ರೆಕಾರ್ಡರು, ಯಾವುದೇ ವಿದ್ಯುನ್ಮಾನ ಯಂತ್ರಗಳಲ್ಲಿ ಎಲ್ಲವನ್ನು ತೆಗೆದು ಮತ್ತೆ ಜೋಡಿಸ್ತಾ ಇದ್ದವರು ಅಂದರೆ ಅಯ್ಯರ್ ಅವರು. ಅವರಿಗೆ ಬಹಳ ಆಸೆ ಇತ್ತು ಅವ್ರಿಗೆ. ಇನ್ನೊಂದೇನೆಂದರೆ ಹಾರ್ಮೋನಿಯಂ ಹಿಡ್ಕೊಂಡು ಒಳ್ಳೆ ಭಕ್ತಿಗೀತೆಗಳನ್ನ ಹೇಳೋರು. ಶನಿವಾರ ಆದರೆ ರಾಮ ಭಜನೆ ಮಾಡ್ತಾಯಿದ್ರು. ಮತ್ತು ಅವರಿಗೆ ವರದಾಚಾರ ಹಾಡುಗಳು ಕಂಡ್ರೆ ತುಂಬ ಇಷ್ಟ ಇತ್ತು ಅಯ್ಯರ್ ಅವ್ರಿಗೆ. ಮತ್ತು ಒಳ್ಳೆ ವ್ಯಕ್ತಿತ್ವ. ನಾನು ಆಗಲೇ ಹೇಳಿದಾಗೆ ಯಾವತ್ತೂ ಆಲಸ್ಕೆ ಅನ್ನೋದೇ ಇಲ್ಲ. 20 ಗಂಟೆಗಳ ದುಡಿತ, 4 ಗಂಟೆಗಳ ನಿದ್ದೆ. ಆ 20 ಗಂಟೆಗಳ ದುಡಿತ ಒಂದರಿಂದ ಇನ್ನೊಂದಕ್ಕೆ ಟ್ರಾನ್ಸ್ಫರ್. ಒಂದೇ ಇದ್ದರೆ ಬೇಜಾರಾಗುತ್ತೆ. ಅನೇಕ ಬೇರೆ ಬೇರೆ ರೀತಿ ಒಳಗೆ ಕೆಲಸ ಮಾಡ್ಕೊಂಡು ಹೋಗೋರು ಅವರು. ಮತ್ತಿನ್ನೊಂದೇನೆಂದರೆ VC, ಕಾರಂತರು, DV ಗುಂಡಪ್ಪನವರು, ಮಾಸ್ತಿ, GP ರಾಜರತ್ನಂ ಇವ್ರನ್ನ ಕಂಡ್ರೆ ದೊಡ್ಡ ಗೌರವ. ಕನ್ನಡ ಸಾಹಿತ್ಯ ಪರಿಷತ್ತಿನ ಇವತ್ತೇನು ಸಭಾಂಗಣ ಇದೆಯಲ್ಲ, ಮಧ್ಯಾಹ್ನ 1:30-2 ಗಂಟೆ ಒಳಗೆ ಛತ್ರಿ ಹಿಡ್ಕೊಂಡು ನಿಂತ್ಕೊಳ್ಳೋರಂತೆ ಅದು ಪೂರ್ತಿ ಆಗೋವಾಗ. ಅವ್ರಿಗೆ ಒಂದು ಅಭಿಮಾನ ಅಂದರೆ ಇಂಥ ದೊಡ್ಡವ್ರ ಜೊತೆ ಒಳಗಡೆ ನಾನು ಹೋಗ್ತಿದ್ದೇನಲ್ಲ ಅನ್ನೋದೇನೆ ಅಯ್ಯರ್ ಅವ್ರಿಗೊಂದು ದೊಡ್ಡ ಅಭಿಮಾನ ಆಗಿತ್ತು. ಮತ್ತಿನ್ನೊಂದೇನೆಂದರೆ ಅವರಿಗೆ ಅಂತರ್ಜಾತಿ ವಿವಾಹ ಪದ್ಧತಿಗೆ ಭಾಳ ಸಪೋರ್ಟ್ ಮಾಡ್ತಾಯಿದ್ರು. ಅವರ ಒಂದೇನು ಅಂತಂದರೆ ಅವರ ಮನೆ ಒಳಗಡೆ ನಡೆದ ಘಟನೆ. ಅವರಿಗೆ ಮದುವೆ ಆಗಬೇಕಾದಾಗ, ಅವರ ಮಗನಿಗೆ ಮದುವೆ ಆಗಬೇಕಾದಾಗ ಅವರ ಹೆಂಡತಿ ತಂಗಿಯ ಒಂದು ಮದುವೆ ಸಂಭ್ರಮದಲ್ಲಿ ಒಂದು ಚಿಕ್ಕ ಹುಡುಗಿ ಓಡಾಡ್ತಾ ಇದ್ರಂತೆ. ಆ ಚಿಕ್ಕ ಹುಡುಗಿಗೆ ಆಗಲೇ ಗಂಡ ತೀರ್ಕೊಂಡಿರ್ತಾರೆ.
ಅಯ್ಯರ್ ಅವ್ರು ಕರೆದು ಹೇಳಿದ್ರಂತೆ, ಏನಮ್ಮ ನೀನು ಮತ್ತೆ ಮದುವೆ ಆಗ್ತೀಯ ಅಂತ. ಆಗಿನ ಕಾಲದಲ್ಲಿ ಹಾಗಿತ್ತು. ಅವಳು ಹೇಳಿದ್ರಂತೆ, ಮಾಮ ಯಾರಾದರೂ ಒಳ್ಳೆಯವರು ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ. ಅವ್ರು ಅಂದ್ಕೊಂಡ್ರಂತೆ ನನ್ನ ಮಗನಿಗೆ ಯಾಕೆ ತಗೋಬಾರ್ದು ಅಂತ. ಆದರೆ ಮಗನಿಗೆ ಸೆಟ್ ಆಗಿತ್ತೆ ಅಂತ ಇನ್ನೊಬ್ರು ಯಾರೋ ಒಳ್ಳೆ ಹುಡುಗ ಸಿಕ್ಕಿದ ಮೇಲೆ ಅವ್ರು ಮದುವೆ ಮಾಡಿದ್ರಂತೆ. ಆಗ ಜಸ್ಟಿಸ್ ಆಗಿದ್ದ AR ಸೋಮನಾಥ್ ಅಯ್ಯರು, DSP ಆಗಿದ್ದ ಅನಂತಸ್ವಾಮಿ ಅಯ್ಯರ್ ಅವರು ಅದಕ್ಕೆ ಸಾಕ್ಷಿಯಾಗಿದ್ರಂತೆ. ಇನ್ನೂ ಒಂದು ಹೇಳೋದಾದರೆ MS ಸುಬ್ಬಲಕ್ಷ್ಮಿಯವರು ಸದಾಶಿವರವರ ಮದುವೆನ ಮಾಡಿಸಿದವರು ಅಂದರೆ ಅಯ್ಯರವರು. MS ಸುಬ್ಬಲಕ್ಷ್ಮಿಯವರು ಅನೇಕ ಸಾರಿ ಬಂದು ಅಯ್ಯರವರ ಮನೆ ಒಳಗಡೆ ಅನೇಕ ಸಾರಿ ಸಂಗೀತ ಕಚೇರಿನ ಹಾಡುಗಳನ್ನ ಹೇಳಿದ್ದಾರೆ ಅಂತ ಭಾಳಷ್ಟು ಕಡೆ ಬರ್ಕೊಂಡ್ಬರ್ತಾರೆ. ಮತ್ತು ಇನ್ನೊಂದೇನೆಂದರೆ ಪುನರ್ಜನ್ಮ ಮರುಜನ್ಮದ ಬಗ್ಗೆ ಭಾಳ ನಂಬಿಕೆ ಇಟ್ಕೊಂಡವರು. ಅವರ ಸತ್ತ ಆತ್ಮನ ಜೊತೆ ಒಳಗಡೆ ಮೀಡಿಯಂ ಮೂಲಕ ಮಾತಾಡ್ತಾ ಇದ್ರು ಅಂತ HK ರಂಗನಾಥ್ರವರು ಬರೀತಾರೆ. ಮತ್ತು ಇನ್ನೊಂದೇನೆಂದರೆ ಅಪರೂಪವಾದ ವಸ್ತು ಸಂಗ್ರಹಾಲಯ ಅವ್ರ ಮನೆ ಒಳಗಿತ್ತು. ನೀವು ಹೋದ್ರೆ ನೋಡಬೇಕಾದ್ರು ಅಂದರೆ ಒಳ್ಳೆ ನಾಟ್ಯ ಸರಸ್ವತಿ, ದಂತದ ರಾಧಾಕೃಷ್ಣ ನೋಡಬೇಕಲ್ಲಿ. ಅವ್ರ ಮನೆಯೊಳಗೆ ದೊಡ್ಡದೊಂದು ದೀಪಸ್ತಂಭ ಇತ್ತು. ಹೆಚ್ಚು ಕಡಿಮೆ ಈ ಸೈಜ್ ಇತ್ತೋ ಏನೋ ಗೊತ್ತಿಲ್ಲ, ನಾನು ನೋಡಿದ್ದೀನ ದೊಡ್ಡ ದೀಪಸ್ತಂಭ. ಮತ್ತು ಇನ್ನೊಂದೇನೆಂದರೆ ಇವತ್ತು ನಾವು ರವಿ ಕಲಾವಿದರು ಅಂತ ಏನು ಹೇಳೋದಾದರೆ ಅದರ ಅಧ್ಯಕ್ಷರಾಗಿ ಅನೇಕ ನಾಟಕಕ್ಕೆ ಪ್ರೋತ್ಸಾಹ ಕೊಟ್ಟು ಅವರ ಅಯ್ಯರ್ ಇನ್ಸ್ಟಿಟ್ಯೂಟ್ ಒಳಗೆ ಒಂದು ಸಣ್ಣ ಇದಿತ್ತು, ರಂಗಮಂದಿರ ಇತ್ತು. BS ನಾರಾಯಣರಾಯರು, ಲೋಕನಾಥು, ಕಾನಕನಹಳ್ಳಿ ಗೋಪಿ, ಇನ್ನೂ ಹಲವಾರು ಜನ ರವಿ ಆರ್ಟಿಸ್ಟ್ ಆಗಿ ಅನೇಕ ಅತ್ಯುತ್ತಮ ನಾಟಕಗಳನ್ನ ಮಾಡ್ಕೊಂಡ್ಬಂದಿದ್ದಾರೆ. ಪ್ರಾಯಶಃ ಗಾಯನ ಸಮಾಜದಲ್ಲಿ ಗಾಯನ ಸಮಾಜ ಮತ್ತು ಬೇರೆ ಕಡೆ 150 ನಾಟಕ, ಹೆಚ್ಚು ಕಡಿಮೆ 400 ಪ್ರದರ್ಶನವನ್ನು ಮಾಡಿದ್ದಾರೆ. ಡಾಕ್ಟರ್ HK ರಂಗನಾಥ್ರವರ ಜಾಗೃತ ಭಾರತಿ 120 ಪ್ರದರ್ಶನವನ್ನು ನಡೆಸ್ಕೊಟ್ಟಿದ್ದಾರೆ. ಅವರ ಅನೇಕ ನಾಟಕಗಳನ್ನ ಹೇಳಿದ್ರೆ ನಿಮಗೆ ಬಾಯಿ ಚಪ್ಪರಿಸ್ಕೋಬೋದು. ಬಹದ್ದೂರ್ ಗಂಡ, ಏಕಲವ್ಯ, ಕರ್ಣ, ರಕ್ತಾಕ್ಷಿ, ವಿಗಡ ವಿಕ್ರಮರಾಯ, ಕಾಕನ್ ಕೋಟೆ ನಮ್ಮ CR ಸಿಂಹ ಅವರು ಮಾಡೋ ಮೊದಲೇನೇ BS ನಾರಾಯಣರಾಯರು ಅದನ್ನು ಮಾಡಿದರು. ಮತ್ತು ಸುಗುಣ ಗಂಭೀರ, ತನುವು ನಿನ್ನದೆ ಮನವು ನಿನ್ನದೆ, ಪ್ರೇಮ ತರಂಗ, ಶೋಕಚಕ್ರ, ಸಂಧ್ಯಾಕಾಲ, ಅನೇಕ ನಾಟಕಗಳನ್ನ ಮಾಡ್ಕೊಂಬಂದರು. ಯಾವಾಗ ಹೋದರೂ ಕೂಡ ಪ್ರೈಸ್ ತೊಗೊಂಡು ಬರ್ದಿರ ಇರ್ತಾನೆ ಇರಲ್ಲ. ಯಾಕೆಂದರೆ BS ನಾರಾಯಣರಂಥ ಒಬ್ಬ ನಾಟಕಕಾರನ ನೆನೆಸ್ಕೊಳ್ಳೋದೇ ಪುಣ್ಯ. ಒಂದು BS ನಾರಾಯಣರಾಯರು ಅಂದರೆ ಭಾಳ ಜನಕ್ಕೆ ಗೊತ್ತಿರ್ಬೋದು, ಅಥವಾ ಗೊತ್ತಿಲ್ಲದೆ ಹೋದರೆ ಗೆಜ್ಜೆ ಪೂಜೆಯ ಕಲ್ಪನಾ ತಂದೆ ರೋಲ್ ಮಾಡಿದವರು BS ನಾರಾಯಣರಾಯರು. ಒಳ್ಳೆ ಕಂಚಿನ ಕಂಠ, ಆಕಾಶವಾಣಿಗಂತೂ ಹೇಳಿ ಮಾಡಿಸಿದ ಕಂಠ. ಅನೇಕ ನಾಟಕಗಳನ್ನೆಲ್ಲ ಆಕಾಶವಾಣಿ ಒಳಗೆ ನಾವು ಚಿಕ್ಕೋರಾಗಿದ್ದಾಗ ಕೇಳುವ ಸೌಭಾಗ್ಯ ಅಂದರೆ BS ನಾರಾಯಣರಾಯರು. ಅವರ ಜೊತೆ ಒಳಗಡೆ ನಾವು ಬೆಳ್ಕೊಂಬಂದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಆಕಾಶವಾಣಿ ಒಳಗೆ ಅವ್ರ ಜೊತೆ ಒಳಗೆ ಮಾಡುವಂಥ ಅವಕಾಶ ಸುಮಾರು ನಾಟಕಗಳಿಗೆ ಸಿಕ್ಕಿತ್ತು. ನಮ್ಮ ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ಇನ್ನೊಂದೇನು ಅಂದರೆ ಕಾರಂತರು ಬರೀತಾರೆ, ಅವರ ದೇಹದ ತೂಕ ಹೇಗೋ ಮನಸ್ಸಿನ ತೂಕನೂ ಹಾಗೆ ಅಂತ. ಹಾಗೇ ಬೆಳೆದಂಥ ವ್ಯಕ್ತಿ ಅಯ್ಯರವರು. ಮತ್ತು ಇನ್ನೊಂದೇನು ಅಂದರೆ ಸರಳತನ, ಅಷ್ಟೇ ಮೃದು ಸ್ವಭಾವ. ಮತ್ತು ಇವರು ಮುಕ್ತದ್ವಾರ ನಾಟಕ ಬರೆದಾಗ ಕಾರಂತರಿಗೆ ಅನೇಕ ಕುಣಿತದ ಫೋಟೋಗಳನ್ನ ತೆಗೆದವರು ಅಂದರೆ ನಮ್ಮ ಅಯ್ಯರವರು. ಯಾಕೆಂದರೆ ಅವ್ರಿಗೆ ಕಾಲಕ್ಕೆ ಶಕ್ತಿ ಬೇಕಾಗಿತ್ತು. ಅದಕ್ಕೆ ಅಯ್ಯರವ್ರ ಹತ್ರ ಹೋಗ್ತಾಯಿದ್ರು. ಅವರೇ ಬರೀತಾರೆ ಕಾರಂತರು, ನನಗೆ ಬೆಂಗಳೂರಿನಲ್ಲಿ ಎಲ್ಲಿ ಹೋಟ್ಲಿದೆ, ಯಾರ್ಯಾರ ಮನೆ ಇದೆ ಎಲ್ಲ ತೋರಿಸ್ತು ಅಂದರೆ ನಮ್ಮ ಮೀಡಿಯೇಟ್ರು ಸೀತಾರಾಮಯ್ಯ ಅಂತಂದ್ಬಿಟ್ಟು, VC ಅವರೇ ನನ್ನ ಎಲ್ಲ ಕಡೆ ಕರ್ಕೊಂಡೋಗಿ ನಾನು ತೋರಿಸ್ತವ್ರು ಅಂತಂದ್ಬಿಟ್ಟು. ಮತ್ತು ಇನ್ನೊಂದೇಂದ್ರೆ ಅವರು ಹೇಳ್ತಾರೆ, ದತ್ತು ಪಡೆದ ಅಣ್ಣಂದರು ಅಂತಂದರೆ ಅಯ್ಯರು ಅಂತಾರೆ. ಯಾಕೆಂದರೆ ಕಾರಂತರಿಗಿಂತ ದೊಡ್ಡವರು ಅವರು, ದತ್ತು ಪಡೆದ ಅಣ್ಣಂದರು ಅಂತ. ಡಾಕ್ಟರ್ HK ರಂಗನಾಥ್ ಒಂದು ಕಡೆ ಬರೀತಾರೆ, ಎಷ್ಟು ಒಳ್ಳೆ ಸೆಂಟೆನ್ಸ್ ಬರೀತಾರೆ ಅಂದರೆ, ಅವರ ಕಾಯ ಒಂದೊಂದು ಕಾವ್ಯ ಅಂತ. ಅವರ ಕಾಯ ಅದೊಂದು ಕಾವ್ಯ ಅಂತ. ಏಕೆಂದರೆ ಅಯ್ಯರವರ ಅನೇಕ ನಾಟಕಗಳನ್ನ ಡೈರೆಕ್ಟ್ ಮಾಡೋವಂತಿತ್ತು. ಆದರೆ ಅವರೇ ಹೇಳ್ತಾರೆ, ಹಿ ವಾಸ್ ಎ ಟೋಟಲ್ ಮ್ಯಾನ್, ಎ ಟೋಟಲ್ ಇಂಡಿಯನ್ ಅಂತ. ಸಂಪೂರ್ಣ ಮಾನವ, ಸಂಪೂರ್ಣ ಭಾರತೀಯ ಅಂತ. ಅವರ ಹೆಂಡತಿ ಜಾನಕಮ್ಮ ಅಂತ, ಅವ್ರ ಮಗ ಡಾಕ್ಟರ್ ಕರ್ಣ ಅಂತ, ಸೊಸೆ ವಸಂತ ಕರ್ಣ ಅಂತ. ಒಂದೇನು ಅಂದರೆ, ಈಗಾಗಲೇ ಇಟ್ಲಿ ಬಗ್ಗೆ ಹೇಳಿದೆ, ರಾಮಕೃಷ್ಣ ಪರಮಹಂಸರಲ್ಲಿ ಅಪಾರ ಭಕ್ತಿ ಇತ್ತು. ಅವರ ಇಡೀ ಆಸ್ತಿನ ರಾಮಕೃಷ್ಣ ಮಠಕ್ಕೆ ಕೊಟ್ಟಿದ್ರು. ಅವರ ಎಲ್ಲ ಆಸ್ತಿಯನ್ನು ಕೂಡ ರಾಮಕೃಷ್ಣ ಮಠಕ್ಕೆ ಕೊಟ್ಟಿದ್ರು. ಮತ್ತು ಇನ್ನೊಂದು ಅಂದರೆ ಹೆಂಗರಳು. ಅವರಷ್ಟೆಲ್ಲ ಬಲಿಷ್ಠವಾಗಿ ಒಳ್ಳೆಯ ಶಕ್ತಿಯುತಿಯಾಗಿದ್ದರೂ ಕೂಡ ಹೆಂಗರಳು. ಒಂದೇ ಒಂದು ಕಾರಣ ಅಂದರೆ, ಅವರ ಮನೆಯೊಳಗೊಂದು ಸಿಂಧಿ ಹಸು ಇತ್ತಂತೆ. ಆ ಸಿಂಧಿ ಹಸು ಗರ್ಭಿಣಿಯಾಗಿ ಒಂದು ಕರುನ ಇದು ಮಾಡಿದಾಗ ಆ ಕರು ತಪ್ಪಿಸ್ಕೊಂಡು ಹೋಗ್ಬಿಡ್ತಂತೆ.
2 ದಿನ ಸಿಕ್ಕಿಲ್ಲ. ಆ ತಾಯಿಯ ಗೋಳು ಇವ್ರು ನೋಡೋಕ್ಕಾಗ್ತಿರ್ವಂತೆ. ದೇವ್ರನ್ನ ಕೇಳ್ಕೊಳಂತೆ, ಏನಾದರೂ ಮಾಡಿ ಆ ಕರು ಬಂದರೆ ಸಾಕು ಅಂತ. 2 ದಿನ ಆದಮೇಲೆ ಯಾರೋ ಒಬ್ಬ ಬಂದಂತೆ, ಸಾರ್ ಇದೆಲ್ಲೋ ಕರು ಇತ್ತು, ನಿಮ್ದು ಇರ್ಬೋದೇನಂತ ತೊಗೊಂಬಂದೆ ಅಂತ. ಅಯ್ಯರವರು ಸಾಷ್ಟಾಂಗ ನಮಸ್ಕಾರ ಮಾಡಿಬಿಟ್ರಂತೆ. ಯಾಕೆಂದರೆ 2 ದಿನ ಆ ತಾಯಿ ಪಟ್ಟ ನೋವಿದೆಯಲ್ಲ, ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತಂದ್ಬಿಟ್ಟು. ಮತ್ತಿನ್ನೊಂದು ಅಂದರೆ, ಹೆಂಗರಳು ಅಂತಂದಾಗ ವಿ ಸಿ ಅವರು ಯಾವುದೋ ಕಾರಣಕ್ಕೆ ಮನೆ ತೊಂದರೆ ಆದಾಗ ಪರಿಷತ್ನಲ್ಲಿ 2 ದಿನ ಹೇಳ್ಕೊಳ್ಳೋಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದ್ರಂತೆ. ಆವಾಗ ಅಯ್ಯರವರು ಬಂದು ಹೇಳಿದ್ರಂತೆ, ನಾವು ನಿಮ್ಮ ಪಾಲಕ್ಕೆ ಸತ್ತೋಗಿದ್ದೀವ, ನಮ್ಮನೆ ಇಲ್ವಾ, ಬನ್ನಿ ಅಂತ ಅವ್ರ ಮನೆಗೆ ಕರ್ಕೊಂಡೋಗಿ ಒಂದು ಬಾಡಿಗೆ ಮನೆ ಮಾಡಿ ಅವ್ರಿಗೊಂದು ನೆಲೆ ಕೊಟ್ಟವರು ಅಂದರೆ ಅಯ್ಯರವರು. ಅಯ್ಯರವರು ಮತ್ತು ವಿ ಸಿ ಅವರ ಸಂಬಂಧ ಅಥವಾ ಕಾರಾಂತರ ಸಂಬಂಧ ಹೇಳುತ್ತಿದ್ದವರು. 1940ರಲ್ಲಿ ಮುಸೌರಿ ವಿಶ್ವವಿದ್ಯಾಲಯ, USA ವಿಶ್ವವಿದ್ಯಾಲಯವರು ಇವರಿಗೆ ಡಾಕ್ಟರೇಟ್ ಕೊಡ್ತಾರೆ. ಅಂದರೆ ಕೆಮಿಕಲ್ ಚೇಂಜಸ್ ಇನ್ ಫಿಸಿಕಲ್ ಎಕ್ಸಸೈಸ್ ಅಂತ ಒಂದು ಪ್ರಬಂಧಕ್ಕೆ ಅವರಿಗೆ ಡಾಕ್ಟರೇಟ್ ಕೊಡ್ತಾರೆ. 3/1/1980ರಲ್ಲಿ ನಿಧನ ಆಗ್ತಾರೆ. ಒಂದು ಆಶ್ಚರ್ಯ ಸಂಗತಿ ಅಂದರೆ, ಅವರ ಸಾಯೋಕ್ಕೆ 10 ವರ್ಷಕ್ಕೆ ಮುಂಚೆ ಗುರುವಾರ ರಾತ್ರಿ 10ವರೆಗೆ ನಾನು ಸಾಯ್ತೀನಿ ಅಂತ ಹೇಳಿದ್ರಂತೆ. ಇದನ್ನು ವಸಂತ ಕರ್ಣ ಬರೀತಾರೆ. ಇದು ಸಾಧ್ಯವಾ ಅಂತನ್ಬಿಟ್ಟು. ಆದರೆ ಅವರು ಹಿಂದಿನ ದಿನ ಗುಣಮುಖ ಆಗಿದ್ದಾರೆ, ಮಾರನೇ ದಿನ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಎಲ್ಲ ಹೇಳಿದ್ದಾರೆ. ಆದರೆ ರಾತ್ರಿ 10 ಗಂಟೆ ಸುಮಾರಿಗೆ ಯಾವ ಆಸೆನೂ ಗೊತ್ತಿಲ್ಲ, ಸೊಸೆ ಕೇಳಿದ್ರಂತೆ, ನನಗೆ ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಹುರ್ಕೊಡು ಅಂತ. ಅವರಲ್ಲೇ ಇತ್ತು, ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಕೊಟ್ರಂತೆ. ಸ್ವಲ್ಪ ತಿಂದಾದ್ಮೇಲೆ ನನಗೆ ಗಂಟ್ಲು ಕಟ್ತಾ ಇದೆ ಅಂಥೇಳಿ ಕರೆಕ್ಟಾಗಿ 10ವರೆಗೆ ತೀರ್ಕೊಳ್ತಾರಂತೆ. ಅವರು ಇದನ್ನು 10 ವರ್ಷಕ್ಕೆ ಮೊದಲು ಹೇಳಿದ್ರಂತೆ ಅಯ್ಯರವರು ಸೊಸೆಗೆ. ಆದರೆ ನಮ್ಮ ದುರದೃಷ್ಟವಶಾತ್ ಸತ್ತ ಮಾರನೇ ದಿನ ಸಾಹಿತ್ಯ ಅಕಾಡೆಮಿಯವರು ಅವರಿಗೆ ಪ್ರಶಸ್ತಿಯನ್ನು ಘೋಷಿಸ್ತಾರೆ. ದುರ್ದೈವ ಅನಿಸುತ್ತೆ. 1998ರಲ್ಲಿ ಅವರ ಜನ್ಮಶತಮಾನೋತ್ಸವ ಆಚರಿಸ್ತಾರೆ. ನಾನು ಕೋಲಾರದಲ್ಲಿದ್ದಾಗ ಜನ್ಮಶತಮಾನೋತ್ಸವ ದೇವರಾಯನ ಸಮುದ್ರದಿಂದನೇ ಶುರು ಮಾಡಬೇಕು ಅಂತ ಅಲ್ಲಿನ ಕನ್ನಡ ಸಾಹಿತ್ಯ ಪರಿಷತ್ನವ್ರಿಗೆ ಹೇಳಿ, ದೇವರಾಯ ಸಮುದ್ರದ ಹೈಸ್ಕೂಲ್ನಲ್ಲೇ ಒಂದು ಕಾರ್ಯಕ್ರಮ ಕೊಟ್ಟು ಅಲ್ಲಿ ಪ್ರಾರಂಭ ಮಾಡಿದ್ವಿ ನಾವು ಜನ್ಮಶತಮಾನೋತ್ಸವ ಕಾರ್ಯಕ್ರಮವನ್ನು. ಅನೇಕ ಕಡೆ ನಡ್ಕೊಂಡ್ಬಂದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ಅಯ್ಯರವರ ಎಲ್ಲ ಪುಸ್ತಕಗಳನ್ನ ಒಂದು ಸಂಪುಟದಲ್ಲಿ ಶಾಂತಲಾ ಮತ್ತು ಕಾದಂಬರಿ, ಇನ್ನೊಂದು ಸಂಪುಟದಲ್ಲಿ ಅವರ ಕಥೆಗಳು, ನಾಟಕಗಳು, 2 ಸಂಪುಟ ಅವರು ಪ್ರಕಟಿಸಿದ್ದಾರೆ. ಹಾಗಾಗಿ ಕನ್ನಡ ಸಾಹಿತ್ಯದ ದಿಗ್ಗಜರೊಳಗೆ ಇನ್ನೊಬ್ಬರು ದಿಗ್ಗಜರು ನನಗನ್ಸಿದ್ದು ಅಂದರೆ ಅಯ್ಯರವರು. ಯಾಕೆಂದರೆ ಇವತ್ತು ನಮಗೆ ಅಯ್ಯರವರು ಇಲ್ಲದೇ ಇರ್ಬೋದು, ಆದರೆ ಅವರ ಶಾಂತಲಾ, ಅವರ ರೂಪದರ್ಶಿ, ಅವರ ದಯ್ಯನ ಮನೆ, ಅವರ ಚೇಳು ಅಜ್ಜ ಚೇಳು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾಟಕಕ್ಕೆ ಅವರು ಕೊಟ್ಟ ಪ್ರೋತ್ಸಾಹ. ಅನೇಕ ಜನ, ನಿಮಗೆ ಬಹಳ ಜನ ಗೊತ್ತು, ಈ ಗಾಯನ ಸಮಾಜದಲ್ಲಿ ಅನೇಕ ನಾಟಕಗಳು. ಆ ಕಾಲದಲ್ಲಿ 5 ರೂಪಾಯಿಗೆ 5 ನಾಟಕ ನೋಡ್ಬೋದು ಅಂತ ಒಂದು ಪಾಸ್ ಕೊಡೋರಂತೆ. 5 ನಾಟಕ ನೋಡೋದಕ್ಕೆ 5 ರೂಪಾಯಿ ಕೊಟ್ಬಿಟ್ಟು ನೋಡಲಿ ಅಂತಂದ್ಬಿಟ್ಟು. ಹೀಗಾಗಿ ಕನ್ನಡ ಸಾಹಿತ್ಯ ದಿಗ್ಗಜರು ಮಾಲಿಕೆ ಒಳಗೆ ಈ 3ನೇ ದಿನ ನನಗೆ ತುಂಬ ಅಚ್ಚುಮೆಚ್ಚು ಆಗಿದ್ದ KV ಅಯ್ಯರ್ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರಿಗೆ ಮತ್ತು ತಮಗೆಲ್ಲರೂ ಕೂಡ ಅನಂತ ವಂದನೆಗಳು.